ಹೋಗೋಣವಾ? ಖುಷಿನಾ? ಸರ್ ಏನಾಯ್ತು ಸರ್? ಕೊಡಿ ಸರ್ 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 ಇದಾನೆ, ಬೇಗ ಹೋಗೋಣ ಹಾಸ್ಪಿಟಲ್ಗೆ ನಡ್ರಿ ಬೇಗ ಬೇಗ ಹಾಗೆ ಬೇಗ 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 ಕುರ್ಚಿ PSC ಪಬ್ಲಿಕ್ ಸರ್ವಿಸ್ ಕಮಿಷನ್. ನೀವು ಈ ಪರೀಕ್ಷೆಯಲ್ಲಿ ಗೆದ್ದು ಕೆಲಸ ಸಿಕ್ಬಿಟ್ರೆ ನೀವು ಪಬ್ಲಿಕ್ಗೆ ಸರ್ವಿಸ್ ಮಾಡ್ಬೋದು, ಒಳ್ಳೆ ಕಮಿಷನ್ ತಗೊಳ್ಬೋದು. ನಿಮ್ಮ ಮಾಡೆಲ್ ಟೆಸ್ಟ್ ಪೇಪರ್ನ ನೋಡಿದೆ, ತುಂಬ ಕಷ್ಟ. ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರಲ್ಲ, ವೆ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ನಿಮ್ಮಲ್ಲಿ ಒಬ್ಬರು ಸ್ಟೂಡೆಂಟ್ ಏನು ಬರ್ದಿದ್ದಾರ ಗೊತ್ತಾ? ಬಿಲ್ಲು ಬಾಣ ತಂದೋನ್ಗೆ ದಾರಿ ಬಿಡಿ ಅಂತ. ಎಲ್ಲ ಬುದ್ಧಿವಂತರೆಲ್ಲ ಇದ್ದಾರೆ. ತಾಜ್ ಮಹಲ್ ಹೈದರಾಬಾದಲ್ಲಿದೆ, ಕುತುಬ್ ಮಿನಾರ್ ಕಲ್ಕತ್ತಾಲಿದೆ, ನಮ್ಮೂರಿನ ಅತಿ ದೊಡ್ಡ ಪ್ರಾಚೀನ ಕೋಟೆ ಅದು ಕಾಶ್ಮೀರಲ್ಲಿದೆಯಂತೆ. ಎಲ್ಲಾನು ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಮುಖ್ಯವಾಗಿ ಹೆಸರು. ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದು ಅಮೆರಿಕಾಗೆ ಪ್ರೆಸಿಡೆಂಟ್ ಆಗಿ ಕಷ್ಟಪಡೋ ಜನರಿಗೆ ಹೋರಾಡಿ ತನ್ನ ಜೀವನನೇ ಪಣಕ್ಕಿಟ್ಟು ಅವ್ರಿಗೋಸ್ಕರ ಬದುಕಿದ್ರು. ಅವ್ರ ಹೆಸರೇ ನಿನ್ನ ಹೆಸರೇನು? ಅಬ್ರಹಾಂ ಲಿಂಕನ್. ಏನು? ನೀವೇನ್ ಸರ್ ಕೇಳಿದೀಗ? ನಿನ್ಗೇನ್ ಕೇಳಿಸ್ತೋ? ಇಲ್ಲ, ಅಮೆರಿಕನ್ ಪ್ರೆಸಿಡೆಂಟ್ ಹೆಸರು ಕೇಳಿದ್ರಿ ಅನ್ಕೊಂಡೆ. ಇಲ್ಲ, ನಿನ್ನ ಹೆಸರೇ ಕೇಳಿದೆ. ನನ್ನ ಹೆಸರು ಚಂದ್ರು ಸರ್. ನನ್ನ ಮೇಲೆ ಪ್ರೀತಿ ಇರೋರು ಚಂದು ಅಂತ ಕರೀತಾರೆ. ನನಗ್ ನಿನ್ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ಜಂದು ಅಂತ ಕರಿತೀನಿ. ಹಲೋ, ನಾನೇ ಸೌದಿ ಜಾವೇದ್ ಬಾಯ್ ಮಾತಾಡ್ತಿರೋದು. ಅಂಬಾಸಿಡ್ರಾ? ಬೇಡ 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 ಬೇಡ. ಹುಡುಗಿ ನೋಡಕ್ ಹೋಗ್ಬೇಕಾದ್ರೆ ಒಂದು ಗತ್ತು ಜೋರಾಗಿರ್ಬೇಕಪ್ಪ.
ನಾನು ಅವನು ಮಾವ ಬೇರೆ. ಹಾಂ, ಈ ಸೌದಿ ಜಾವೇದ್ ಬಾಯಿಗೆ ಒಂದು ಗತ್ತಿರತ್ತಲ್ಲ, ನಾನು ಯಾಕೆ ಈ ಸಿಲ್ಕ್ ಜುಬ್ಬ ಎಲ್ಲ ಹಾಕಿದ್ದೀನಿ ಗೊತ್ತಾ? ನಾನು ಬರಬೇಕಂದ್ರೆ ನನಗೆ ಇನ್ನೋವಾನೇ ಬೇಕು, ಅದು ವೈಟ್ ಕಲರೇ ಬೇಕು. ಏನಕ್ಕ? ಹಾಂ, ನಾನು ಬಿಳಿ ಕಲರ್ ಜುಬ್ಬ ತಾನೇ ಹಾಕಿರೋದು. ಹಾಂ, ಇಲ್ಲಾಂದರೆ ಝೈಲೋ ತೊಗೊಂಡು ಬಾ, ಅದು ಸಾಕು. ಆದರೆ ಬಿಳಿ ಗಾಡಿನೇ ಬೇಕು, ನನ್ನ ಜುಬ್ಬಾಗೆ ಮ್ಯಾಚಿಂಗ್ ಆಗಿರುತ್ತೆ. ಹಾಂ, ಅಯ್ಯೋ ಪಾಪಿ, ನಿನ್ನೆಲ್ಲ ಕಣೋ, ನಾನು ಬೇರೆಯವ್ನಿಗೆ ಹೇಳಿದೆ, ಇವನು ಬಿಟ್ಟರೆ ಮತ್ತೆ ಹಿಡಿಯೋಕ್ಕಾಗಲ್ಲ, ನಾನು ಆಮೇಲೆ ಫೋನ್ ಮಾಡ್ತೀನಿ ಇರು. ಏಯ್ ಏಯ್ ಏಯ್, ಹಾಂ, ಇವನ್ನೆಲ್ಲೋದಾ ಗೊತ್ತಾಗ್ಲಿಲ್ವೇ? ಹಾಂ, ಒಂದು ಕೆಂಪು ಶರ್ಟ್ ಹಾಕಿರೋ ಹುಡುಗ ಈ ಕಡೆ ಹೋದ್ನಾ? ಇದೇನ್ ಬೆಲೆ? ಅಯ್ಯಯ್ಯೋ, ಏಯ್ ನಿಂತ್ಕೊಳ. ಅಯ್ಯೋ, ಓಡ್ಬೇಡ, ನಿಲ್ಲ. ನಾನು ನೋಡ್ಬಿಟ್ಟೆ. ಬೇಕಾ ಬೇಡವಾ? ನೀ ನನ್ನ ಕೈಗೆ ಸಿಕ್ಕಿದ್ರೆ ಬೇಕಾ ಅಲ್ವಾನೆ? ನಿಂತ್ಕೊಳ. ನೀನ್ ಆ ಕಡೆ ಹೋದ್ರೆ ನೀ ಕಡೆ ಬರ್ತೀನಿ. ಕಪೂರು, ಗಾಡಿ ಬೇಕು ಅಂತ ಹೇಳಿದ್ದಲ್ಲ, ಬಿಳಿ ಕಲರ್ ಏನು ಬೇಡ, ಯಾವ ಕಲರ್ ಇದ್ರೂ ಕಳಿಸು, ಇದಕ್ಕೆ ಸೂಟ್ ಆಗತ್ತೆ. ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ. ಫೋನ್ ಮಾಡಿದ್ಯಾರು ಶಿವರಾಮ್? ನನ್ನ ಮಗ ಸರ್. ಚಂದುನಾ? ಹೌದು ಸರ್. ಅವನು ತಿರುಗಿ ಹೋಗೋದಿಲ್ವಾ? ನಾನೇನು ಹೇಳೋದು ಸರ್, PUC ಕೋಚಿಂಗ್ ಹೋಗ್ತಾ ಇದ್ದಾನೆ. ಅಷ್ಟು ಓದ್ದವನ್ನ ಹೇಗೆ ಸರ್ ಕೂಲಿ ಕೆಲಸ ಕಳಿಸೋದು? ಕೆಲಸ ಯಾವುದೇ ಆದರೂ ಅವಮಾನ ಅಂತ ತಿಳ್ಕೋಬಾರ್ದು. ಅದು ಸರಿ ಸರ್, ಆದರೂ ಎಲ್ಲ ಅಪ್ಪಂದ್ರಿಗೂ ಮಕ್ಕಳ ಮೇಲೆ ಒಂದು ಮಮತೆ ಇರುತ್ತಲ್ಲ ಸರ್. ಮ್ಯೂಸಿಕ್ ರೆಡಿನಾ? ರೆಡಿ ಫಾದರ್. ಆಂಟನಿ, ನೀನ್ ನನ್ನ ಕಾಲ ಹತ್ರ ಬರ್ಬೇಡ. ಹೀರೋ ರೆಡಿ ಆಗಪ್ಪ. ನೀನ್ ವಿಲನ್, ಇವ್ರು ಹೀರೋ. ಹೀರೋ ಡೈಲಾಗ್. ನೀನ್ ಯಾರೆಂದು ನನಗೆ ಗೊತ್ತಿಲ್ಲ. ನೀವು ಯಾರೆಂದು ನನಗೆ ಗೊತ್ತಿಲ್ಲ. ನಾನು ಯಾರೆಂದು ನಿನಗೆ ಗೊತ್ತಿಲ್ಲವೇ? ನಾನು ಯಾರು ಅಂತ ಗೊತ್ತಿಲ್ಲ. ಈ ಪದವಿಗೆ ಅಧಿಪತಿ, ಪದವಿಗೆ ಅಧಿಪತಿ, ರಾಜ, ಪ್ರಪಂಚಕ್ಕೆ ರಾಜ, ಅಂಡರ್ ವರ್ಲ್ಡ್ ಕಿಂಗ್, ದಿ ಅಂಡರ್ ವೇರ್ ಕಿಂಗ್. ಅಂಡರ್ ವೇರ್ ಅಲ್ಲಪ್ಪ, ಅಂಡರ್ ವರ್ಲ್ಡ್ ಕಿಂಗ್. ಫಸ್ಟ್ ಟೈಮ್ ಅಲ್ವಾ, ಇನ್ಮೇಲೆ ತಪ್ಪ ಕೇಳಲ್ಲ. ನಾನು ಯಾರಂತ ಗೊತ್ತಿಲ್ಲ? ಗೊತ್ತಿಲ್ಲ. ಕೋದಂಡಪಾಣಿ ರೆಡ್ಡಿ. ನಾನು ಕಾರ್ಪುಡಿ ರೆಡ್ಡಿ. ಮತ್ತೆ ತಪ್ಪು ಹೇಳ್ತಿದ್ದಾನೆ. ಕೋದಂಡಪಾಣಿ ರೆಡ್ಡಿ. ಕೋದಂಡಪಾಣಿ ರೆಡ್ಡಿ. ಈ ಹೆಸರನ್ನ ಚೇಂಜ್ ಮಾಡ್ಕೋಬೋದಾ? ಹೆಸರು ಬದಲಾಯಿಸಬಹುದು ಅಂತ ಕೇಳ್ತಿದ್ರೆ ಫಾದರ್. ಅವನ್ನೇ ಬದಲಾಯಿಸ್ಬಿಡ. ಅಯ್ಯೋ, ಬದಲಿಸ್ಬೇಡಿ, ನಾನೇ ಮಾಡ್ತೀನಿ. ಸರಿ, ನಾನು ಹೇಳ್ದಂಗೆ ಮಾಡು. ಡೈಲಾಗ್ ಹೇಳ್ಕೊಡ್ತೀನಿ. ನೀನು ನನಗೆ ಮಾಡಿದ ದ್ರೋಹಗಳು, ಮಾಡಿರುವ ದ್ರೋಹಗಳು ಈಗಲೂ ನನಗೆ ಜ್ಞಾಪಕದಲ್ಲಿದೆ. ನನಗೆ ಎಲ್ಲವೂ ಜ್ಞಾಪಕ ಒದೆ. ಒದೆ ಅಲ್ಲ ಕಣೋ, ವಿದೆ. ಇನ್ಮೇಲೆ ಸರಿಯಾಗಿ ಹೇಳ್ತೀನಿ. ನನ್ನ ತಪ್ಪಿಲ್ಲಲ್ಲ, ನನ್ನನ್ನು ಬದಲಿಸ್ಬೇಡಿ. ನಿನ್ನ ಕುಟುಂಬವನ್ನೇ ನಿರ್ಮೂಲನ ಮಾಡುವ ಶಕ್ತಿ ಈಗ ನನ್ನಲ್ಲಿದೆ. ನಿಂದು ಡೈಲಾಗು. ನಿನ್ನ ಇಡೀ ಕುಟುಂಬವನ್ನ ರೋಡ್ಗೆ ತಗೊಂಬಂದು ನಿರ್ಮಲ ಮಾಡೋ ಶಕ್ತಿ ನನಗಿದೆ. ನಿರ್ಮಲ ಅಲ್ಲಯ್ಯ, ನಿರ್ಮೂಲ, ನಾಶ ಮಾಡುವ ಶಕ್ತಿ. ಅಷ್ಟೇ ಹೇಳಿದ್ರೆ ಸಾಕಲ್ವಾ? ನಿರ್ಮೂಲ ಮಾಡುವಂತ ಶಕ್ತಿ ನನಗಿದೆ. ನಿನ್ನ ಮುಂದಿನ ಡೈಲಾಗು, ನೀನ್ ಯಾವೇ ದಿಕ್ಕಲ್ಲಿ ಹೋದ್ರು, ನೀನ್ ಯಾವುದೇ ದುಃಖದಲ್ಲಿ ಹೋದ್ರು, ದಿಕ್ಕಲ್ಲಿ ಹೋದ್ರೆ ಅಂತ ಹೇಳಯ್ಯ. ದಿಕ್ಕಲ್ಲಿ ನೀನ್ ಯಾವುದೇ ದಿಕ್ಕಲ್ಲಿ ಹೋದ್ರು ತಪ್ಪಿಸ್ಕೊಳಕ್ಕಾಗಲ್ಲ. ನೀನ್ ಯಾವುದೇ ದಿಕ್ಕಿಗೆ ಹೋದ್ರು ತಪ್ಪಿಸ್ಕೊಳಕ್ಕಾಗಲ್ಲ. ನನ್ನ ಸಾಧಾರಣ ಅನ್ಕೋಬೇಡ. ನನ್ನನ್ನು ಸಾಧಾರಣ ಹಿಡ್ಕೋಬೇಡ. ನಾಟಕ ಅನ್ಕೊಂಡಿದ್ಯಾ, ಬೇರೆ ಏನಾದ್ರು ಅನ್ಕೊಂಡಿದ್ಯಾ? ನಾನು ಮಾಡ್ತೀನಿ ಫಾದರ್, ಏನೋ ಒಂದ್ ಸ್ವಲ್ಪ ಭಯ ಪಟ್ಕೋಬೇಡ. ಇನ್ನೂ ಸ್ವಲ್ಪ ಗಂಭೀರವಾಗಿ ಹೇಳು. ಇನ್ನು ಗಂಭೀರವಾಗಿ ಸಾಧಾರಣವಾಗಿ ಹಿಡ್ಕೋಬೇಡಿ. ಆತರ ಅಲ್ಲ, ವಿಲನ್ ಮುಖ ನೋಡ್ಕೊಂಡು ನಿಮ್ಮದು ತಿದ್ದಲಾಗದ ಜನ್ಮ, ನಿಮ್ದೆಲ್ಲ ಒಂದು ತೊಂಡೆಕಾಯಿ ಜನ್ಮ. ಹಂಗಲ್ಲ ಕಣಯ್ಯ, ಒಂದು ಜೋಶಲ್ಲಿ ಹೇಳಬೇಕು. ನೀವೆಲ್ಲ ಒಂದು ತೊಂಡೆಕಾಯಿ ಜನ್ಮ ಅಂತ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಫಾದರ್, ನೀವು ಹೊರದಿರೋದು ನಿಮ್ ಕೈಲೇ ಹೇಳಕ್ಕಾಗ್ತಿಲ್ಲ, ಇನ್ನ ನಮ್ ಕೈಲೇ ಹೇಳಕ್ಕಾಗತ್ತಾ? ನಾನ್ ಚರ್ಚ್ ಫಾದರ್ ಕಣೋ. ಅದಕ್ಕಿಂತ ನನ್ನ ಮೇಲೆ ಬಾದರ್ ಇಲ್ದ ಬರ್ದಿದ್ದೀರಾ? ನೀವು ಸರಿಯಾಗಿ ನೋಡ್ಬಿಟ್ಟು ಬರ್ಸಕ್ಕಾಗಲ್ವಾ ಹೇಳಿ? ನೀನೇ ನೋಡ ಹೆಂಗ್ ಹೇಳ್ತಾರೆ. ಗತಿ ಕಾಣಿಸ್ಬಿಡ್ತೀರಾ ಅನ್ಸತ್ತೆ. ಅಣ್ಣ, ಸ್ವಲ್ಪ ಈ ಕಡೆ ಬನ್ನಿ. ನೀವು ಮೊದಲು ಹಾಡ್ ಅಂಡ್ ಪ್ಲೇ ಮಾಡಿ ಫಾದರ್, ಅವ್ರು ಪ್ರಾಕ್ಟೀಸ್ ಮಾಡ್ಲಿ. ಏನಾದ್ರೂ ಮಾಡ್ಕೊಂಡು ಹೋಗ್ರ. ಯಾಕ್ರೋ? ಅಣ್ಣ ಅಣ್ಣ, ಏನು? ಅಪ್ಪಂಗ್ ಹುಷಾರಿಲ್ಲ, ತಲೆ ಸುತ್ತಾ ಇದೆಯಂತೆ. ಬೆಳಗ್ಗೆನೆ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತಿದ್ರು. ಬಾ ಬಾ. ನನಗೇನು ಆಗ್ಲಿಲ್ಲ, ಸ್ವಲ್ಪ ತಲೆ ಸುತ್ತಂಗಾಯ್ತು. ಹೇಳೋದ್ ಕೇಳಿ, ಕೂತ್ಕೊಳ್ಳಿ. ನಾನು ಇಲ್ಲೇ ಕೂತ್ಕೊಂಡಿರಕ್ಕಾಗತ್ತೇನೆ? ನಾನು ಹೋಗಿ ಮೆನನ್ ಸರ್ ಮಗಳನ್ನ ಕರ್ಕೊಂಡು ಬರ್ಬೇಕಲ್ವಾ? ಹೌದು, ಈ ತಲೆ ಸುತ್ತಲೇ ನಿಮಗೆ ಏರ್ಪೋರ್ಟಿಗೆ ಪಿಕಪ್ ಮಾಡಕ್ ಬಿಟ್ಬಿಡ್ತೀವಲ್ವಾ? ಅವ್ರನ್ನೇ ಟ್ಯಾಕ್ಸಿ ಇಟ್ಕೊಂಡು ಬರಕ್ ಹೇಳಿಪ್ಪ. ಅದೆಲ್ಲ ಸರಿ ಹೋಗಲ್ಲ, ಸಾರ್ಗದೆಲ್ಲ ಹಿಡ್ಸೋಲ್ಲ ಕಣ. ಅರೆ, ನಿಮ್ಮಿಂದ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಹಾಗಾದ್ರೆ ನೀನೇ ಹೋಗ್ಬಿಟ್ ಬಾ, ಏನೂ ತೊಂದ್ರೆ ಇರಲ್ಲ. ಅದು ಸರಿ, ಬೇಕಾದ್ರೆ ನೀನ್ ಹೋಗ್ಬಿಟ್ ಬಾ. ಇಲ್ಲ ಇಲ್ಲ ಬೇಡ. ಆ ಹುಡುಗಿ ಒಬ್ಳೆ ಬಾಂಬೆಯಿಂದ ಬರ್ತಿದ್ದಾಳೆ. ಯಾರು ಏನಂತ ಗೊತ್ತಿಲ್ದವ್ರು ಕಾರಲ್ಲಿ ಬಂದ್ರೆ ಮೆನನ್ ಸರ್ಗೆ ಸ್ವಲ್ಪ ಹಿಡ್ಸಲ್ಲ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಬೇಡ, ನಾನೇ ಹೋಗ್ತೀನಿ. ಈಗಲೇ ರೆಡಿ ಆಗ್ತೀನಿ. ಇವಾಗಲೇ ಲೇಟ್ ಆಗಿದೆ ಕಣೋ, ನೀನೇನು ಸ್ನಾನ ಮಾಡೋದು ಬೇಡ. ಮುಂಬೈಯಿಂದ ಬರೋ ಒಂದು ಹುಡುಗಿನ ಪಿಕಪ್ ಮಾಡಕ್ ಹೋಗ್ಬೇಕಾದ್ರೆ ನನ್ನ ಪೊಸಿಷನ್ನ ನಾನು ಸೇಫ್ ಮಾಡ್ಕೊಳ್ಳೋದು ಬೇಡವಾ ಡ್ಯಾಡಿ?
ನೀನ್ ಇವಾಗ ಏನ್ ಹೆಣ್ಣು ನೋಡಕ ಹೋಗ್ತಾ ಇದೀಯಾ? ಹುಡುಗಿನನ್ನ ನೋಡ್ತಾಳಲ್ಲ. ಅಯ್ಯೋ ಇವನ್ ಮಾತಾಡೋದು ಕೇಳ್ತಿದ್ರೆ ಪಿತ್ತ ನೆತ್ತಿಗಿರುತ್ತೆ. ಹೋಗ್ ಬರೋ. ಟಾಯ್ಲೆಟ್ಗೆ ಹೋಗ್ಬೋದಲ್ಲ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ ತಾನೆ? ಅಯ್ಯೋ ಅಯ್ಯೋ ಜಾವೇದ್ ಬಾಯ್, ಬಾರ 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 ಮಗನೇ. ನಿಲ್ಸು ನಿಲ್ಸು ನಿಲ್ಸು, ಗಾಡಿ ನಿಲ್ಸಲೇ ನಿಮ್ಮಪ್ಪನ ಮಗನೇ, ಹೊರಗಡೆ ಬಾರ. ಈ ಚೈನ್ ಕಾಪಾಡಕ್ಕಾಗತ್ತಾ ನೋಡೋಣ. ಬೇಗ ಬಾ. ಜಾವೇದ್ ಭಾಯ್. ಹೌದು ಜಾವೇದ್ ಭಾಯ್. ನಾನು ಮುಖ್ಯವಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ತಡಿಬೇಡಿ. ನೀನ್ ಯಾರನ್ನ ಯಾಮಾರ್ಸೋದಕ್ಕೆ ಈ ತರ ಕಾರಲ್ಲಿ ಹೋಗ್ತಿದ್ಯಾ? ನಾನು ಯಾರನ್ನ ಯಾಮಾರ್ಸಕ್ಕೆ ಹೋಗ್ತೀನಿ? ಏನ್ ಮಾಡ್ತಿದ್ರ? ಬಿಡಿ ಜಾವೇದ್ ಭಾಯ್, ಬಿಡಿ. ಕೊಡಿ, ಅದು ರೋಲ್ಡ್ಗಳು ಸರಿಯಾಗಿ ನೋಡಿ. ನನ್ನ ಯಾಮಾರ್ಸ್ಬೇಕು ಅನ್ಕೋಬೇಡ. ಯಾವ್ದು ಚಿನ್ನ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲಿ ಇವನು ಎತ್ಕೊಂಡ್ಬಿಡ್ತಾನೆ ಅಂತ ತಾನೆ ಪಾಕೆಟ್ ಅಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದೆ. ನಾನು ಒಂದೇ ಒಂದು ಸತ್ಯ ಹೇಳ, ತಂಗಿದು ಫೀಸ್ ಕಟ್ಟೋದಕ್ಕೋಸ್ಕರ ಅಡ ಇಟ್ಟಿದ್ದೆ, ಈಗ ತಾನೇ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ಕೊಡಿ. ದಾರಿಗೆ ಬಾ. ನನ್ನ ತಾಳ್ಮೆ ನಾನು ತುಂಬಾ ಸಲ ನೀನ್ ಬಿಟ್ಬಿಟ್ಟಿದ್ದೆ. ಈಗ ಬಿಡಕ್ಕಾಗಲ್ಲ ಕಣ. ತಗೊಂಡು ಅಡಮಾನ ಇಟ್ಟು ನನಗೆ ಬರೋ 35,000 ರೂಪಾಯಿ ತಗೊಳ್ತೀನಿ. ನಿನಗೆ ದುಡ್ಡು ಸಿಕ್ಕಿದಾಗ ಹೋಗಿ ಬಿಡಿಸ್ಕೊ. ಅಲ್ಲಿವರೆಗೂ ಅಲ್ಲೇ ಇರುತ್ತೆ, ಭದ್ರವಾಗಿರುತ್ತೆ ಕಣ. ನಾನು ಬರಲ್ಲ. ಏನ ಇದರಿಂದ ನಮ್ಮಿಬ್ರ ಮಧ್ಯೆ ಸಮಸ್ಯೆ ಆಗಲ್ಲ ತಾನೆ? ನಮ್ಮ ಮಧ್ಯದಲ್ಲಿ ಏನೇ ಸಮಸ್ಯೆ ಇದ್ರು ಅದು ಸಮಸ್ಯೆನೇ ಅಲ್ಲ. ಯಾಕಂದ್ರೆ ನನ್ನ ದುಡ್ಡು ನಂಗೆ ಸಿಕ್ತು. ಇನ್ಮೇಲೆ ನನ್ಗೆ ಇಲ್ಲೇ ಕೆಲಸ, ನನ್ ಕೈ ಬಿಡು. ಯಾರನ್ನ ಯಾವರ್ಸಕ್ ನೋಡ್ತೀಯಾ? ಅಯ್ಯೋ ಟೈಮ್ ಆಯ್ತು. ಒಳ್ಳೇದಾಯ್ತು, ಇವತ್ತು ಜಾವೇದ್ ಬಾಯ್ನ ಸಂಭಾಳಿಸೋದಕ್ಕೆ ಚೈನ್ ಇತ್ತು. ಡ್ರೈವರ್, ನಿವೇದಿತಾ ಮೆನನ್ ನನ್ನವರು? ಎಸ್. ನಾಳೆ ಈವ್ನಿಂಗಾ? ಸಾರಿ ಕಣೋ, ನಾನು ಈಗ ತಾನೇ ಬಂದು ಕಾರಲ್ಲಿ ಕೂತ್ಕೋತಾ ಇದ್ದೀನಿ. ಹೌದು, ಸ್ಟ್ರಿಕ್ಟ್ಲಿ ಅಫಿಷಿಯಲ್. ಆಂಬಿಯನ್ ಸೌಂಡ್ ಎಲ್ಲ ತಗೋಬೇಕು. ಗೊತ್ತಿಲ್ಲ, ಮಮ್ಮಿ ಡ್ಯಾಡಿ ಎಲ್ಲ ನಾಳೆ ಬರ್ತಾರೆ ಅನ್ಸುತ್ತೆ. ಯಾ ಏನಪ್ಪ ಇದು? ಇಷ್ಟೊರಗ ಡೋರ್ ಹಾಕೋದು? ಓಕೆನಾ? ಸ್ಟಾಪ್ ಸ್ಟಾಪ್. ಗ್ಲಾಸ್ ಕೆಳಗಿಳಿಸು, ಸೌಂಡ್ ಕೇಳಿಸ್ಲಿ. ಸೌಂಡಾ? ಅದನ್ನ ಆಫ್ ಮಾಡು. ಸೌಂಡು ಕೇಳಿಸ್ಬೇಕು ಅಂತ ಹೇಳಿದ್ರಿ? ಬೇಡ ಅಂದ್ರೆ ಬಿಡಿ. ಇವರೆಲ್ಲ ಎಲ್ಲಿಂದ ಬರ್ತಾರೋ ಗೊಬ್ಬಿಡ್ತಾರೆ.
ಬಿಡ್ರಿ ಸರ ಎಲ್ಲಿ ಹೋಗ್ತಾ ಇದೀಯ? ಬಿಡಲ್ಲ ಯಾರನೇ ಬರ್ತೀಯ ನೀನು ರೋಡ್ ಕೊಟ್ಟಿದ್ಯಾ ಚಿನ್ನ ಅಂದ್ಬಿಟ್ಟು ನೀನ್ ಬಿಡಲ್ಲ ಕಣ ನೀನ್ ಹೋಗ್ತೀಯಾ ನೀನ್ ಸುಮ್ಮನೆ ಬಿಡಲ್ಲ. ಅವ್ರು ಯಾಕೆ ನಿನ್ನ ಬೈಕೊಂಡು ಹೋದ್ರು? ಅವನು ನನ್ನನ್ನು ಬೈತಿಲ್ಲ, ಅವನಿಗೆ ಜೈಲೋ ಕಾರ್ ಗುದ್ದಿ ತಲೆಗೆ ಇಟ್ಟು ಬಿದ್ದು ಹುಚ್ಚ ಆಗ್ಬಿಟ್ಟ. ಅವತ್ತಿಂದ ಜೈಲೋ ಕಾರ್ ನೋಡಿದ್ರೆ ಸಾಕು ಕಿರ್ಚಾಡ್ತಿರ್ತಾನೆ, ಬೇರೆ ಏನೂ ಇಲ್ಲ. ತಾತ ಬಾಮ್ಮ ಬಾ. ಅಜ್ಜಿ ಚೆನ್ನಾಗಿದ್ದೀರಾ? ಒಂದ್ ನಿಮಿಷ. ಹಾ ನಾನ್ ಮನೆಗ್ ಬಂದೆ. ಜರ್ನಿ ಎಲ್ಲ ಓಕೆ, ಅದ್ ಪರವಾಗಿಲ್ಲ. ತಾತ ಗಾಡಿ ಕಳ್ಸಿದ್ರು. ಓ ಮೈ ಗಾಡ್. ಮಿಥುನ್ ನಿನ್ ಹತ್ರ ಆಮೇಲೆ ಮಾತಾಡ್ತೀನಿ. ಇದ್ ನೀನ್ ಕೆಲ್ಸ ಮಾಡೋ ಲಕ್ಷಣನಾ? ಇಷ್ಟ್ ಕೇರ್ಲೆಸ್ ಆಗಿ ಬ್ಯಾಗ್ ಬಿಸಾಕ್ ಹೋಗ್ತಾ ಇದ್ಯಾ? ಇಲ್ಲ. ವಾಟ್ ನಾನ್ಸೆನ್ಸ್. ಗಾಡಿ ಕೀಯಲ್ಲಿ ಅಷ್ಟು ಬೇಗ ಕಳ್ದಾಕ್ಬಿಟ್ಟಿಯಾ? ತಗೊಳ್ಳಿ, ಬರ್ತೀನಿ. ಡ್ರೈವರ್. ನನ್ಗೇನ್ ಬೇಡ. ತಗೊಳ್ಳೋ, ಟೀ ಕುಡಿಯುವಂತೆ. ನಿನ್ನ ಅಪ್ಪನ ಸಂಬಳದಲ್ಲಿ ಏನ್ ಕಟ್ ಮಾಡಲ್ಲ. ತಗೋ, ಕೆಲಸ ಮಾಡಿಲ್ವಾ? ಜಾಸ್ತಿ ಜಂಬ ತೋರಿಸ್ಬೇಡ, ತಗೊಳಪ್ಪ. ₹500 ಸುಮ್ಮನೆ ಬರುತ್ತಾ? ಒಂದ್ ನಿಮಿಷ. ರತಿ, ಈ ಸ್ಯಾರಿ ನಿನ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ, ತುಂಬಾ ಸುಂದರವಾಗಿದೆ. ನಿನ್ ಗಂಡ ದುಬೈಯಿಂದ ಬಂದಿಲ್ಲ ಅಲ್ವಾ? ಹೋದ್ವಾರನೇ ಬಂದ್ಬಿಟ್ರು. ಬಂದ್ಬಿಟ್ನಾ? ಎಮ್ಮೆ. ಏನ್ ರಾಣಿ, ಚೆನ್ನಾಗಿದ್ಯಾ? ಅಣ್ಣ, ಹೆಂಗೂ ನೀವು ಏಟ್ ತಿಂತೀರಾ, ನನ್ನನ್ನು ಸಿಕ್ಕಾಕ್ಸ್ಬೇಡಿ. ಇವನ್ ಜೊತೆ ಸೇರಿದ್ರೆ ನೀನು ಕೆಟ್ಟೋಗ್ಬಿಡ್ತೀಯ. ಹೆಣ್ಮಕ್ಳು ನೋಡಿದ್ರೆ ಜೊಲ್ ಸುರ್ಸಕ್ ಶುರು ಮಾಡ್ತಾನೆ. ಹಲೋ, ಒಂದ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ಹಾ, ಈಗ ಬಂದ್ಬಿಡ್ತೀನಿ. ಏನಂತ? ಅಪ್ಪನ್ಗೆ ಮೈ ಹುಷಾರಿಲ್ವಂತೆ, ಆದ್ರೂ ಮೆನನ್ ಸರ್ ಮನೆಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ ಇಲ್ಲ ಬೇಡ. ಏನಾಯ್ತು? ಇಲ್ಲ ಇಲ್ಲ, ಸಾಧಾರಣವಾಗಿ ತಲೆನೋವು ಬರುತ್ತೆ, ಬೇರೆ ಏನೂ ಇರಲ್ಲ. ಹೋಗಿ ನೋಡ್ಕೊಂಡ್ ಬರ್ತೀನಿ. ಸರಿ, ಫೋನ್ ಮಾಡ್ತೀನಿ ನಾನು. ನನ್ನ ಹತ್ರ ಮಾತಾಡ್ಬೇಕು ಅಂತ ಒಂದ್ ಸ್ವಲ್ಪ ಬಾರೆ. ಮನೆಯಿಂದ ಅಪ್ಪ ಫೋನ್ ಮಾಡಿದ್ರು, ಬೇಗ ಬಂದ್ಬಿಡು ಅಂತ ಹೇಳಿದ್ರು. ಮನೇಲೇನಾದ್ರೂ ಮದುವೆ ಏರ್ಪಾಡು ನಡೀತಾ ಇದೆಯಾ? ಹೇಳದ್ ನೋಡಿದ್ರೆ ಹಾಗೆ ಇತ್ತು. ನೆಮ್ಮದಿಯಾಗಿ ಮಾತಾಡೋದಕ್ಕೂ ಬಿಡಲ್ಲಪ್ಪ. ಹಾಗಾದ್ರೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದಕ್ಕೆ ಬರಕ್ಕೆ ಹೇಳ್ದೆ. ಪರವಾಗಿಲ್ಲ, ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಮೊದಲನೇ ಲವರ್ನ ಅಳಿಸ್ಬಿಟ್ಟು ಹೋಗತ್ತಾನೆ ನಿಮ್ಮ ಅಭ್ಯಾಸ. ಹೆಣ್ಮಕ್ಳ ಬಗ್ಗೆ ನನಗೆ ಗೊತ್ತಿಲ್ವಾ? ಯಾಕೆ ಹಿಂಗ್ ಮಾತಾಡ್ತೀಯಾ? ನೀನು ಅದೇ ತಾನೇ ಮಾಡೋದು. ನನಗದನ್ನ ಯೋಚನೆ ಮಾಡಿದ್ರೆ ನಗುನೇ ಬರೋದು. ಹಾಗೆಲ್ಲ ನಾನೇನು ಮಾಡಲ್ಲ. ಬೇರೆ ನೀನ್ ಮಾಡ್ತೀಯಾ? ನೀನು ಹುಡುಗಿ ತಾನೆ, ನೀನು ಅದನ್ನೇ ಮಾಡೋದು. ನಾನು ಮದ್ವೆ ಮಾಡ್ಕೊಳ್ಳಲ್ಲ ಅಂತ ನಮ್ಮಪ್ಪ ಹತ್ರ ಹೇಳ್ತೀನಿ. ಯಾಕೆ ಹಾಗೆ? ನಾನು ಇನ್ನೊಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ, ಅದಕ್ಕೆ ಅಂತೀನಿ. ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿಲ್ವಲ್ಲ? ನಾನು ಅದ್ರ ಬಗ್ಗೆ ಹೇಳಿಲ್ವಲ್ಲ. ಎಲ್ಲ ಹಾಳಾಯ್ತು. ಅಮ್ಮಯ್ಯ, ಇವಾಗಲಾದ್ರೂ ಮಾತಾಡ್ಬೋದಲ್ಲ? ಏಯ್ ಬರಲಿ. ಏಯ್, ಈ ಹುಡುಗಿ ಬೆಟ್ಟಕ್ಕೆ ಹೋಗ್ಬೇಕಂತೆ, ಯಾವುದೋ ಶಬ್ದನ ರೆಕಾರ್ಡ್ ಮಾಡ್ಬೇಕಂತೆ. ಅದಕ್ಕೆ ನಾನು ನಾಳೆನೋ ನಾಡಿದ್ದು ಬಂದ್ಬಿಡ್ತೀನಿ. ನನ್ಗೆ ಯಾಕೋ ಮೈ ಆರಾಮಿಲ್ಲ ಕಣ. ಈ ಟೈಮಲ್ಲಿ ಈ ಹುಡುಗಿನ ಕರ್ಕೊಂಡು ಹೋಗಿ ನಂಗೆ ಯಾಕೋ ಭಯ ಆಗ್ತಿದೆ. ನೀನೇ ಸ್ವಲ್ಪ ಹುಡುಗಿನ ಕರ್ಕೊಂಡು ಹೋಗಿ ಬಾರ. ಅಯ್ಯೋ, ಇವಳು ಜೊತೆನಾ? ನಾನು ಹೋಗಲ್ಲಪ್ಪ, ಇವಳು ತುಂಬಾ ಬಂದ. ಸರಿ, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ ಬಿಡು. ಅಯ್ಯೋ, ಇವ್ರು ಬೇರೆ ಯಾವ್ದಾದ್ರು ಟ್ಯಾಕ್ಸಿ ಇಟ್ಕೊಂಡು ಹೋಗಿ ಹೇಳಿ. ಏಯ್, ಮೇನನ್ ಸಾರಿಗೆ ಅದೆಲ್ಲ ಹಿಡ್ಸಲ್ಲ ಕಣ. ಏನ್ ಕೇಳಿದ್ರು ಮೇನನ್ ಮೇನನ್. ಕೇಳಿದೆ ನಿನ್ ಮಗನ್ನ ಹೋಗ್ತಾನಂತ? ಅವ್ನು ಹೋಗ್ತಾನೆ ಸರ್. ಹೋಗ್ತೀಯ ತಾನೆ? ಹೋಗ್ತೀನಿ. ಹೋಗ್ತಾನಂತೆ. ಇವತ್ತೇನಾದ್ರೂ ಅವಳು ಬಂದ ತೋರಿಸೋದ್ಲು ಅಷ್ಟೇ. ಆಮೇಲೆ ಹೇಳ್ಬಿಡ್ತಾ ಇದ್ದೀನಿ, ಅರ್ಧದಲ್ಲೇ ಬಿಟ್ಬಿಡ್ತೀನಿ. ಆಮೇಲೆ ಏಯ್, ನೀನು ಸ್ವಲ್ಪ ತಾಳ್ಮೆಯಿಂದ ಇರೋ. ನಾನು ಹೋಗ್ತೀನಿ. ಅದ್ರ ಒಂದು, ನೀವು ಇವತ್ತೇ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಹೋಗ್ಲೇಬೇಕಾ? ಹೋಗ್ಲೇಬೇಕು. ಸರಿ, ಪ್ರಾಮಿಸ್? ಪ್ರಾಮಿಸ್ ಮಾಡಿ. ಹಲೋ. ಹಾಯ್ ನೀತು, ಹೊರಟ್ಬಿಟ್ಟಿಯಾ? ಡ್ರೈವರ್ಗೆ ಹುಷಾರಿಲ್ವಂತೆ, ಅವ್ರ ಮಗ ಬರ್ತಾ ಇದ್ದಾನೆ. ಮಗನ?
ಯಂಗ್ಸ್ಟರ ಹೇಗೆ? ಹಾ ಯಂಗೈ. ರೆಕಾರ್ಡ್ ಮಾಡೋಕೆ ನಂಗೆ ಹೆಲ್ಪಿಗೆ ಬರ್ತಾನೆ. ಅಂಥವ್ರ ಹತ್ರ ಹುಷಾರಾಗಿರ್ಬೇಕು. ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಛೇ ಭಯ ಪಡೋಂಥದ್ದೇನಿಲ್ಲ. ನೀವೆಲ್ಲಿ ಹೋಗ್ಬೇಕು ಅಂತ ಇನ್ನೂ ಏನು ಹೇಳಿಲ್ಲ. ಹಾಸನ್ ಹೈವೇಲಿ ಹೋಗಿದ್ಯಾ? ಹಾ ಹೋಗಿದ್ದೀನಿ. ನಾವೀಗ ಅಲ್ಲೇ ಹೋಗ್ಬೇಕು. ಅಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ ಹೇಳಿಲ್ವಲ್ಲ. ಒಂದ್ ನಿಮಿಷ ಇರು, ಹೇಳ್ತೀನಿ. ಹೌದು, ನಿನ್ನ ಹೆಸರೇನು? ನನ್ನ ಹೆಸರು ಚಂದ್ರು. ನನ್ನನ್ನು ಇಷ್ಟಪಡೋರು ಚಂದು ಅಂತ ಕರೀತಾರೆ. ಓಕೆ ಮಿಸ್ಟರ್ ಚಂದ್ರು, ಮೊದಲು ಈಗ ಫಾರೆಸ್ಟ್ ಏರಿಯಾಗೆ ಹೋಗೋಣ. ನಿನ್ನ ಫೋನ್ ಸೈಲೆಂಟ್ ಮೋಡಿಗೆ ಹಾಕು. ಸರಿ, ನೀವು ಯಾಕೆ ಈ ಸೌಂಡ್ಸ್ನೆಲ್ಲ ರೆಕಾರ್ಡ್ ಮಾಡ್ತೀರಾ? ಇದು ಒಂದು ಸಿನಿಮಾಗೋಸ್ಕರ. ಸಿನಿಮಾಗ? ಯಾವ ಸಿನಿಮಾಗೆ? ಹಿಂದಿ ಸಿನಿಮಾ. ಹಿಂದಿ ಸಿನಿಮಾನಾ? ಯಾರು ಆ್ಯಕ್ಟ್ರೆಸ್? ಸೈಫ್ ಅಲಿ ಖಾನ್, ಕರೀನಾ ಕಪೂರ್, ಒಂದು ಲವ್ ಸ್ಟೋರಿ. ಹೌದಾ? ಆ ಸಿನಿಮಾಗೆ ಯಾಕೆ ಇಲ್ಲಿರೋ ಸೌಂಡ್ಸ್ಗಳನ್ನ ಕೇಳ್ತಾರೆ? ಈ ಥರ ಬ್ಯಾಕ್ಗ್ರೌಂಡಲ್ಲಿ ಈ ಸಿನಿಮಾಗೆ ಬೇಕಾಗಿರೋ ವಿಷಯ ಇದೆ. ಅದಕ್ಕೆ ಬೇಕಾಗಿರೋ ಶಬ್ದನ ನಾನು ಇಲ್ಲಿಂದ ರೆಕಾರ್ಡ್ ಮಾಡ್ತೀನಿ. ನಮ್ಮ ಸಿನಿಮಾಲ್ ಕೇಳೋ ಸೌಂಡ್ಸ್ ಎಲ್ಲ ಈ ರೀತಿನೇ ರೆಕಾರ್ಡ್ ಮಾಡೋದು. ಅದು ಸರಿ. ಅವರು ನಿನ್ನ ಥರ ಬಂದ ತೋರಿಸ್ತಾರಾ? ಸರಿ, ಈ ಕೆಲಸ ಕಲ್ತ್ಕೊಂಡ್ರೆ ದುಬೈಗೆ ಹೋದಾಗ ಯೂಸ್ಫುಲ್ ಆಗಿರತ್ತಾ? ಇಲ್ಲೇನೇ ಫೆಸಿಲಿಟೀಸ್ ಕಮ್ಮಿ ಇದ್ರೂ ನನಗೆ ಇಂಡಿಯಾನೇ ಇಷ್ಟ. ಇಲ್ಲಿದ್ಕೊಂಡೆ ನಾನು ಎಕ್ಸಾಮ್ಗೆ ವರ್ಕೌಟ್ ಮಾಡೋಕ್ಕಾಗತ್ತಾ ಅಂತ ನೋಡೋಣ. ಅದು ಒಳ್ಳೆ ವಿಷಯನೇ. ಹಾಗಾದರೆ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಿ. ನಿಮ್ಗೇನು ಹೆಲ್ಪ್ ಬೇಕು ಹೇಳಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ಸ್. ಅದು ನನ್ನ ಹತ್ರ ಕೊಡಿ, ನಾನು ತೊಗೊಂಬರ್ತೀನಿ. ಥ್ಯಾಂಕ್ ಯು. ಇಲ್ಲೇ ನಿಲ್ಸು. ಇನ್ ಎಷ್ಟೇ ಜನ ಬಂದ್ರು ನಮ್ಮ ವಿಜಯಣ್ಣ ತರ ಡ್ಯಾನ್ಸ್ ಫೈಟ್ ಮಾಡಕ್ ಆಗಲ್ಲ ಕಣ. ಏನ ಹೇಳ್ತಿದ್ಯಾ? ಡ್ಯಾನ್ಸ್ ಫೈಟ್ ವಿಷಯದಲ್ಲಿ ನಮ್ ಯಶ್ ಬಾಸ್ ಸೂಪರ್. ಅವ್ರ ಆಕ್ಟಿಂಗ್ ಎಲ್ಲ ಇಲ್ಲಿ ರೆಕಾರ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅನ್ಸುತ್ತೆ. ಆದ್ರೆ ಇವ್ರ ಮಾತು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಇರಿ ಬರ್ತೀನಿ. ಸುಮ್ಮನೆ ಇರಿ ಅಂತ ಹೇಳಿದ್ರು ಅವ್ರು ಕೇಳೋದಿಲ್ಲ. ವೈಲೆಂಟ್ ಆದ್ರೂ ಆಗ್ಬಹುದು. ಹಾಗಾದ್ರೆ ನಾವು ಹೊರಡೋಣ. ಬೇರೆ ಎಲ್ಲಾದ್ರೂ ಟ್ರೈ ಮಾಡಿದ್ರಾಯ್ತು. ಆದ್ರೆ ಈ ತರದ ಸೌಂಡ್ ಸಿಗಲ್ಲ. ಒಂದ್ ನಿಮಿಷ ಇರಿ, ನಾನು ಟ್ರೈ ಮಾಡಿ ನೋಡ್ತೀನಿ. ಅಣ್ಣ ನಿಮ್ದೊಂದು ಫೋಟೋ ತೆಗಿಲ್ಲ? ಇಲ್ಲೇ ಇರಿ. ಆ ಲಾರಿ ಹತ್ರ ನಿಂತ್ಕೊಳ್ಳಿ. ಇಲ್ಲಿದೆ ನೋಡಿ ಕ್ಯಾಮ್ರಾ. ಹೌದು, ಲಾರಿ ಪಕ್ಕದಲ್ಲಿ. ಸರಿ ಸರಿ. ರೆಡಿನಾ? ಹೀಗೆ ಆಯ್ತಣ್ಣ. ಸರಿ ಅಣ್ಣ, ನೋಡಿ ಹಿಂಗಿಲ್ಲ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಓಕೆ ಥ್ಯಾಂಕ್ಸ್. ಥ್ಯಾಂಕ್ಸ್, ಬಾಯ್ ಅಣ್ಣ. ಚಂದ್ರು, you're really great. ಅಯ್ಯೋ, ತುಂಬಾ ಫೋಟೋಸ್ ಎಲ್ಲ ತಗೊಂಡಿಯಲ್ಲ, ಎಲ್ಲಿ ತೋರ್ಸು. ಅದು ಸುಮ್ಮನೆ ತೆಗ್ದಿದ್ರಿ. ಇರ್ಲಿ ತೋರ್ಸು. ನೀನ್ ಒಳ್ಳೆ ಫೋಟೋಗ್ರಾಫರ್ ಆಗ್ಬೋದು. ಗುಡ್ ಕಾಂಪೋಸಿಷನ್, ಐ ಲೈಕ್ ಇಟ್. ಏನ್ರೇ ಹೇಳ್ತಾ ಇದ್ದೀರಾ? ನೀವೆಲ್ಲ ದೊಡ್ಡ ದೊಡ್ಡ ಪ್ರೊಫೆಷನಲ್ ವರ್ಕ್ಸ್ನ ದಿನ ನೋಡೋರು. ಸುಮ್ಮನೆ ತೆಗ್ದಿದ್ದಕ್ಕೆ ಈ ತರ ಹೊಗಳ್ತಿದ್ದೀರಾ? ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋ ಡೌಟ್.
ಯು ಗುಡ್. ಕಾಂಪ್ಲಿಮೆಂಟ್ಗೆ ಥ್ಯಾಂಕ್ಸ್ ಆದ್ರೂ ಹೇಳ್ಬೋದಲ್ಲ? ಯಾವಾಗಲೂ ಯಾರಿಗೂ ಧನ್ಯವಾದ ಹೇಳಲ್ಲ, ಆದರೆ ಕೃತಜ್ಞನಾಗಿರ್ತೀನಿ. ನೀನ್ ನಾನು ಅನ್ಕೊಂಡಿದ್ದ ಥರ ಅಲ್ಲ. ಚಂದ್ರು, ನನ್ನ ಫೋನಲ್ಲಿ ಸ್ಟಿಲ್ಸ್ ತೆಕ್ಕೊಡ್ತೀಯಾ? ಅರೆ, ಫೋನ್ ಸೂಪರ್ ಆಗಿದೆ. ಸಾರ್ ಯಾರು? ನಿಮ್ಮ ಬ್ರದರಾ? ನನ್ನ ಫಿಯಾನ್ಸೆ. ಫಿಯಾನ್ಸೆ ಅಂದ್ರೆ? ನನ್ನ ಮದುವೆ ಮಾಡ್ಕೊಳ್ಳೋರು. ಓ, ಮಿಥುನ್. ತುಂಬಾ ಸ್ಟೈಲಿಶ್ ಆಗಿದ್ದಾರೆ. ಏನ್ ಕೆಲಸ? ಬ್ಯಾಂಕ್ ಮ್ಯಾನೇಜರ್. ಸಿಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಯಾವಾಗ ಮದುವೆ? ಸ್ವಲ್ಪ ಕೆಲಸ ಇದೆ, ಅದ್ ಮುಗಿದ್ಮೇಲೆ. ಲವ್ವಾ? ಇಲ್ಲ ಇಲ್ಲ, ಅರೇಂಜ್ ಮ್ಯಾರೇಜೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ಮಾಧವನ್ ಅಂಕಲ್, ಅವ್ರ ಮಗನೇ. ಓ, ನೀನ್ ದುಬೈಲಿ ಏನ್ ಕೆಲಸ ಮಾಡ್ತಿದ್ದೆ? ಹಾ, ಅದೇನು ಹೇಳ್ಕೊಳ್ಳೋ ಅಂಥದ್ದಲ್ಲ. ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಆಫೀಸಲ್ಲಿ ಸಣ್ಣದೊಂದು ಕೆಲಸ. 6 ತಿಂಗಳು ಅಲ್ಲೇ ಇದ್ದೆ. ಅಲ್ಲಿ ರಿಸೆಷನ್ ಬಂದಮೇಲೆ ಕೆಲಸ ಹೊಟ್ಟೋಯ್ತು. ತಿರ್ಗಾ ಹೋಗಬೇಕು. ಟ್ರೈ ಮಾಡ್ತಿದ್ದೀನಿ. ಆಮೇಲೆ PSC ಟೆಸ್ಟು ಬರಿತಾ ಇದ್ದೀನಿ. ಒಂದು ದುಬೈ ಇಲ್ಲ PSC, ಎರಡೇ ಆಪ್ಷನ್ ಇರೋದು. ಹಾಂ, ಬಟ್ ಹಣ ಸಂಪಾದಿಸೋದಕ್ಕೆ ತುಂಬಾ ಆಪ್ಷನ್ಸ್ಗಳಿದೆ. ಕಳ್ಳನೋಟು, ಹವಾಲಾ ಏಜೆನ್ಸಿ, ರೌಡಿಸಮ್, ರಿಯಲ್ ಎಸ್ಟೇಟ್, ಆಮೇಲೆ... ಚಂದ್ರು, ತಮಾಷೆ ಮಾಡಬೇಡ. ನಾನು ಹೇಳಿದ್ದು ಮನ್ಸಿಗೆ ಹಿಡಿಸೋಂಥ ಕೆಲಸ. ಅದು ಹೇಳೋದಕ್ಕೆ ತುಂಬ ಈಸಿ, ಆದರೆ ಸಿಗಬೇಕಲ್ಲ. ನಮ್ಮ ಟ್ಯಾಲೆಂಟ್ಸ್, ಇಂಟ್ರೆಸ್ಟ್ಸ್ ಅದೆಲ್ಲ ಏನು ಅಂತ ನಾವು ತಿಳ್ಕೊಬೇಕು. ಆಮೇಲೆ ಅದನ್ನು ಬೇಸಾಗಿಟ್ಕೊಂಡು ನಾವು ಕೆಲಸ ಹುಡುಕ್ಬೇಕು. ಅದಕ್ಕೆಲ್ಲ ನಮ್ಮ ಹತ್ರ ಹಣ ಇರಬೇಕ್ರಿ. ಆ ಕೆಲಸ ಎಲ್ಲ ನಮಗೆ ಸೆಟ್ ಆಗೋದಿಲ್ಲ. ಇವಾಗಲೂ ನೋಡಿ, ಫೋಟೋಗ್ರಾಫಿಲಿ ನಂಗೆ ತುಂಬ ಇಂಟ್ರೆಸ್ಟು, ಆದರೆ ಅದನ್ನೇ ಫಾಲೋ ಮಾಡೋಕ್ಕಾಗಲ್ಲ. ಅಪ್ಪನಿಗೆ ಇನ್ಮೇಲಾದರೂ ರೆಸ್ಟ್ ಕೊಡಬೇಕಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನೋಡಿದೆ, ದುಬೈ ಮಾತ್ರ ನನ್ನ ಕಣ್ಣಿಗೆ ಕಾಣಿಸಿದ್ದು. ನಿನ್ನ ಟ್ಯಾಲೆಂಟ್ ನೋಡಿನೇ ಹೇಳಿದ್ದು. ಎಸ್ ನೀತು? ಹಾಂ, ಹೇಳು. ಐ ಲವ್ ಯುನಾ? ಹಾಂ, ಇವಾಗಂಥ ಜಾಗದಲ್ಲೇ ಇದ್ದೀನಿ. ನಾನು ಟ್ರೈ ಮಾಡ್ತೀನಿ. ಸರಿ, ಓಕೆ. ಚಂದ್ರು? ಚಂದ್ರು ನೀನೀಗ ಐ ಲವ್ ಯು ಅಂತ ಹೇಳೋಕ್ಕಾಗತ್ತಾ? ಹಾಂ, ಅಯ್ಯಯ್ಯ, ಅದು ನಾನು ಆ ಟೈಪ್ ಅಲ್ಲ. ಇವ್ನು ನೋಡಪ್ಪ, ನನ್ನ ಆಫೀಸ್ MD ಈಗ ತಾನೇ ಕಾಲ್ ಮಾಡಿದ್ರು. ಅವ್ರಿಗೆ ಒಂದೇ ಒಂದು ಸೌಂಡ್ ಬೇಕಂತೆ. ಒಂದು ಸಿನಿಮಾಗೋಸ್ಕರ ಕೇಳ್ತಿದ್ದಾರೆ. ಪ್ಲೀಸ್ ನಂಗೋಸ್ಕರ ಹೇಳ್ತೀಯಾ ಪ್ಲೀಸ್? ಈ ಹೀರೋಸ್ ಎಲ್ಲ ಹೇಳ್ತಾರಲ್ಲ ಐ ಲವ್ ಯು ಅಂತ, ಅಷ್ಟರ ಮಟ್ಟಿಗೆ ಇಲ್ಲದೆ ಇದ್ರೂ ಸ್ವಲ್ಪ ಫೀಲ್ ಮಾಡಿಕೊಂಡು. ನಾನು ಯಾರಿಗೂ ಇದುವರೆಗೂ ಐ ಲವ್ ಯು ಅಂತ ನೇರವಾಗಿ ಹೇಳಿದ್ದಿಲ್ಲ, ಅದೇ ಸಮಸ್ಯೆ. ಅದಕ್ಕೆ ಧೈರ್ಯ ಬೇಕು. ಇವಾಗ ಹೇಳ್ತೀಯಾ ಇಲ್ವಾ? ಏನ್ರಿ ನೀವು ಹೆದರ್ಸ್ತೀರಾ ಐ ಲವ್ ಯು ಅಂತೆಲ್ಲ ಹೇಳಕ್ಕೆ? ನನ್ನಿಂದ ಅದೆಲ್ಲ ಆಗಲ್ಲ. ಅಯ್ಯೋ, ಒಳ್ಳೆ ಕತೆ ಆಯ್ತೀಗ. ತಗೋ, ಇದನ್ನ ಹಿಡ್ಕೊ. ಹೀಗೆ ಹೇಳ್ಬೇಕು, ಗೊತ್ತಾಯ್ತಾ? ನಿನಗಿಷ್ಟ ಇರೋರು ಯಾರನ್ನಾರು ಮನ್ಸಲ್ಲಿ ನೆನ್ಸ್ಕೊಂಡು ಕಣ್ಣು ಮುಚ್ಕೊಂಡು ಜೋರಾಗಿ ಹೇಳು. ಆಗ್ಲೇ ನನ್ಗಿಂತ ಸೂಪರ್ ಆಗಿ ಹೇಳ್ಬೋದು. ಹೇಳಲೇಬೇಕಾ? SMS ಕಳ್ಸಿದ್ರೆ ಆಗಲ್ವಾ? ಅಯ್ಯೋ ಚಂದ್ರು, ಸ್ವಲ್ಪ ಸೀರಿಯಸ್ ಆಗಿರ್ತೀಯ ಪ್ಲೀಸ್. ಇಲ್ಲಿ ನೋಡು, ಇಲ್ಲಿ ಬಂದ್ಬಿಟ್ಟು ಹೇಳು. ಹಾಗಾದ್ರೆ ಫೀಲ್ ಬರುತ್ತೆ ಅಂತೀರಾ? ನೋಡೋಣ. ಹೇಳು. ಹೇಳು.
ಹಾ ಗುಡ್. ಥ್ಯಾಂಕ್ಸ್. ಚೆನ್ನಾಗಿ ಹೇಳ್ದೆ. ಓ ಇವಾಗ ಟೇಕ್ ಮಾಡೋಣ. ಇನ್ನೂ ತಗೊಂಡಿಲ್ವಾ? ಹಾಯ್, ಹೇಳಿ. ಏಯ್, ವಾಟ್ ಇಸ್ ದಟ್? ಏನು? ಏನದು ಶಬ್ದ? ಇನ್ನು ಥಿಯೇಟರ್ ಇದೆಯಾ? ಇಲ್ಲ ಇಲ್ಲ, ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೆ ಒಂದ್ ಫಿಲ್ಮ್ಗೋಸ್ಕರ. ಫಿಲಿಮ್ಗಾಗ ಈ ರೀತಿ ಎಲ್ಲ ಕೂಗಿದ್ರೆ ಜನಗಳು ಎದ್ದು ಓಡೋಗ್ಬಿಡ್ತಾರೆ. ಓಡಿದ್ರೆ ಓಡ್ಲಿ. ಯಾರು ಹಾಕಿ ಕೂಗ್ತಾ ಇರೋದು? ಚಂದು. ಚಂದುನಾ? ಸಾರಿ, ನನ್ ಜೊತೆ ಬಂದಿದಾರಲ್ಲ ಚಂದ್ರು ಅಂತ. ಓ, ಆ ಡ್ರೈವರಾ? ಬೇರೆ ಯಾರು ಸಿಗ್ಲಿಲ್ವಾ? ಹಿ ಸ್ಮಾರ್ಟ್. ಕೇಳಕ್ ಫೀಲ್ ಚೆನ್ನಾಗಿದ್ಯಲ್ಲ. ನನಗೇನು ಹಾಗೆ ಅನಿಸ್ತಾ ಇಲ್ಲ. ಓಕೆ ಮಿಥುನ್, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ನೋ, ಓ ಗಾಡ್, ನನ್ನ ಫೋನ್ ನೀರಲ್ಲಿ ಬಿದ್ದೋಯ್ತು. ಅಯ್ಯೋ, ನಾನು ಟ್ರೈ ಮಾಡಿ ನೋಡ್ತೀನಿ. ಬೇಡ ಬೇಡ, ಅಲ್ಲಿ ಹೋಗ್ಬೇಡ. ತಗೊಳ್ಳಿ, ಜಾಗ್ರತೆ. ದುಬೈಲಿ ಕಷ್ಟಪಟ್ಟು ಸಂಪಾದಿಸಿದ್ದು. ಇಲ್ಲೇ ತಾನೇ ಬಿದ್ದಿದ್ದು? ಹೌದು. ಹುಷಾರು. ಚಂದು, ಚಂದು. ಚಂದು, ನೀನ್ ಆಚೆ ಬಾ. ಬಂದೆ ಬಂದೆ. ಇರಿ ಇರಿ, ನೀವು ಬರೋದು ಬೇಡ. ನಿಂಗೇನಾದ್ರು ಏಟಾಯ್ತಾ? ನೀರು ತುಂಬ ಚಿಲ್ಲಾಗಿದೆ. ಏನಿಲ್ಲ. ನಂಗೆ ಭಯ ಆಗೋಯ್ತು. ಫೋನ್ ಹೋದ್ರೆ ಹೋಗ್ಲಿ, ನೀನ್ ಬಾ. ಆ ಫೋನ್ ಇಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಪರವಾಗಿಲ್ಲ, ಹೋಗ್ಲಿ ಬಿಡು. ನಾನು ಇನ್ನೊಂದ್ಸಲಿ ಟ್ರೈ ಮಾಡಿ ನೋಡ್ತೀನಿ. ಏಯ್, ನಿಂತ್ಕೋ, ಹೋಗ್ಬೇಡ, ಬಾ. ಇಲ್ಲೇ ಇರುತ್ತೆ. ಮೆನಾನ್ ಸರ್ಗೆ ಫೋನ್ ಮಾಡಿ ಹೇಳಿ, ಇಲ್ಲಾಂದ್ರೆ ಅವ್ರು ಹೆದರ್ಕೋತಾರೆ. ಆದ್ರೆ ತಾತನ್ ನಂಬರ್. ಓ ಓಕೆ ಓಕೆ, ನಾನು ಅಪ್ಪನಿಗೆ ಫೋನ್ ಮಾಡಿ ಹೇಳ್ತೀನಿ. ಹಲೋ ಅಪ್ಪ, ನಾನೇ ಚಂದ್ರು. ಅದು ನೀತು ಫೋನು ನೀರಲ್ಲಿ ಬಿದ್ದೋಯ್ತು. ಮೆನಾನ್ ಸರ್ ನಂಬರ್ ಸ್ವಲ್ಪ ಕಳಿಸ್ಕೊಡ್ತೀರಾ? ಫೋನ್ ಮಾಡಿ ಹೇಳೋದಕ್ಕೆ. ಹಾಂ, SMS ಕಳಿಸಿದ್ರೆ ಸಾಕು. ಅಯ್ಯೋ, ಅದು ಗೊತ್ತಿಲ್ವಾ? ಹಾಗಾದರೆ ನೀವು ಫೋನ್ ನಂದನ ಹತ್ರ ಕೊಡಿ. ಅಯ್ಯೋ, ಹಾಗಾದರೆ ಫೋನ್ ಅಮ್ಮನ ಹತ್ರ ಕೊಡಿ. ಅಮ್ಮನ ಗೊತ್ತು, ಕೊಡಿ. ಬೇಕಾಗಿರೋ ವಿಷಯನೆಲ್ಲ ತಿಳ್ಕೊಳ್ಳೋದೇ ಇಲ್ಲ ನೀವು. ನಾನು ಬರ್ತೀನಿ ರೀ. ಹಾಂ ಹಾಂ, ಸರಿ. ಅಪ್ಪಂಗೂ ಜೋರು ಮಾಡ್ತೀಯಾ? ಒಂದೊಂದ್ಸಲ ನಾನು ಅಪ್ಪ ಆಗ್ಬಿಡ್ತೀನಿ, ಅವ್ರ ಮಗ ಆಗ್ಬಿಡ್ತಾರೆ. ಯಾವಾಗಲೂ ಫ್ರೆಂಡ್ಸ್ ಥರಾನೇ. ನಮ್ಮ ಡ್ಯಾಡಿನೂ ಹಾಗೇನೆ, ವೆರಿ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಮಮ್ಮಿ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ನಾನು ಸಿನಿ ಫೀಲ್ಡಲ್ಲಿ ಮೊದಲು ವರ್ಕ್ ಮಾಡ್ತೀನಿ ಅಂದಾಗ ಅಮ್ಮ ಒಪ್ಕೊಳ್ಳೇ ಇಲ್ಲ. ಗರ್ಲ್ಸ್ ಸಿನಿ ಫೀಲ್ಡಿಗೆ ಬಂದರೆ ಹೆಸರು ಹಾಳಾಗತ್ತೆ ಅಂತಂದ್ರು. ಓ, ನಂಬರ್ ಬಂತು. ಮೆನಾನ್ ಸರ್ಗೆ ಫೋನ್ ಮಾಡಿ ಹೇಳಿ. ತಾತ, ನಾನು ನೀತು. ಅದು ನನ್ನ ಫೋನ್ ಮಿಸ್ ಆಯಿತು, ನೀರಲ್ಲಿ ಬಿದ್ದೋಯ್ತು. ಇಲ್ಲ, ಆಳ ಇತ್ತು, ತಗೊಳಕ್ಕಾಗಲಿಲ್ಲ. ಇದು ಚಂದು ನಂಬರು. ಚಂದ್ರು ನಂಬರ್. ಹಾಂ, ಈ ನಂಬರ್ಗೆ ಕಾಲ್ ಮಾಡಿ. ಏನು? ಹಲೋ, ನೆಟ್ವರ್ಕ್ ಇದೆ, ಆದರೂ ಕಟ್ಟಾಯ್ತು. ಖಾಲಿ, ಬ್ಯಾಲೆನ್ಸ್ ಖಾಲಿ. ಮಿಥುನಿಗೆ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ. ಅಷ್ಟರಲ್ಲಿ ರೀಚಾರ್ಜ್ ಮಾಡೋಣ. ಎರಡು ರೂಮ್ ಬೇಕು. ಒಂದೇ ಇರೋದು ಮೇಡಮ್, ಅದೂ ನಾನ್ AC. ಈಗೇನು ಮಾಡೋದು?
ನನಗೇನು ತೊಂದರೆ ಇಲ್ಲ, ನಾನು ರೂಮಲ್ಲಿ ಮಲ್ಕೊಳ್ತೀನಿ. ನೀವು ಕಂಫರ್ಟಬಲ್ ಆಗಿ ಕಾರಲ್ಲಿ ಮಲ್ಕೊಳ್ಳಿ. ಚಂದು ಅದೇನು ಸಮಸ್ಯೆ ಇಲ್ಲ ಬಿಡಿ. ಬೇರೆ ಎಲ್ಲರೂ ಟ್ರೈ ಮಾಡೋಣ. ಅದೆಲ್ಲ ಬೇಡ, ನನಗೇನು ಪ್ರಾಬ್ಲಮ್ ಇಲ್ಲ. ನನ್ನ ಬಿಡಿ, ನಾನು ಕಾರಲ್ಲಿ ಮಲ್ಕೋತೀನಿ. ಈ ಫೋನ್ ಮಾತ್ರ ಚಾರ್ಜ್ ಮಾಡಿಬಿಡಿ. ಓಕೆ ಮ್ಯಾಮ್ ತಗೊಳ್ಳಿ. ಯಾ ಥ್ಯಾಂಕ್ಸ್. ವೆಲ್ಕಮ್. ಹಲೋ. ಸಾರಿ, ನೀವ್ಯಾರು? ಚಂದು ಅಲ್ಲಿದ್ದಾರಾ? ಪ್ಲೀಸ್ ಹೋಲ್ಡ್ ಆನ್. ಓಕೆ. ಚಂದು ಫೋನ್. ಹಲೋ. ಚಾನ್ಸೇ ಇಲ್ಲ ಕಣೋ. ಒಂದೇ ದಿನಕ್ಕೆ ಆ ಹುಡುಗಿ ಬೆಡ್ರೂಮ್ವರೆಗೂ ಹೋಗ್ಬಿಟ್ಟೆ ನೀನು. ಏನು ನಡೀತಿದೆ ಅಲ್ಲಿ? ಅದೆಲ್ಲ ಏನೂ ಇಲ್ಲ ಅಣ್ಣ. ಅದು ನಾನು ಫೋನ್ನ ಚಾರ್ಜ್ ಮಾಡಕ್ಕೆ ಇಟ್ಟಿದ್ದೆ ಅಣ್ಣ. ನೀನ್ ಚಾರ್ಜ್ ಮಾಡು. ನಿನ್ನನ್ನು ಚಾರ್ಜ್ ಮಾಡಬೇಡ ಅಂತ ಯಾರು ಹೇಳಿದ್ದು? ಸಿಕ್ಕ ಚಾನ್ಸ್ನ ವೇಸ್ಟ್ ಮಾಡ್ಕೋಬೇಡ ಕಂದ. ನಿನ್ಗೇನಾದ್ರೂ ಅಡ್ವೈಸ್ ಬೇಕು ಅಂದ್ರೆ ನನ್ನನ್ನು ಕೇಳು, ನಾನು ನಿನಗೆ ಡೀಟೈಲ್ ಆಗಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡು, ನೆಗ್ಲೆಕ್ಟ್ ಎಲ್ಲ ಮಾಡಬೇಡ. ಅಣ್ಣ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅದು ಒಬ್ಬರ ಅಣ್ಣ, ನನ್ನ ಫ್ರೆಂಡು, ಬ್ರದರ್ ಥರ. ಮತ್ತ್ಯಾಕೆ ಇಷ್ಟು ಟೆನ್ಷನಲ್ಲಿ ಮಾತಾಡ್ತಿದ್ಯಾ? ಟೆನ್ಷನ್ ಎಲ್ಲ ಏನಿಲ್ಲ. ಹಲೋ. ನೀತು ಇಲ್ವಾ? ಇದ್ದಾರೆ. ಕೊಡು. ನೀವು ಯಾರು? ಕೊಡ. ನನ್ಗ? ಹಲೋ. ಅವನು ನಿನ್ನ ಪಕ್ಕದಲ್ಲೇ ಇದ್ದಾನಾ? ಇಬ್ರು ಒಂದೇ ರೂಮ್ನಲ್ಲೇ ಮಲ್ಕೋತೀರಾ ಹೇಗೆ? ಮಿಥುನ್, ವಾಟ್ ಆರ್ ಯು ಟಾಕಿಂಗ್? ಅವನಿಗೆ ಈ ಟೈಮ್ನಲ್ಲಿ ನಿನ್ನ ರೂಮಲ್ಲಿ ಏನು ಕೆಲಸ? ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ನೀನ್ ಅನ್ಕೊಳ್ಳೋ ಥರ ಏನೂ ಇಲ್ಲ. ನೀನು ಎಲ್ಲಿದ್ಯಾ? ಮಿಥುನ್, you're insulting me. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನು ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕು ತಾನೆ, ಫೋನ್ ಮಿಸ್ ಆಗ್ಬಿಡ್ತು ಅಂತ. ಈ ನಂಬರ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಹೇಗೋ ಈಗ ಮಾತಾಡ್ತಿದ್ಯಲ್ಲ. ಚಂದು ಫೋನಲ್ಲಿ ಬ್ಯಾಲೆನ್ಸ್ ಆಗೋಯ್ತು. ನಾನು ಹೇಗ್ ಮಾತಾಡ್ಲಿ? ಎಕ್ಸ್ಕ್ಯೂಸ್ ಮೇಲೆ ಎಕ್ಸ್ಕ್ಯೂಸ್ನ ಕೇಳ್ತಾನೆ ಇರಬೇಡ. ಇಲ್ಲಿ ನೋಡು, ದಿಸ್ ಇಸ್ ಟೂ ಮಚ್. ಏನ್ ಟೂ ಮಚ್? ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರನೇ ಕೊಡ್ಲಿಲ್ಲ. ನೀನ್ ಕುಡ್ದಿದ್ಯಾ? ಆರ್ ಯು ಡ್ರಂಕ್? 4 ಪೆಗ್ ಹೊಡೆದಿದ್ದೀನಿ. ಏನೀಗ? ನಿನಗೆ ಪ್ರಶ್ನೆ ಕೇಳೋದಕ್ಕೆ ಈಗ ಯಾರು ಇಲ್ಲ, ಅದಕ್ಕೆ ಜಾಲಿಯಾಗಿರ್ತೀಯ. ಓಕೆ, ನೀನ್ ಮಲ್ಕೋ. ನಾಳೆ ಬೆಳಗ್ಗೆ ಮಾತಾಡೋಣ. ನಾಳೆ ಮಾತಾಡೋದಕ್ಕೆ ಏನಿದೆ? ವಾಟ್ ಟು ಟಾಕ್? ಇಷ್ಟಾದ್ಮೇಲೂ ಇದು ಕಂಟಿನ್ಯೂ ಆಗ್ಬೇಕಂತ ಮಾತಾಡೋಣ. ಏಯ್, ಏನ್ ಮಾತಾಡ್ತಾ ಇದೀಯಾ? ಕಮ್ ಆನ್, ಲಿಸನ್ ಟು ಮೀ. ಶಟ್. ನೀತು, ಫೋನ್ ಕಟ್ ಮಾಡು. ಚಂದು, ಇಲ್ಲಿ ತುಂಬಾ ಚಳಿ ಇದೆ, ಇದನ್ನಿಟ್ಕೋ. ಥ್ಯಾಂಕ್ ಯು. ಗುಡ್ ನೈಟ್ ಚಂದು. ಒಂದು ಮುತ್ತನ್ನು ಕೊಡಲು ಬರುವೆ. ದಿನವೂ ಬಂದು ನೀಡು, ಸದ್ದನು ಮಾಡದೆ ಕೊಡು. ಕಣ್ಣುಗಳೆರಡು ಹೇಳುತ್ತಿವೆ, ಪ್ರೀತಿ ಮಾಡಲು ನೂಕುತ್ತಿವೆ. ಹೆಣ್ಣಿನ ಕಣ್ಣಿನ ನೋಟಕ್ಕೆ ಗಂಡಿನ ಮನಸ್ಸು ಜಾರೋಯ್ತು. ಹೆಣ್ಣಿನ ಕಣ್ಣಿನ ಬಾಣಕ್ಕೆ ಗಂಡಿನ ಎದೆಯೂ ಚೂರಾಯ್ತು. Gonna get a bigger, get on the
ಮಾತಿನಲ್ಲಿ ತಳುಕು ಬಳುಕು ಯೌವನದಲ್ಲಿ ಸುಖ ಹೊಂದೋಣವೇ ನಾವು. ಟೈಟ್ ಆಗಿರೋ ಮೂಮೆಂಟ್ ಬಂದ್ರೇನು ಲೈಟ್ ಆಗಿ ತಗೊಳ್ಳೋ ನಾವು ಖುಷಿ ದುಃಖ ನಾಳೆ ತೆಲಿ ತೂಗೋಣ. ಕನಸುಗಳೇ ಕನಸುಗಳೇ ಮನಸ್ಸಿಗೆ ಹೇಳಿದ ಸೇರೆಂದು ಇನಿಯನ ಕೂಡಿ ಹಾಡೆಂದು. ಹೂಮಳೆಯಲ್ಲಿ ಹನಿ ಹನಿಯಾಗಿ ಕಂಡಿತು ನಿನ್ನಯ ಪ್ರೀತಿ. ಹೂಮಳೆ ಹನಿ ನಾನಿನಗಾದರೆ ಜೇನಿನ ಹನಿಯು ನೀ ನನಗೆ. Every night it's raining party. Everybody in the town just shake and groove it. Come on homie, gonna holler without you. Waha, look who taught you. Hey, come on, come have some fun. Oh, get your ladies in the room. Hey, DJ turning it up. Take it up. ವಾಟ್ಸಪ್ ಅಲ್ಲಿ ಚಾಟಿಂಗು ಮಾಡಿ ವ್ಯಾಟಿಕನ್ ಸಿಟಿಲಿ ಇಳಿದು ಪ್ಯಾರಿಸ್ ಅಲ್ಲಿ ಟೂರು ಮಾಡೋಣ. ವೆಲ್ವೆಟ್ ನ ಡ್ರೆಸ್ ಹಾಕಿ ಸಿಡ್ನಿಲಿ ಓಪ್ರಾ ನೋಡಿ ಟ್ರಾವೆಲ್ ನ ಮಾಡಿ ನೋಡೋಣ. ಅಲೆಲೆಲೆಲೆ ಧರೆಗಿಳಿದ ದೇವತೆಯು ನೀನು ನನ್ನೆದೆಯ ಪ್ರೇಯಸಿಯು ನೀನು. ಹೂಮಳೆ ಹನಿ ನಾನಿನಗಾದರೆ ಜೇನಿನ ಹನಿಯು ನೀ ನನಗೆ. ಹೂಮಳೆ ಹನಿ ನಾನಿನಗಾದರೆ ಜೇನಿನ ಹನಿಯು ನೀ ನನಗೆ. ಒಂದು ಮುತ್ತನ್ನು ಕೊಡಲು ಬರುವೆ. ದಿನವೂ ಬಂದು ನೀಡು ಸದ್ದನು ಮಾಡದೆ ಕೊಡು. ಕಣ್ಣುಗಳೆರಡು ಹೇಳುತ್ತಿವೆ ಪ್ರೀತಿ ಮಾಡಲು ನೂಕುತ್ತಿವೆ. ಹೆಣ್ಣಿನ ಕಣ್ಣಿನ ನೋಟಕ್ಕೆ ಗಂಡಿನ ಮನಸ್ಸು ಜಾರೋಯ್ತು. ಹೆಣ್ಣಿನ ಕಣ್ಣಿನ ಬಾಣಕ್ಕೆ ಗಂಡಿನ ಎದೆಯು ಚೂರಾಯ್ತು. ಇಲ್ಲಿ ಕೊಟ್ಟಿದ್ಯಾ ಮಾಡ್ತೀನಿ. ಅಯ್ಯೋ ಎಷ್ಟು ದಿವಸ ನನ್ನನ್ನು ಯಾಮರ್ಸಿ ಊರು ಸುತ್ತಾ ಇದೆಯಲ್ಲ. ಯಾಕೆ ಎದೆಗೇನಾಯ್ತದೆ? ಪ್ಯಾಕೆಟ್ಗೆ ಎಷ್ಟೈತೆ? 5 ಪೈಸಾ ಇಲ್ಲ. 5 ಪೈಸಾ ಕೂಡ ಇಲ್ಲ. ಹೇಳಿದ್ರೆ ಅಲ್ಲಿಗೆ ಉದುರಿಸ್ತೀನಿ. ಕೊಡಿಲಿ. ಯಾರ್ದು ಹತ್ರ? ಅಯ್ಯೋ ಕಾಸು ಹೋಯ್ತು. ಜಾವೇದ್ ಬಾಯ್ ಚೂಡಿದಾರ್ ತಗೋಬೇಕು ಅಂತ ಕಾಸು ಇಟ್ಕೊಂಡಿದ್ದೆ. ಜಾವೇದ್ ಬಾಯ್ ಈಗ ನೀನು ಪ್ಯಾಂಟ್ ಶರ್ಟ್ಗೆ ಹಾಕೋದಿಲ್ಲ ಚೂಡಿದಾರ್ಗೆ ಹಾಕ್ತೀಯ? ನನಗಲ್ಲ ನನ್ನ ತಂಗಿಗೆ ಚೂಡಿದಾರ್ ತಗೋಬೇಕು ಅಂತ ಕಾಸು ಇಟ್ಕೊಂಡಿದ್ದೆ. ಬಿಡೋ, ನೀನು ಎಷ್ಟು ದಿವಸದಿಂದ ಅಮ್ಮ ಅಕ್ಕ ಅಂತ ಯಾಮರ್ಸ್ತಾನೆ ಇದೆಯಾ? ಇನ್ಮೇಲೆ ಅದೆಲ್ಲ ನಡೆಯೋದಿಲ್ಲ. ಇದು ಅಸಲು ಅಲ್ಲ, ಬಡ್ಡಿಗೆ ಮಾತ್ರ. ಇದು ಕಳ್ಳ ನೋಟಿಗೆ ಅಲ್ಲ ತಾನೆ? ಇದು ಕಳ್ಳ ನೋಟ್ ಆದ್ರೂ ಪರವಾಗಿಲ್ಲ, ನನ್ನ ಪಾಕೆಟ್ ಎಲ್ಲ ಇರಲಿ. ನನ್ಗೇನಾದ್ರೂ ಪೊಲೀಸ್ ಹಿಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಪ್ರಯಾಣ ಎಲ್ಲ ಹೇಗಿತ್ತು? ಒಂದು ಸಮಸ್ಯೆನೂ ಇಲ್ಲ. ತುಂಬಾ ಒಳ್ಳೆ ಹುಡುಗಿ. ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟ ತಕ್ಷಣ 1000 ರೂಪಾಯಿ ನೋಟು 3 ನೋಟನ್ನ ಟಕ್ 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 ಅಂತ ಕೊಟ್ಲು. ನೀನ್ ಅದನ್ನ ತೊಗೊಂಡ್ಬಿಟ್ಟ? ಮತ್ತೆ ತಗೊಳ್ದೆ? ಹೇಯ್, ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣ. ಏನಪ್ಪ ಇದು? ಕಂಪನಿ ಕಾಸ್ತಾನೆ? ಯಾವುದೇ ಕಾಸಾಗಿರ್ಲಿ ಮೆನನ್ ಸರ್ ಮೊಮ್ಮಗಳ ಹತ್ರ ಇಸ್ಕೊಂಡಿದ್ದು ದೊಡ್ಡ ತಪ್ಪು. ಅಯ್ಯೋ, ನಾನೇನ್ ಕೇಳಿ ತಗೊಳ್ಳಿಲ್ಲ, ಅವ್ರಾಗೆ ಕೊಟ್ರು. ಸರಿ, ಚರ್ಚ್ ಫಾದರ್ ನಿನ್ನ ಹುಡ್ಕೊಂಡ್ ಬಂದಿದ್ರು, ಏನು ಅಂತ ಕೇಳ್ಕೊಂಡ್ ಬಾ ಹೋಗು. ಅದೇನ್ ಕತೆ ಅಂತ ಗೊತ್ತಿಲ್ವೇ? ಅಮ್ಮ, ಅಪ್ಪ ಡಾಕ್ಟರ್ನ ಹೋಗಿ ನೋಡಿದ್ರಾ? ನಿಮ್ಮಪ್ಪ ತಾನೇ. ನಾನು ಇಲ್ಲಿ ಕಲ್ತರ ನಿಂತಿದ್ರು ಅವ್ರು ನನ್ನ ಜೊತೆ ಬರೋದಿಲ್ಲ. ಇವಳನ್ನ ಕಾಲೇಜಿಗೆ ಬಿಟ್ಬಿಟ್ಟು ಅವ್ರನ್ನ ಕರ್ಕೊಂಡು. ಡಾಕ್ಟರ್ ಏನ್ ಹೇಳಿದ್ರು? ಇವಳನ್ನ ಕೇಳಿದ್ರೆ ಇಲ್ವಂತೆ. ನೀನು ಹೆಂಗಿದ್ದಾಳೆ? ಎಷ್ಟು ಸಲ ಜಗಳ ಆಡ್ದೆ? ಜಗಳನ ನಮ್ಮ ಮಧ್ಯನ? ಛೇ, ಅವಳ ಥರ ಒಂದು ಹುಡುಗಿನ ನಾನು ಇದುವರೆಗೂ ನೋಡೇ ಇಲ್ಲ. ಎಂಥ ಒಂದು 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 ಸರಿ ಸರಿ, ದುಡ್ಡು ಸಿಕ್ತಲ್ಲ, ನಂಗೇನ್ ತಂದೆ? ನಿನ್ಗೇನ್ ತರಬೇಕು? ಇರ್ಲಿ ಅಂತ ಇದನ್ನ ತಗೊಂಡ್ ಬಂದೆ. ಹಾಯ್ ಅಣ್ಣ, ಈ ಚೂಡಿದಾರ್ ನಂಗೆ ಹೇಗಿದೆ? ಚೆನ್ನಾಗಿದ್ಯಾ? ಈ ಚೂಡಿದಾರ್ ಸೌಂದರ್ಯನೇ ಹೋಯ್ತು. ಹೌದು, ನಿನ್ ವಾಚ್ ಅಲ್ಲಿ? ಅದು ರೆಡಿ ಮಾಡಕ್ ಕೊಟ್ಟಿದ್ದೀನಿ. ನಿಂಗ್ ಸುಳ್ಳು ಹೇಳಕ್ಕೂ ಬರಲ್ಲ ಅಲ್ಲ? ವಾಚ್ನ ಮಾರ್ದೆ ಅಲ್ಲ?
ಡ್ಯಾಡಿ, ಮಿಥುನ್ ವಿಷಯದಲ್ಲಿ ನಂಗೊಂದು ಪ್ರಾಬ್ಲಮ್. ವಾಟ್ಸ್ ಇಟ್? ನನ್ನ ಜೊತೆ ಸೆಟ್ ಆಗ್ತಾನ ಅಂತ ಡೌಟ್ ಆಗ್ತಿದೆ. ಹೇಗೆ ಹೇಳೋದು? ಒಂಥರ ಗಟ್ ಫೀಲಿಂಗ್. ಏನಾಯ್ತು ದಿಢೀರಂತ ಫೀಲಿಂಗ್? ಏನೂ ಆಗಿಲ್ಲ, ಆದ್ರೆ ಇಲ್ಲಿ ನೋಡಮ್ಮ, ಮದುವೆಗೆ ಮೊದಲು ಎಲ್ಲಾ ಹೆಣ್ಮಕ್ಳಿಗೆ ಇರುವಂತ ಪ್ರಾಬ್ಲಮ್ಮೇ ಇದು. ಈ ರೀತಿ ಭಯ ಎಲ್ರಿಗೂ ಇರುತ್ತೆ, ಮತ್ತೇನು ಅಲ್ಲಮ್ಮ. ಡ್ಯಾಡಿ, ಇದಾತರ ಅಲ್ಲ. ನೀನ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಇದೆಲ್ಲ ಸುಮ್ನೆ ಹಾಗನ್ಸುತ್ತೆ. ಡ್ಯಾಡಿ ಇನ್2 ದಿನದಲ್ಲಿ ಅಲ್ಲಿ ಇರ್ತಾರೆ. ಓಕೆ, ಸಿ ಯು ದೆನ್. ಆಮೇಲೆ ಆಫೀಸಿಂದ ಒಂದು ಮೇಲ್ ಬಂದಿದೆ. ಏನಂತೀರಿ? ಚಿಕ್ಕಮಂಗ್ಳೂರಲ್ಲಿ ನಾನು ಆಫೀಸ್ ಓಪನ್ ಮಾಡಿರೋ ವಿಷಯ ಹೇಳಿದ್ದೀನಿ ಅಲ್ವಾ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿರೋರಲ್ಲಿ ನನ್ನನ್ನು ಸೇರಿಸಿದ್ದಾರೆ. ಯಾವಾಗ ಇದೆಲ್ಲ ನಡೆಯೋದು? 1 ವಾರದಲ್ಲೇ ಜಾಯ್ನ್ ಆಗ್ಬೇಕು. ಹಬ್ಬಾ, ಸದ್ಯ ನಾನು ಹೇಳಿದ್ದು ದೇವ್ರು ಕೇಳಿಸ್ಕೊಂಡ್ರು. ನಾವ್ ನಾಳೆನೋ ನಾಡಿದ್ದು ಅಲ್ಲಿಗೆ ಬರ್ತೀವಿ. ಇನ್ನೂ ಲೇಟ್ ಮಾಡೋದ್ ಬೇಡಮ್ಮ. ಅಪ್ಪ, ರಾಜೀವ್ ಅಂಕಲ್. ಹಲೋ ಮಾಧವ, ಒಂದು ಗುಡ್ ನ್ಯೂಸ್. ಏನ್ ಗುಡ್ ನ್ಯೂಸ್? ನೀತುಗೆ ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಸಿಕ್ಕಿದೆ. ಅವ್ರ ಕಂಪ್ನಿಯವರು ಒಂದು ಹೊಸ ಆಫೀಸ್ ಓಪನ್ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ವಿಷಯನೇ. ನಾಳೆ ಅಥವಾ ನಾಡಿದ್ದು ನಿಮ್ಮ ಊರಿಗೆ ಬರ್ತಾ ಇದೀವಿ. ಇಲ್ಲಿ ಕೇಳು, ನಾವು ಮಾಡ್ಬೇಕಾದ ಕೆಲಸನ ಬೇಗ ಮಾಡಿ ಮುಗಿಸ್ಬೇಕು. ನಾವು ಬರ್ತಾ ಇರೋದೇ ಅದಕ್ಕೋಸ್ಕರ. ಸರಿ, ಓಕೆ, ಸಿಗೋಣ. ಸರಿ, ಓಕೆ, ನಾಳೆ ನೋಡೋಣ. ಓಕೆ. ಏಯ್, ನಾಳೆ ರಾಜು ಅವನ ಹೆಂಡತಿ ಊರಿಗೆ ಬರ್ತಾ ಇದ್ದಾರೆ. ಅದು ಸರಿ, ನಿಮ್ ಜೊತೆ ಜಗಳ ಮಾಡಕ್ ಫೋನ್ ಮಾಡಿರ್ಬೇಕು ಅನ್ಕೊಂಡೆ. ಮತ್ತೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಯ್ತಾ ಹೇಗೆ? ಇಲ್ಲಿ ನೋಡು, ಸರಿಯಾಗಿ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಇದು ನಡೆದ್ರೆ ಲಾಟ್ರಿ ಹೊಡೆದ ಹಾಗೆ. ಹಣ ಅಂದ್ರೆ ಹಣ. ನೀನು ಕೊಬ್ಬೆಲ್ಲ ಅವ್ರ ಹತ್ರ ತೋರಿಸ್ಬೇಡ. ಆ ಹುಡುಗಿ ಬೇಡ ಅಂತ ಹೇಳಿದ್ರೆ ಕೋಟಿಯಲ್ಲಿ ಕಳ್ಕೋಬೇಕಾಗತ್ತೆ. ನನ್ನ ಬಿಸ್ನೆಸ್ ಈಗ ಸರಿಯಾಗಿ ನಡೀತಾ ಇಲ್ಲ. ನೀನು ತಿದ್ದುಕೊಂಡ್ರೆ ನಿನಗೆ ಒಳ್ಳೇದು. ಹಾ ಸರಿ. ಏನು ಅದು ಸರಿ? ಏನೂ ಇಲ್ಲ. ಒಳ್ಳೆ ಪೀಸ್ ಮಗ. ಏನಾಯ್ತು? ಯಾಕೆ ಮೂಡಫುಲ್ ಇದ್ದೀರಾ? ನಾನು ದೊಡ್ಡ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಅಪ್ಪ ಅಮ್ಮ ನಂಗೆ ಮದ್ವೆ ಮಾಡಬೇಕು ಅಂತ ತುಂಬಾ ಆತ್ರದಲ್ಲಿದ್ದಾರೆ. ಆದ್ರೆ ಏನೋ ಗೊತ್ತಿಲ್ಲ, ನಂಗೆ ಒಂಥರ ಟೆನ್ಷನ್. ನಿರ್ಧಾರ ತಗೊಳಕ್ಕೆ ಇನ್ನೂ ಟೈಮ್ ಬೇಕು. ಮನೇಲಿ ಹೇಳಿದ್ರಾ? ಹೇಳ್ದೆ. ಡ್ಯಾಡಿ ಹೇಳಿದ್ರು ಇದು ಮದ್ವೆ ಟೆನ್ಷನ್ ಅಂತ. ಆದ್ರೆ ಇದು ಅದಲ್ಲ. ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀನ್ ಯಾವ್ದಾದ್ರೂ ಸೊಲ್ಯೂಷನ್ ಹೇಳ್ತೀಯಾ? ಈ ವಿಷಯದಲ್ಲಿ ನಾನೇನು ಹೇಳಕ್ಕಾಗತ್ರಿ? ಇದೆಲ್ಲ ಸ್ವಂತವಾಗಿ ತಗೊಳ್ಬೇಕಾಗಿರೋ ನಿರ್ಧಾರ. ಏನೋ ನಾನು ತುಂಬಾ ಒಂಟಿಯಾಗಿದ್ದೀನಿ ಅನ್ನಿಸ್ತಾ ಇದೆ. ಏನೋ ಹೊರ್ಕಿತನ ತೋರಿಸ್ದ್ಯೋ? ಹೊಡಿತೀಯಾ? ಹೊಡಿಯೋ ಹೊಡಿಯೋ ನೋಡೋಣ. ಹೊಡಿಯೋ. ಚಂದು, ಚಂದು, ಎಣ್ಣೆ ಹೊಡಿತ್ಯಾ? ಬೇಡ. ಸರಿ ಹೇಳು, ಲಾರ್ಜ್ ಹೊಡಿತ್ಯಾ? ಬಿಯರ್ ಸಾಕು. ಏನೋ ಆ ಹುಡುಗಿ ನಿನ್ನ ತಲೆಯಲ್ಲಿ ಖಾರ ಹರಿತಿದ್ದಾಳ? ಯಾಕೋ ಈ ದಿವಸನೇ ಸರಿ ಇಲ್ಲ. ನೀನು ಈ ಕಡೆ ಬಂದಾಗಲೇ ನನಗೆ ಅರ್ಥ ಆಯಿತು. ಸಾಯಂಕಾಲ ಕಾಫಿ ಶಾಪಲ್ಲಿ ಒಂದು ಜಗಳ ಆಯಿತು. ಜಗಳನ? ನೀನಾ? ಬೇಕು ಅಂತ ಏನು ಹೋಗಿ ಹೊಡೆದಿಲ್ಲ. ನಾನು ನೀತು ಕಾಫಿ ಶಾಪ್ಗೆ ಹೋಗಿದ್ವಿ. ಆ ಹುಡುಗನ ಹೆಸರು ಜೀಜು ಅಂತೇನೋ ಹೇಳಿದ್ರು. ಅವನು ನೀತು ಫೋಟೋ ಹಿಡ್ದ. ಯಾಕೆ ಅಂತ ಕೇಳಿದೆ. ಹಾಗೆ ಜಗಳ ಆಗೋಯ್ತು. ಚೆನ್ನಾಗಿ ಒದೆ ತಿಂದ್ಯಾ? ಇಲ್ಲ. ಹಾಗಾದ್ರೆ ಬಿಡು. ಗ್ರೂಪ್ ವೀಸಾ ಬಗ್ಗೆ ನನಗೊಂದು ಕಾಲ್ ಬಂದಿತ್ತು. ಸೆಟ್ ಆಗುತ್ತೆ ಅನ್ಕೋತೀನಿ. ಓಕೆ ಆದರೆ ಈ ತಿಂಗಳೇ ದುಬೈಗೆ ಹೋಗ್ಬೇಕಾಗತ್ತೆ. ಆದರೆ ನಿನಗೆ ದುಬೈಗೆ ಹೋಗಕ್ಕೆ ಇಷ್ಟ ಇಲ್ವೇನೋ? ಹಾಗೇನಿಲ್ಲ. ಮತ್ತೆ ಗ್ರೂಪ್ ವೀಸಾ ಹೋದ ಸಲ ನಡೆದಿದ್ದು ನಿಮ್ಗೆ ಗೊತ್ತಲ್ಲ, ತುಂಬ ಸಾಲ. ನಿಮಗೂ ಕೂಡ ಕೊಡಬೇಕು. ನಿನಗಲ್ದೆ ಇನ್ಯಾರಿಗೋ ಮಾಡಲಿ ನಾನು.
ನನ್ನ ತಮ್ಮ ಗೋಪಿ ಜೀವಂತವಾಗಿದ್ದಿದ್ರೆ ನಾನು ಅವನಿಗೆ ಮಾಡ್ತಿರ್ಲಿಲ್ವಾ? ಬೇಡ ಸಾಕು. ನಾನು ಎಮೋಷ್ನಲ್ ಆಗೆಲ್ಲ ಹೇಳಿಲ್ಲ, ಸೀರಿಯಸ್ ಆಗೇ ಹೇಳಿದ್ದು, ಅದನ್ನು ಅರ್ಥ ಮಾಡ್ಕೊ. ನಿಮ್ಮಿಂದ ನನಗೊಂದು ಸಣ್ಣ ಹೆಲ್ಪ್ ಮಾಡೋಕ್ಕಾಗತ್ತಾ? ಏನು, ನಾನು ನಿನ್ನ ಹುಡುಗಿನ ಕರೆಕ್ಟ್ ಮಾಡ್ಕೊಡ್ಬೇಕಾ? ಅಯ್ಯೋ ನೀವು ಬೇರೆ ಅಣ್ಣ, ಅದಲ್ಲ. ನೀತು ಫೋನ್ ನೀರಲ್ಲಿ ಬಿದ್ದೋಯ್ತು ಅಂತ ಹೇಳಿದ್ನಲ್ಲ, ತೆಗಿಯೋಕ್ಕಾಗತ್ತಾ? ದಾರಿ ಇದೆ. 24 ಗಂಟೆ ಒಳಗಡೆ ಆ ಫೋನು ನಿನ್ನ ಕೈಯಲ್ಲಿ ಇರುತ್ತೆ. ಆ ಫೋನು ಅಲ್ಲೇ ಇದ್ರೆ. ಹಾಯ್ ಚಂದು. ಹಾಯ್ ಮಿಥುನ್, ಇವರೇ ಚಂದು, ಐ ಮೀನ್ ಚಂದ್ರು. ಅವತ್ ನನ್ನ ಜೊತೆ ಬಂದಿದ್ರಲ್ಲ ಚಂದು, ಇವರೇ ಮಿಥುನ್. ಹಲೋ. ಹಾ ನೀತು, ಅವತ್ತು ನೀರಲ್ಲಿ ಬಿದ್ದೋಯ್ತಲ್ಲ ನಿಮ್ಮ ಫೋನು ಸಿಕ್ಬಿಡ್ತು. ಅದು ಇದು ಹೇಗೆ ಸಿಕ್ತು ನಿಂಗೆ? ಹಾ, ಹೇಗೋ ಹುಡುಕಿ ಕಂಡಿಡಿದ್ವಲ್ಲ. ನನ್ನ ಫೋನ್ ಸಿಕ್ತು. ಫೋನ್ ಡೆಡ್ ಆಗಿದೆ. ನೀರಲ್ಲಿ ಬಿದ್ಮೇಲೆ ಏನಕ್ಕೂ ಪ್ರಯೋಜನ ಇಲ್ಲ. ಯೂಸ್ಲೆಸ್ ಚೇಂಜ್. ತಗೋ, ಇದನ್ನಿಟ್ಕೋ. ಇದ್ಯಾಕೆ? ತೆಗಿಯೋದಕ್ಕೆ ತುಂಬ ಕಷ್ಟಪಟ್ಟಿರ್ತೀಯ, ಅದಕ್ಕೆ. ಮಿಥುನ್, ನನಗೆ ಬೇಡ. ಬೇಡ ಅಂತ ಬಿಡು, ನೀನು ಬಾ. ಟೈಮ್ ವೇಸ್ಟ್ ಮಾಡಬೇಡ, ಬಾ ಕೂತ್ಕೋ. ಯಾರಿಗೆ ಇಷ್ಟೊಂದು ಅರ್ಜೆಂಟಾಗಿ ಮೆಸೇಜ್ ಕಳಿಸ್ತಾ ಇದೆಯಾ? ಚಂದುಗೆ ಸಾರಿ ಹೇಳ್ದೆ. ಏನಕ್ಕೆ ಸಾರಿ? ಅವನ್ನ ಇನ್ಸಲ್ಟ್ ಮಾಡಿದ್ದಕ್ಕೆ. ಇಷ್ಟು ಚಿಕ್ಕ ವಿಷಯಕ್ಕೆ ಇನ್ಸಲ್ಟ್ ಥರ ಫೀಲ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ಲಿ ಬಿಡು. ಹೋಗ ಕೇಳು. ಈ ರೀತಿ ಬೇಡದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ ಅಷ್ಟೇ. ಬಾ, ಈ ಮೊಬೈಲ್ ಒಂದು ಸ್ವಲ್ಪ ನೋಡಪ್ಪ. ಓ, ನೀರಲ್ಲಿ ಬಿದ್ದುಬಿಡ್ತಾ? ನೀರಲ್ಲಿ ಬಿತ್ತು ಅಂದ್ರೆ ಅಷ್ಟೇ. ರೆಡಿ ಮಾಡೋಕ್ಕಾಗಲ್ವಾ? ಹಂಗಂತ ಕಂಪ್ನಿಯವ್ರು ಹೇಳ್ತಾರೆ, ಆದರೆ ಇವನು ಹೇಳಲ್ಲ. ಇವನು ಇದಾನಲ್ಲ, ಮೊಬೈಲ್ ರಿಪೇರಿ ಮಾಡಿದ್ರಲ್ಲೇ ದೊಡ್ಡ ಎಕ್ಸ್ಪರ್ಟ್. ನಾನು ಟ್ರೈ ಮಾಡಿ ನೋಡ್ತೀನಿ. ರೆಡಿ ಆಗುತ್ತಲ್ಲ? ಹತ್ತು ದಿವಸ ಎಷ್ಟು ಬೇಗ ಹೊರಟೋಯ್ತಲ್ಲ, ನನಗೆ ನಂಬಕ್ಕೆ ಆಗ್ತಿಲ್ಲ. ನನಗೂ ಅಷ್ಟೇ. ನಾನು ಯಾವತ್ತೂ ಇಷ್ಟು ಸಂತೋಷವಾಗಿರಲೇ ಇಲ್ಲ. ನನ್ನ ಜೀವನದಲ್ಲೇ ಸಂತೋಷವಾದ ದಿನಗಳು ಯಾವುದು ಅಂದರೆ ಇದೆ ಅಂತೀನಿ. ಆದರೆ ಇಷ್ಟು ಬೇಗ ಬೇರೆ ಆಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬೇರೆ ಆಗೋದಾ? ಯಾರು ಇವಾಗ ಬೇರೆ ಆಗ್ತಿರೋದು? ನೀತು, ನೀನು ಮತ್ತೆ ಮುಂಬೈಗೆ ಹೋಗ್ತೀಯ ಅಲ್ಲ? ಏನು ಹೇಳ್ತಿದ್ಯಾ? ಇವಾಗ ನಾನೊಂದು ಸೂಪರ್ ಸರ್ಪ್ರೈಸ್ ಕೊಡ್ತೀನಿ ಕೇಳು. ಏನು ಗೊತ್ತಾ, ನನಗೆ ಟ್ರಾನ್ಸ್ಫರ್ ಆಯಿತು. ಮುಂಬೈಗೆ ಹೋಗ್ತಿದ್ದೀನಿ. ರಿಲೀವಿಂಗ್ ಆರ್ಡರ್ ತಗೋತೀನಿ. ಆಮೇಲೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀನಿ. ಚಂದು, ನೀನು ರೆಡಿಯಾಗಿರು. ನಾವಿಬ್ರು ಸೇರಿ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ. ಏನೋ ಆಯ್ತು, ದಿಢೀರಂತ ಮೂಡೌಟ್ ಆದೆ? ನೀನು ವಾಪಸ್ ಬರೋಷ್ಟರಲ್ಲಿ ನಾನಿಲ್ಲಿರೋದಿಲ್ಲ. ಯಾಕೆ? ಅದು ದುಬೈಲಿ ಒಂದು ಕೆಲಸ ರೆಡಿ ಆಗಿದೆ, ವಿಸಾನು ಬಂದ್ಬಿಡ್ತು. ಅದಕ್ಕೆ ಇವತ್ತೇ ದುಡ್ಡನ್ನು ತೊಗೊಂಡೋಗಿ ಕಟ್ಬಿಟ್ಟು ಬಂದೆ. ನೀತು, ನೀನು ವಾಪಸ್ ಬರ್ತೀಯಾ ಅಂತ ಗೊತ್ತಿದ್ದಿದ್ರೆ. ಓ ಮೈ ಗಾಡ್, ನೀನು ಹೋದ್ರೆ ನನ್ಗಿಲ್ಲಿ ಯಾರು ಇರ್ತಾರೆ? ನಿನಗೋಸ್ಕರ ಇಲ್ಲಿ ಎಲ್ಲರೂ ಇದ್ದಾರಲ್ಲ. ಯಾರಿದ್ರೆ ಏನು? ನೀನು ಹೋದ್ರೆ ನಾನು ಒಂಟಿ ಆಗ್ತೀನಿ ಅನ್ಸತ್ತೆ. ಏನೋ ಕಳ್ಕೊಂಡು ಏನೋ ಥರ ಫೀಲ್ ಆಗತ್ತೆ. ನಿನ್ ಥರ ಯಾರೂ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನಿನಗೆ ಗೊತ್ತಾ, ನಿಜವಾಗ್ಲೂ ನೀನು ವಾಪಸ್ ಬರ್ತೀಯ ಅಂತ ನಂಗೆ ಗೊತ್ತಿಲ್ವಲ್ಲ ನೀತು. ಅದು ನನಗೋಸ್ಕರ. ನೀನು ಒಂದು ಮಾತು ನನ್ನ ಹತ್ರ ಹೇಳಿದಿದ್ರೆ. ಕೆಲವು ಸಲ ಹಾಗೆ, ಕೆಲವು ವಿಷಯನ ಹೇಳು ತುಂಬ ಲೇಟ್ ಆಗತ್ತೆ. ಅದರಿಂದ ಆಗೋ ನೋವು ತುಂಬ ದೊಡ್ಡದಾಗೋ ಇರುತ್ತೆ. ಚಂದು, ಇಲ್ಲಿಂದ ಹೋದ್ಮೇಲೆ ನನ್ನ ಮರೆಯಲ್ಲ ಅಲ್ಲ? ನಿನ್ನಿಂದ ನಾನು ಮರೆಯೋಕ್ಕಾಗತ್ತಾ? ನೀತು, ನೀತು,
Surely I'll miss you. ಹಾಯ್ ನೀತು, ಬಾ ಹೋಗೋಣ. ತಗೊಳ್ಳಿ ಕಾಫಿ. ಇವರು ಚಂದ್ರು ಇನ್ನೂ ಬರಲೇ ಇಲ್ವಲ್ಲ? ಎಲ್ಲಾನು ತಗೊಂಬರ್ಬೇಕಲ್ವಾ? ದುಬೈಲಿ ಎಲ್ಲದಕ್ಕೂ ತುಂಬಾ ಬೆಲೆ ಇರುತ್ತಂತೆ. ಮೊದಲು ಆ ಜಮಾಲ್ ಸಾಲನ ತೀರಿಸ್ಬೇಕು, ಮಿಕ್ಕಿದ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ನಾನು ಹೇಳೋದೆಲ್ಲ ನಿನ್ ಕಿವಿಗೆ ಬೀಳ್ತಾ ಇದೆ ತಾನೆ? ಕೇಳ್ತಾ ಇದ್ದೀನಪ್ಪ. ಮತ್ತೆ ಮಾತಾಡೋ, ಏನಾಯ್ತು ನಿನಗೆ? ಮೊದಲನೇ ಸಲ ದುಬೈಗೆ ಹೋಗ್ತಿದ್ಯೇನು ಹೇಳು. ಅಮ್ಮಯ್ಯ ಇಲ್ಲೇ ಇದ್ದಾರೆ, ಅದು ಇದು ಮಾತಾಡಿ ಅವ್ರ ಹತ್ರ ಬಯಸ್ಕೋಬೇಡ, ಒಳ್ಳೆ ತಂದಲೇ ಮಾತಾಡೋ. ನೀನು ಯಾವಾಗಕ್ಕ ಬಂದೆ? ಈಗಲೇ ಅಪ್ಪ, ಸ್ವಲ್ಪ ಹೊತ್ತಾಯ್ತು. ಯಾವ ಸಾಮಾನು ತಗೊಂಡ್ರು ಬೆಲೆ ಹೆಚ್ಚಾಗೇ ಇದೆ. ಪೂರ್ತಿ ಕುಟುಂಬ ದುಬೈಲಿ ಹೋಗಿ ಸಂಪಾದನೆ ಮಾಡಿದ್ರೆ ಕುಟುಂಬ ನಡೆಸ್ಬೋದೇನೋ. ನನ್ನ ಮಗು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ನೀನು ದುಬೈಯಿಂದ ಬರೋಷ್ಟೊತ್ತಿಗೆ ನಾನು ಜೀವಂತವಾಗಿರ್ತೀನೋ ಇಲ್ವೋ. ಹಾಗಿದ್ರೆ ನನಗೊಂದು ಮೊಬೈಲ್ ಮಾತ್ರ ತಗೊಂಡು ಬಾ. ನೀನು ರಜಕ್ಕೆ ಬರುವಾಗ ನಾನೊಂದು ಒಳ್ಳೆ ಚೆನ್ನಾಗಿರೋ ಹುಡುಗಿನ ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ. ನಾನು ದುಬೈಗೆ ಹೋಗಿ ಬರುವಾಗ ಬೇರೆ ಯಾರಿಗೇನು ತರದೆ ಹೋದ್ರೂ ನಿನಗೆ ಮಾತ್ರ ಖಂಡಿತ ತೊಗೊಂಡು ಬರ್ತೀನಿ. ಒಂದು ಸುಂದರವಾದ ತಾತನ, ಓಕೆನಾ? ಭಗವಂತ ಹೋಗೋ ನೀನು. ಸೂಪರ್. ನಮಸ್ಕಾರ ಶಿವರಾಮ್. ನಮಸ್ಕಾರ. ಚಂದ್ರು ಎಲ್ಲಿ? ನನ್ನ ಫಾದರ್. ಚಂದ್ರು, ಫಾದರ್ ಬಂದಿದ್ದಾರೆ ನೋಡು. ಸ್ವಲ್ಪ ಬಾಯಿಲಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನು ಫಾದರ್? ಅದು ಒಂದು ಚಿಕ್ಕ ಸಮಸ್ಯೆ ಆಗಿದೆ. ಏನು? ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಬರಬೇಕು. ಯಾಕೆ ಫಾದರ್? ಯಾವುದೋ ಒಂದು ಕೇಸು, ಜಗಳ ಆಗ್ಬಿಟ್ಟಿದೆ. ಪೊಲೀಸ್ನವರು ನನಗೆ ಫೋನ್ ಮಾಡಿ ಕರೆದ್ರು. ಗೊತ್ತಿರೋರೆ, ನಾನು ಬರ್ತೀನಿ. ಫಾದರ್, ತಪ್ಪು ತಿಳ್ಕೊಬೇಡಿ, ಇವನ್ ನಾಳೆ ದುಬೈಗೆ ಹೋಗ್ಬೇಕು. ಇಂಥ ಟೈಮಲ್ಲಿ ಕರ್ಕೊಂಡು ಹೋದ್ರೆ ನೀವು ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಲ್ಲ. ಕೇಸು ನನಗೆ ಸಂಬಂಧಪಟ್ಟಿದ್ದಲ್ಲಪ್ಪ, ಪೊಲೀಸ್ನವರು ನನ್ನ ಜೊತೆ ಬಂದಿದ್ದಾರೆ. ಇವನೇನಾ? ಬರೋಣ ಚಂದ್ರು, ಹೋಗೋಣ. ನಡೆಯೋ. ನಾನು ಹೋಗಿ ಬರ್ತೀನಿ. ಶಿವರಾಮ್, ನೀ ಇಲ್ಲೇ ಇರು. ಅಯ್ಯೋ ದೇವ್ರೆ, ಇದೇನ್ ಶೋಧನೇನಪ್ಪ? ಈ ಹುಡ್ಗ ಏನ್ ಮಾಡಿದ್ನೋ ಏನೋ. ಬಾಯಿ ಮುಚ್ಕೊಂಡಿರೆ. ಕಿರ್ಸ್ತೀನಂತೆ, ಕಿರ್ಸ್ತೀನಿ.
ಏನಾಯ್ತು ಫಾದರ್? ಸರ್ ಸರ್ ಅವನು ನನ್ನ ತಮ್ಮನ ಥರ. ನಾಳೆ ಅವನು ಫ್ಲೈಟಲ್ಲಿ ದುಬೈಗೆ ಹೋಗ್ತಾ ಇದ್ದಾನೆ. ನೀವು ಹೀಗೆ ನಿಲ್ಸ್ಕೊಂಡ್ರೆ ಹೇಗೆ ಸರ್? ಈ ಕೇಸ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಸ್ವಲ್ಪ ಬಾ. ಸರ್, ಈ ರೀತಿ ಕರ್ಕೊಂಬಂದಿರೋ ರೇಂಜ್ಗೆ ಏನಾಗಿದೆ ಸಮಸ್ಯೆ? ಹೊಡ್ತಾ ತಿಂದವನ ಅಪ್ಪ ಇದನ್ನಲ್ಲ, ಅವ್ನು ತುಂಬಾ ಹಠವಾದಿ, ರೋಡ್ ಕಾಂಟ್ರಾಕ್ಟರ್, ತುಂಬಾ ಇನ್ಫ್ಲುಯೆನ್ಸ್ ಇರುವಂತ ಪಾರ್ಟಿ. ಕೇಸ್ ಹಾಕಿದ್ದಾನೆ, ಜಾಮೀನು ತಗೊಳ್ದೆ ಹೋಗಕ್ಕಾಗಲ್ಲ. ನಾಳೆ ಬೆಳಿಗ್ಗೆ 10 ಗಂಟೆ ಮೇಲೆ ಜಾಮೀನು ತಗೊಳಕ್ ಸಾಧ್ಯ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವನ್ ದುಬೈಗೆ ಹೋಗೋದು ಗೊತ್ತಾಗಿ ಯಾರು ಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ. ಚಂದ್ರು, ನೀನ್ ಬೇಸರ ಮಾಡ್ಕೋಬೇಡ. ಏನೇ ನಡೆದ್ರು ಅದಕ್ಕೊಂದು ಕಾರಣ ಇರುತ್ತೆ. ಫಾದರ್, ಒಂದು ನಿಮಿಷ. ಅಪ್ಪ, ನನ್ನಿಂದ ಪಾಪ ನಿಮ್ಗೆ ಮತ್ತೆ ಕಷ್ಟ. ಪರವಾಗಿಲ್ಲ, ನೀನೇನ್ ಬೇಜಾರು ಮಾಡ್ಕೋಬೇಡ. ನಿನ್ ಜಾಗದಲ್ಲಿ ನಾನಿದ್ದಿದ್ರು ಇದನ್ನೇ ನಾನು ಮಾಡ್ತಿದ್ದೆ. ಸರಿ, ನೀ ಹೋಗ್ಬಾ. ಲವ್, ಊರಿಗೋಗೋ ನೋವನ್ನ ತೀರ್ಸ್ಕೊಳ್ಳೋದಕ್ಕೆ ಇದು ನಿಮ್ಮ ಅತ್ತೆ ಮನೆ ಅಲ್ಲ, ಬಾರು. 2 ಲಾರ್ಜ್. ಸೋಡಾ. ಎರಡೇ ಲಾಡ್ಜ್ಗೆ ನನ್ನ ಹತ್ರ ಕಾಸಿದ್ದಿದ್ದು. ಸ್ಪಾಟ್ ಅಲ್ಲಿ ನಾವ್ ಅನ್ಕೊಂಡ ಹಾಗೆ ಕೆಲಸ ನೋಡ್ಕೊಂಡು ಬಿಡು. ಏಯ್, ಮತ್ತೆ ಹೋಗಿ ಕಂಪ್ಲೇಂಟ್ ಕೊಡು. ಸುಟ್ಟಾಕ್ಬಿಡ್ತೀನಿ, ಜಾಗ್ರತೆ. ಯಾರ ಹತ್ರ? ಅವನ್ ಕಾಲೇಜ್ ಅಪ್ಲಿಕೇಶನ್ ತರ್ಬೋದಾಗಿತ್ತಲ್ಲ. 2 ದಿನದಿಂದ ಅವನ್ ಮನೇಲೇ ಕೂತಿದ್ದಾನೆ. ದುಬೈಗೆ ಹೋಗಕ್ಕಾಗ್ಲಿಲ್ಲ ಅಂತ ಬೇಜಾರಲ್ಲಿದ್ದಾನೆ. ಇರ್ಲಿ ಬಿಡು. ನನಗೇನೋ ಇವ್ನು ಬೇಜಾರಲ್ಲಿದ್ದಾನೆ ಅಂತ ಅನ್ನಿಸ್ತಾನೇ ಇಲ್ಲ. ಹೋಗೆ. ನೀನ್ ಯಾಕೆ ಅವನ್ನ ಕೆಣಕ್ತಾ ಇದ್ಯಾ? ಬರ್ತಾ ಬರ್ತಾ ನಿನ್ ಬಾಯಿ ಜಾಸ್ತಿ ಆಗೋಯ್ತು. ಹಾ, ಬಂದಾಯ್ತಾ? ಯಾವಾಗ? ಓಕೆ ಓಕೆ, ನಾನು ಬರ್ತೀನಿ. ಅಪ್ಪ, ನೀತು ಏನ್ ವಿಶೇಷ? ಅವ್ರ ಊರಿಗೆ ಬಂದ್ಬಿಟ್ರಂತೆ. ನನ್ಗೆ ನಾಳೆ ಅಲ್ಲಿಗೆ ಬರಕ್ ಹೇಳಿದ್ದಾರೆ. ಏನೋ ಕೆಲಸ ಇದೆಯಾ? ಜಗಳ ಮಾಡೋದಕ್ಕೆ ಇನ್ನೊಂದು ಅವಕಾಶ ಸಿಕ್ತು. ನೀನ್ ಸುಮ್ಮನೆ ಹುಡುಗರು ಅಂದ್ಮೇಲೆ ಹೊಡೆದಾಡೋದೆಲ್ಲ ಇದ್ದೇ ಇರುತ್ತೆ. ಏನಂತೀಯ? ಎಕ್ಸ್ಕ್ಯೂಸ್ ಮೀ, ನಿವೇದಿತಾ ಮೇಡಮ್. ಮೇಡಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಏನಂತ ಹೇಳಬೇಕು? ಚಂದು ಬಂದಿದ್ದಾನೆ ಅಂತ ಹೇಳಿ ಸಾಕು. ಮೇಡಮ್, ಚಂದ್ರು ಅನ್ನೋರು ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ನಾನಿಂದ ಇಲ್ಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಅಷ್ಟೇ. ಬಾ. ಬಾ, ಕೂತ್ಕೋ. ನೀನ್ ದುಬೈಗೆ ಹೋಗ್ತಾ ಇರೋದು ಕ್ಯಾನ್ಸಲ್ ಆಯ್ತು ಅಂತ ಗೊತ್ತಾಗ ನಂಗೆ ತುಂಬಾ ಬೇಜಾರಾಯ್ತು. ವೆರಿ ಸಾರಿ. ಹಾ, ದುಬೈ, ಒಂಟೆ, ಸರಕು, ಶೇಕು ಇದೆಲ್ಲ ಇನ್ಮೇಲೆ ಕನ್ಸಲ್ಲೇ ಬರೋದು. ಸರಿ, ಒಂದು ಸರ್ಪ್ರೈಸ್. ಸರಿ, ನೀನೇ ಹೇಳು. ಏನಿದು? ತೆಗೆದ್ ನೋಡು. ಆನ್ ಕಾಂಟ್ರಾಕ್ಟ್ ಬೇಸಿಸ್ ಈ ಆಫೀಸಲ್ಲಿ ಮಿಸ್ಟರ್ ಚಂದ್ರುನ ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿ ನೇಮಿಸಲಾಗಿದೆ. ನಿಮಗೋಕಿನ ಅಂತ ಯೋಚನೆ ಮಾಡಿ ಸರ್. ಓಕೆ, ಈಗ ನಿನ್ ಸರ್ಪ್ರೈಸ್ ಹೇಳು. ಇದು ನನ್ನ ಫೋನು. ರೆಡಿ ಮಾಡ್ಬಿಟ್ಯಾ? ನೋಡು. ನೀನ್ ತೆಗ್ದಿರೋ ಫೋಟೋಸ್ ಎಲ್ಲ ಇದ್ಯಾ? ಅವತ್ ನೀನ್ ತೆಗ್ದಿಯಲ್ಲ? ಮಾರ್ವಲಸ್. ಬಾ, ಹೋಗಿ ಬಾಸ್ನ ಮಾತಾಡ್ಸೋಣ. ಎಕ್ಸ್ಕ್ಯೂಸ್ ಮೀ ಸರ್. ಯಾ, ಟೇಕ್ ಎ ಸೀಟ್. ಎಸ್ ನೀತು, ವಾಟ್ಸಪ್? ಸರ್, ಇವರೇ ಚಂದ್ರು, ನಾನು ಹೇಳಿದ್ನಲ್ಲ. ಹಾಯ್ ಚಂದ್ರು. ಹಾಯ್ ಸರ್. ನೀತು, ಪೋಸ್ಟಿಂಗ್ ಆರ್ಡರ್ ಕೊಟ್ಟಿದ್ಯಲ್ಲ? ಕೊಟ್ಟೆ ಸರ್. ಸೊ ವೆನ್ ಯು ಜಾಯ್ನಿಂಗ್? ಚಂದು ಇವತ್ತೇ ಜಾಯ್ನ್ ಆಗ್ತಾರೆ. ಓ ಗ್ರೇಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್ಕಮ್.
ಬಾ. ಎಕ್ಸ್ಕ್ಯೂಸ್ ಮೀ ಜಾನ್, ಇವ್ರು ಚಂದು. ವೈರಿಗಳು ಇವ್ರನ್ನ ಚಂದ್ರು ಅಂತ ಕರೀತಾರೆ. ಹಾಯ್ ಚಂದು. ಹಾಯ್. ಜಾನ್ ಸ್ಪೆಷಲ್ ಎಪಿಕ್ಸ್ ಅಲ್ಲಿ ಹೀರೋ. ನಾವೆಲ್ಲ ಒಟ್ಟಿಗೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿದ್ದೀವಿ. ಓ ಇವ್ರೇನಾ ನೀವು ಹೇಳಿ ಚಂದ್ರು? ಹಾಯ್, ಐ ಆಮ್ ಡಯಾನಾ. ಹಾಯ್. ಜಾನ್, ಇದು ನೋಡು, ಇದು ಇವ್ರು ತೆಗ್ದಿರೋ ಫೋಟೋಸ್. ಫೋಟೋಗ್ರಾಫ್ ಕಲ್ತ್ಕೊಂಡ್ರಾ? ಅಯ್ಯೋ, ಅದೆಲ್ಲ ಏನ್ ಕಲ್ತ್ಕೊಂಡಿಲ್ಲ, ಸುಮ್ಮನೆ ಹಾಗೆ. ಸೌಂಡ್ ರೆಕಾರ್ಡಿಂಗ್ ಎಲ್ಲ ಮಾಡಕ್ ಬರುತ್ತಾ? ಇಲ್ಲ, ಫೋಟೋಗ್ರಫಿ ಅಷ್ಟೇ. ಈಗ ಇವ್ರಿಗೆ ಉಸಿರು ಬಂತು. ಇದು ನೋಡು, ನನಗೆ ಗೊತ್ತಿರೋ ಹಾಗೆ ಇವ್ರು ತುಂಬಾ ಟ್ಯಾಲೆಂಟೆಡ್. ಅಬ್ಬಬ್ಬಾ, ಇದನ್ನ ಯಾವ್ದಾದ್ರು ಕಾಂಪಿಟಿಷನ್ ಕಳಿಸ್ಬೋದು. ನಾನು ಹೇಳಿಲ್ವಾ, ನಮಗೆ ಇಷ್ಟ ಇರೋ ಕೆಲ್ಸನ ನಾವು ಹುಡುಕ್ ಮಾಡ್ಬೇಕು. ನಿನಗಿಷ್ಟ ಇರೋ ಕೆಲ್ಸ ಇದೆ ಚಂದು. ತುಂಬಾ ಕರೆಕ್ಟ್ ಆಗಿ ಹೇಳ್ದೆ. ನಾನು ಟ್ರೈನಿಂಗ್ ಅಲ್ಲಿ ಇರ್ಬೇಕಂದ್ರೆ ಒಂದ್ ವಿಷಯ ಕಲ್ತ್ಕೊಂಡೆ, ಫಾಲೋ ಯುವರ್ ಹಾರ್ಟ್. ಅದಕ್ಕೋಸ್ಕರ ನೀವು ಅದನ್ನ ಫಾಲೋ ಮಾಡಿ. ಒಬ್ಬೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನ ನಾವು ಕಂಡಿಡಿದು ತೆಗೆದ್ರೆ ಖಂಡಿತ ನಮ್ಗೊಂದು ಕೆಲಸ ಇದ್ದೇ ಇರುತ್ತೆ. ಅದಾದ್ಮೇಲೆ ಕೆಲಸ ಮಾಡ್ದೇನೆ ಬದುಕ್ಬೋದು. ಕೆಲಸ ಮಾಡದೆ ಬದುಕ್ಬೋದಾ? ಹಾ, ನಾವ್ ಇಷ್ಟಪಡೋ ಕೆಲಸ ಮಾಡ್ತಿದ್ರೆ ಅದು ಕೆಲಸ ಅಂತಾನೆ ಅನ್ಸಲ್ವಲ್ಲ. ಉದಾಹರಣೆಗೆ ನಾವ್ ಅಡ್ಗೆ ಮಾಡ್ಬೇಕಂದ್ರೆ ಅದ್ರ ಮೇಲೆ ಇರೋ ಗಮನ. ನೀವೇ ಅಡಿಗೆ ಮಾಡೋದಾ? ವಿವೇಕ್ ಸರ್ ತುಂಬಾ ಸತಾಯಿಸ್ತಾರಲ್ಲ. ಇದನ್ನ ಹಿಡಿ, ನಾ ಇದನ್ನೆಲ್ಲ ಕಾಪಿ ಮಾಡ್ಕೊಂಡೆ. ಹಾ, ಓಕೆ. ನನಗ್ ಬೇಡ, ನೀನ್ ಇಟ್ಕೋ. ಇದು ನೀನೇ ಇಟ್ಕೋ ಆಸ್ ಮೈ ಗಿಫ್ಟ್. ಓ, ತುಂಬಾ ಎಕ್ಸ್ಪೆನ್ಸಿವ್ ಆದ ಗಿಫ್ಟು. ನಿನಗಿಷ್ಟೇ ಕೊಡಕ್ ಆಗ್ತಿರೋದು ಅಂತ ನನಗ್ ಬೇಜಾರಾಗ್ತಿದೆ. ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ. ಬಾಯ್ ಬಾಯ್. ಇನ್ನು ಎಷ್ಟೊತ್ತಾಗ್ತದೆ ಭಯ್ಯ? ನೀವು ಹೀಗೆ ಅವಸರ ಪಟ್ರೆ ಹೇಗೆ? ಬಿ ನೆಗೆಟಿವ್ ಸಿಗೋದು ಕಷ್ಟ, ಅದು ತುಂಬಾ ಅಪರೂಪದ ಗ್ರೂಪ್ ಅಲ್ಲ. ಇರೋನು ಒಬ್ಬನೇ ಮಗ ಐಸೂಲಿದ್ದಾನೆ. ಅದೆಲ್ಲ ಹೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಗತ್ತೆ. ಅಪರೂಪ ಅಂತೆ ಅಪರೂಪ. ಹಾ, ಒಬ್ರು ಬಂದಿದ್ದಾರೆ. ಹಾ, ರಕ್ತ ಕೊಡ್ತಿದ್ದಾರೆ. ಹೌದು, ಜಾವೇದ್ ಸರ್ ಮಗನ್ಗೆನೆ. ಅದು ಬಡ್ಡಿಗೆ ದುಡ್ಡು ಕೊಡೋರ್ ಮಗ ಅಂತ ಹೇಳಿದ್ರೆ ಯಾರು ಮುಂದೆ ಬರ್ತಿಲ್ಲ. ಒಳ್ಳೇದಾಯ್ತು, ಒಬ್ರು ದಿಢೀರಂತ ಬಂದು ರಕ್ತ ಕೊಟ್ರು. ಏನಾಯ್ತಪ್ಪ? ಒಂದ್ ನಿಮಿಷ ಇರ್ರಿ. ಚಂದ್ರು ಬನ್ನಿ. ಅಪ್ಪ ಹೇಳ್ದವ್ರು ನೀವ್ ತಾನೆ? ನಮ್ ಪರಿಚಿದವ್ರು ಒಬ್ಬ ಮಗನ್ಗೆನೆ. ಓಕೆ. ಜಾವೇದ್ ಸರ್, ಇವರೇ ನಿಮ್ ಮಗನ್ಗೆ ರಕ್ತ ಕೊಟ್ಟವ್ರು. ಚಂದ್ರು ನೀನಾ? ಚಂದ್ರು, ನನ್ನ ಒಬ್ಬನೇ ಮಗ ಅಪ್ಪ ಅಕ್ಬರ್. ಅವನು ಸೀರಿಯಸ್ ಆಗಿದ್ದಾನೆ. ನನ್ನಲ್ಲಾನೇ ಅಪ್ಪ ನಿನ್ನ ಸರಿಯಾದ ಸಮಯಕ್ಕೆ ಕಳ್ಸಿರೋದು. ನಿನ್ನ ಈ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲಪ್ಪ, ಮರೆಯೋದಿಲ್ಲ. ನನಗೆ ವಿಷಯ ಗೊತ್ತಿಲ್ಲ ಜಾವೇದ್ ಭಾಯ್. ಫಾದರ್ ಹೇಳಿದ್ರು ಅಂತ ನಾನು ತಕ್ಷಣ ಓಡ್ ಬಂದೆ. ಸರಿ, ನಾನು ಹೊರಡ್ಬೋದಾ? ಸರಿಯಪ್ಪ, ಮುಖ್ಯವಾದ ಕೆಲಸ ಇದೆ. ಸರಿಯಪ್ಪ, ಸರಿಯಪ್ಪ, ಆಯ್ತಪ್ಪ. ಹಲೋ, ಎಲ್ಲಿದ್ಯಾ? ಆಫೀಸಲ್ಲಿದ್ದೀನಿ. ಇವತ್ತು ಈವ್ನಿಂಗ್ ಒಂದು ಪಾರ್ಟಿ ಇದೆ. ನನ್ನ ಫ್ರೆಂಡ್ಸ್ ಏರ್ಪಾಡು ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಯಾರು ನೀನು ನೋಡಿಲ್ವಲ್ಲ? ಆದರೆ ಮಿಥುನ್, ಇವತ್ತು ಮಧ್ಯಾಹ್ನದ ಮೇಲೆ ನನಗೆ ರೆಕಾರ್ಡಿಂಗ್ ಇದೆ. ಏನು ರೆಕಾರ್ಡಿಂಗು? ನೀನು ಆ ಕೆಲಸಗಳನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಬಿಟ್ಟು ಬಾ. ಮ್ಯಾಕ್ಸಿಮಮ್ ಎಂಜಾಯ್ಮೆಂಟ್, ಅದೇ ನನ್ನ ಫಿಲಾಸಫಿ. ನಾನು ಎಂಜಾಯ್ ಮಾಡ್ತಾನೆ ಇದ್ದೀನಿ. ಐನೋ, ಆದರೆ ನಾನು ಕೂಗ್ದಾಗ. ಮಿಥುನ್, ನನಗೆ ತುಂಬಾನೇ ಅರ್ಜೆಂಟ್ ವರ್ಕ್ ಇದೆ. ಪಾರ್ಟಿ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಏನು ಅರ್ಜೆಂಟ್? ನಾನೊಂದು ಜಾಗಕ್ಕೆ ಕರೆದಾಗ ಯು ಶುಡ್ ಕಮ್. ನನಗೆ ನಿನ್ನ ಆಟಿಟ್ಯೂಡ್ ಸ್ವಲ್ಪನೂ ಹಿಡಿಸ್ತಿಲ್ಲ ಮಿಥುನ್. ಆಟಿಟ್ಯೂಡ್ಗೆ ಏನಾಗಿದೆ? ನನಗಿರೋ ಇಂಟ್ರೆಸ್ಟ್ನ ಅರ್ಥ ಮಾಡ್ಕೊಳ್ಳೋಕೆ ನೀನು ಪ್ರಯತ್ನನೇ ಪಡ್ತಾ ಇಲ್ಲ. ಏನೇ ಹೇಳಿದ್ರು ನಮ್ಮ ಕಲ್ಚರಲ್ಲಿ ಒಂದು ಹುಡುಗಿ. ನಮ್ಮ ಕಲ್ಚರ್ನ ಹುಡುಗಿ ಅಂತಂದ್ರೆ ಏನು? ಮರ್ಯಾದನೆ ಕೊಡಲ್ವಾ? ಈ ಆರ್ಗ್ಯುಮೆಂಟ್ ಎಲ್ಲ ನನಗಿಷ್ಟ ಇಲ್ಲ. ವಿಲ್ ಟಾಕ್ ಲೇಟರ್. ಆದ್ರೆ ಬಂದ್ಬಿಡು. ಇನ್ನೊಂದು, ವೇರ್ ಸಮಥಿಂಗ್ ಸ್ಟೈಲಿಶ್. ಓಕೆ? ನನ್ನ ಹತ್ರ ಯಾವ್ದಿದೆಯೋ ಆ ಡ್ರೆಸ್ನೇ ಹಾಕೊಳ್ತೀನಿ. ನೀತು, ಅದನ್ನ ಕೊಡು, ನಾನು ತೊಗೊಂಡು ಬರ್ತೀನಿ. ನನ್ನ ಮೇಲೆ ಯಾಕೆ ಸಿಟ್ ಆಗ್ತಿದ್ಯಾ? ಲೈಫಲ್ಲಿ ಈ ಥರದ ಸಿಚುವೇಶನಲ್ಲಿ ನಾವು ಪಾಸಿಟಿವ್ ಆಗಿರ್ಬೇಕು. ಸರಿ ಬಿಡು. ಚಂದು, ಚಂದು, ಚಂದು.
ಚಂದುಗೇನಾಯ್ತು? ಯಾರಾದ್ರೂ ಏನಾದ್ರೂ ಹೇಳಿ. ಸಿಸ್ಟರ್, ಚಂದು ಈಗ ಹೇಗಿದ್ದಾನೆ? ವೇಟ್ ಮಾಡಿ, ಸ್ಕ್ಯಾನಿಂಗ್ ರಿಪೋರ್ಟ್ ಬರಲಿ. ಒಂದು ಗಾಡಿ ಗುದ್ದಕ್ ಬಂತು, ನೀತೂನ್ ಕಾಪಾಡಕ್ ಹೋದ, ಆದ್ರೆ ಅವನ್ ಗೇಟ್ ಬಿತ್ತು. ಹಲೋ ನೀತು, ನೀನೀಗ ಎಲ್ಲಿದ್ಯಾ? ನಾನೀಗ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ವಾಟ್ ಹ್ಯಾಪನ್? ಚಂದುಗೆ ಒಂದು ಆಕ್ಸಿಡೆಂಟ್ ಆಯ್ತು. ಅದಕ್ಕೆ ಅವನೀಗ ICU-ಲಿದ್ದಾನೆ. ಅದಕ್ಕೆ ಯಾಕೆ ನೀನಲ್ಲಿ ನಿಂತ್ಕೊಂಡಿದ್ಯಾ? ನೀನೇನ್ ಡಾಕ್ಟ್ರಾ? ನನ್ನ ಕಾಪಾಡಕ್ ಹೋಗಿ ಅವನಿಗೆ ಆಕ್ಸಿಡೆಂಟ್ ಆಯ್ತು. ನಾನ್ ಹೇಗೆ? ನಾನು ನನ್ನ ಫ್ರೆಂಡ್ಸ್ಗೆ ಏನಂತ ಹೇಳಿ? ನೀನು ಕಂಡ ನಾಯಿಗಳಿಗೆ ಈ ರೀತಿ ಚಂದ್ರು ಜೊತೆ ಬಂದಿದ್ಯಾರು? ಏನಾಯ್ತು? ಡಾಕ್ಟರ್ ಕರೀತಾ ಇದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಪೇಷಂಟ್ಗೆ ನೀವೇನಾಗಬೇಕು? ಅವನ ಅಣ್ಣ ಸರ್. ಭಯ ಪಡುವಂಥದ್ದೇನಿಲ್ಲ. ಸ್ಕ್ಯಾನಿಂಗ್ನಲ್ಲಿ ಏನು ತೊಂದರೆ ಇಲ್ಲ. ಪೆಟ್ಟು ಬಿದ್ದಿದ್ದರಿಂದ ಶಾಕ್ ಆಗಿದ್ದಾನೆ. ಶೋಲ್ಡರ್ಗೆ ಸ್ವಲ್ಪ ಏಟಾಗಿದೆ. ತಲೆಗೆ ಹೊಡ್ತಾ ಬಿದ್ದು ಕೆಳಗೆ ಬಿದ್ದಿದ್ದಾನೆ. ಇನ್ನೇನು ಭಯ ಇಲ್ಲ. ಒಂದು 2 ಅವರ್ಸ್ ಬಿಟ್ಟು ವಾರ್ಡಿಗೆ ಶಿಫ್ಟ್ ಮಾಡೋಣ. ಆದರೆ 2 ದಿವಸ ಇಲ್ಲಿ ಇರಬೇಕಾಗತ್ತೆ. ಅವನಿಗೆ ಬೇರೆ ಏನೂ ತೊಂದರೆ ಇಲ್ಲ? ಇಲ್ಲ ಇಲ್ಲ, ಹಿ ಈಸ್ ಕಾನ್ಶಿಯಸ್. ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಅಕ್ಕ, ನಾನು ಕ್ಯಾಂಟೀನ್ಗೆ ಹೋಗಿ ಬರ್ತೀನಿ, ನೀವು ಇಲ್ಲೇ ಇರಿ. ಸರಿ, ನಾನು ಹೋಗಿ ಬರ್ತೀನಿ. ಉಸಿರಾದೆ ನೀ ನನಗೆ, ನಿನ್ನಲೆ ನಾ ಬೆರೆತೆ ಜೀವವೇ ಉಸಿರಾದೆ ನೀ ನನಗೆ. ಪ್ರೀತಿಗೆ ನಾ ಜಾರಿದೆ, ಕನಸಲಿ ನಾ ಬೆರೆತೆ, ನಿನ್ನಲಿನ ಸೇರಿದೆ ಜೀವವೇ ಉಸಿರಾದೆ ನನಗೆ, ನಿನ್ನಲಿನ ಬೆರೆತೆ ಜೀವವೇ ಉಸಿರಾದೆ ನನಗೆ. ನಿನಗಾಗಿ ನಾನಿಂದು ಜೊತೆಯಾಗಿರುವೆನು, ಶಬ್ದ ತರಂಗದ ಸಂಗೀತವಾಗಿ. ನೀ ನನ್ನ ಸೇರಲು ಶ್ರುತಿಯೊಂದು ಮೂಡಿತು, ನೀ ನನ್ನ ಸೇರಲು ಶ್ರುತಿಯೊಂದು ಮೂಡಿತು, ಹೃದಯವು ಹಾಡಿತು, ಹೃದಯವು ಮಿಡಿತು. ನಿನ್ನ
ನಮಿಸುವ ಮನ್ಮಥ ನಾನಿನಗಾದೆ ಹೂಗಳ ಮಾತಿದು ನಿನ್ನ ಸೇರೆಂದಿತು ನಿನ್ನಲೆ ನಾ ಬೆರೆತೆ ಜೀವವೇ ಉಸಿರಾದೆ ನೀ ನನಗೆ ಪ್ರೀತಿಗೆ ನಾ ಜಾರಿದೆ ಕನಸಲಿನ ಬೆರೆತೆ ನಿನ್ನಲಿನ ಸೇರಿದೆ ಜೀವವೇ ಉಸಿರಾದೆ ನನಗೆ ನಿನ್ನಲಿನ ಬೆರೆತೆ ಜೀವವೇ ಉಸಿರಾದೆ ನನಗೆ ಹಾಯ್ ಚಂದು. ಹಾಯ್. ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಹಾಗೆ ಇದೆಯಲ್ಲ? ಹಲೋ ಬಾಬಾ ಬಾಬಾ, ವೆಲ್ಕಮ್ ಬ್ಯಾಕ್ ಮ್ಯಾನ್. ಯು ಲುಕ್ ಬೆಟರ್. ಲೆಟ್ಸ್ ಜಾಯಿನ್ ಅಂಡ್ ರಾಕ್. ನೀನು ಅನುಮಾನ ಪಟ್ಟ ಹಾಗೆ ನಡೀತಾ ಇದೆ. ಅವರು ಊರು ಸುತ್ತೋದನ್ನು ಮೊದಲು ನಾವು ತಡಿಬೇಕು, ಇಲ್ಲ ಅಂದರೆ ಸಮಸ್ಯೆ ದೊಡ್ಡದಾಗತ್ತೆ. ಅವಳ ಮದುವೆ ವಿಷಯ ಮಾತಾಡಿದಾಗಲೆಲ್ಲ ಲೇಟ್ ಮಾಡ್ತಾ ಇದ್ರು, ಇದೇ ಕಾರಣ ಇರಬೇಕು. ಅವನಿಗೆ ಖಂಡಿತ ಇದೆ ಡ್ಯಾಡ್. ಡಟ್ ಇಡಿಯಟ್. ಅರೆ ಯಾರಪ್ಪ ಇದು? ಹೊರಗಡೆ ಬಾರೋ. ನಾನು ಯಾರು ಅಂತ ನಿನಗೆ ಸರಿಯಾಗಿ ಗೊತ್ತಿಲ್ಲ, ಅದೇ ತೊಂದರೆ ಆಗಿರೋದು. ನನಗೆ ಗೊತ್ತು, ನೀವು ಮಿಥುನ್ ತಾನೆ? ಮಿಥುನ್, ಕಾಲ್ ಮಿಸ್ ಸರ್. ಓ, ಯಾರು ಅಂತ ತಿಳ್ಕೊಂಡು ಪಳಗಕ್ಕೆ ಬರೋದಿಲ್ಲ ನಿನಗೆ? ನಾನು ನಿನ್ನ ನೋಡಬೇಕು ಅಂತಾನೆ ಕಾಯ್ತಾ ಇದ್ದೆ. ಏನು ಅನ್ಕೊಂಡಿದ್ದೆ ನಿನ್ನ ಬಗ್ಗೆ? ರೆಕಾರ್ಡಿಂಗು ಅದು ಇದು ಅಂತ ಅವಳ ಹಿಂದೆ ಸುತ್ತೋದು ನನಗೊಂಚೂರು ಇಷ್ಟ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಹೋಗೋ ಕಡೆ ಎಲ್ಲ ನೀನು ವಾಸನೆ ಇಟ್ಕೊಂಡು ಹಿಂದೆ ಬರೋದೆಲ್ಲ ನನಗಿಷ್ಟ ಆಗಲ್ಲ. ನೀನು ಯಾರು ಅಂತ ಅನ್ಕೊಂಡಿದ್ಯೋ? ನನ್ನು ನೀತುನು ನಿನ್ನ ಲೆವೆಲಲ್ಲಿ ನೋಡಬೇಡ. ಅಯ್ಯಯ್ಯೋ, ಈ ಲೆವೆಲ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ನಾನು ನೀತು ಒಂದೇ ಪ್ರೊಫೆಷನ್, ಒಂದೇ ಆಫೀಸಲ್ಲಿ ಇರೋದು. ನೀತುನಾ? ನೀನು ಮೇಡಮ್ ಅಂತ ತಾನೇ ಕರಿಬೇಕು? ಹೌದು, ನಾನು ಅವ್ರನ್ನ ತುಂಬಾ ಗೌರವದಲ್ಲಿ ಮರ್ಯಾದೆಯಿಂದ ನೀತು ಮೇಡಮ್ ಅಂತಾನೆ ಕರೆಯೋದು. ನೀತು ಸಾಕು ಬ್ರದರ್. ನೀತು 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 ಅತ್ತಾನೆ ಚೆನ್ನಾಗಿರೋದು. ಹೀಗೆ ಕರೆದ್ರೆ ಅವಳಿಗಿಷ್ಟ. ಅದು ಕೂಡ ನಿಮಗೆ ಗೊತ್ತಿಲ್ಲ, ನೋಡಿದ್ರಾ? ನಾನು ಮದುವೆ ಆಗೋ ಹುಡುಗಿ ಬಗ್ಗೆ ನನ್ನ ಹತ್ರ ಹೇಳ್ಬೇಡ. ಲೇ, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಿನ್ಗೆ ಏನಾದರೂ ಒಂಚೂರು ಗೊತ್ತೇನೋ? ಏನಾದರೂ? ನೀನು ಏನೋ ಹಾಕೊಂಡಿದ್ಯಾ? ಯಾವುದೋ ಬ್ರ್ಯಾಂಡ್ ಇದೆ. ಅಯ್ಯೋ, ಇದು ಬ್ರ್ಯಾಂಡಾ? ಪ್ಯಾಂಟ್ ಅಲ್ವಾ? ಬಜೆಟ್ಗೆ ತಕ್ಕಂತೆ ಕೊಂಡ್ಕೊಂಡು ಹಾಕೊಂಡು ಬರ್ತೀವಿ. ಎಲ್ಲಿ ನೋಡು, 280 ಯೂರೋ ಕೊಟ್ಟು ಯೂರೋಪಲ್ಲಿ ತಗೊಂಡಿದ್ದು ಹರ್ಮನ್ ಬ್ರ್ಯಾಂಡ್. 280 ಯೂರೋ ಅಂದ್ರೆ ಎಷ್ಟು ಗೊತ್ತಾ ನಿನಗೆ? ಮೊದಲು ಜಿಪ್ ಹಾಕೊಳ್ಳಿ. ನಾನೇನು ಹೇಳಿದೆ? ಅದು ಇದು 250 ಇಂಡಿಯನ್ ಯೂರೋ ಕೊಟ್ಟು 250 ರೂಪಾಯಿ ಇಂಡಿಯನ್ ರೂಪಾಯಿ ಕೊಟ್ಟು ನಾನು ಕೊಂಡ್ಕೊಂಡಿರೋದು. ಅರ್ಮಾನಿದಲ್ಲ, ನಂದು ಸ್ವಂತ. ಒಂದು ವಿಷಯನ ಸರಿಯಾಗಿ ತಿಳ್ಕೊ. ನನ್ನ ಒಂದು ಮುಖ ಮಾತ್ರ ನೋಡಿ. ಅಯ್ಯಯ್ಯೋ, ಬೇರೆ ಮುಖ ಇಟ್ಕೊಂಡು ಈ ಮುಖದ ಜೊತೆ ಬಂದಿದ್ದೀರಾ? ಚೇಂಜ್ ಮಾಡಿ ಸರಿ ಇಲ್ಲ. ಅದು ನನಗೆ ನೀತು ಕಂಡ್ರೆ ತುಂಬ ಇಷ್ಟ. ಅವಳಿಗೂ ನನ್ನ ಕಂಡ್ರೆ ಇಷ್ಟ ಅಂದರೆ ನಾನು ಅವಳನ್ನ ಸ್ವಂತ ಮಾಡ್ಕೋತೀನಿ. ಅದ್ರ ನಂತರ ಅವಳು ನನಗೆ ಮಾತ್ರನೇ. ನಿನ್ನಿಂದ ಈ ವಿಷಯದಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ಆದ್ರಿಂದ ಹೋಗೋ ತಮ್ಮ ಮಿಥುನ್ ಸಾ. ಪ್ಯಾಂಟ್ ಅಳತೆ ಸರಿಯಾಗಿದೆಯೇನಪ್ಪ? ಇದೆ. ಸರಿ ಬಾ. ಇಲ್ಲಿ ನೋಡು, ತುಂಬ ಕಾಸ್ಟ್ಲಿ ಆದ ಪ್ಯಾಂಟ್ ಕೊಡ್ಸಿದ್ದೀನಿ ಅಂತ ನಿಮ್ಮ ಅಮ್ಮನಿಗೆ ಹೇಳ್ಬೇಡ, ಆಯ್ತಾ? ನಿಮ್ಮ ಅಮ್ಮಿಗೆ ಏನು ತೊಗೊಳೋದು? ಒಂದು ದೊಡ್ಡ ಲಿಸ್ಟನ್ನೇ ಕೊಟ್ಲಲ್ಲ ಕೈಗೆ.
ಏನಪ್ಪ ಚಂದ್ರು? ಏನ್ ಜಾವೇದ್ ಬಾಯ್, ನಾನ್ ನಿಮ್ಮನ್ನ ಎಷ್ಟು ಅಂತ ಹುಡ್ಕೋದು? ಏನಾಯ್ತೀಗ? ಎಷ್ಟು ದಿವಸದಿಂದ ನಾನು ನಿಮ್ಮನ್ನ ಹುಡುಕ್ತಾ ಇದ್ದೀನಿ. ನಾನ್ ತಾನೇ ನಿಮಗೆ ದುಡ್ಡು ಕೊಡ್ಬೇಕು. ನೀವು ಓಡಿ ಬಚ್ಚಿಟ್ಕೊಳ್ಳೋದು ನೋಡಿದ್ರೆ ನೀವು ನನಗೆ ದುಡ್ಡು ಕೊಡೋ ಥರ ಇದೆ. ನಾನು ಯಾಕೆ ಓಡೋಗಿ ಬಚ್ಚಿಟ್ಕೊಳ್ತಿದ್ದೀನಿ ಅಂತ ಹೇಗೆ ಹೇಳೋದಪ್ಪ? ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನ್ ಬಾಯ್, ಸಂಬಂಧನೇ ಇಲ್ದೇ ಇರೋ ಥರ ಮಾತಾಡ್ತಿದ್ದೀರಾ? ಜಾವೇದ್ ಬಾಯ್, ಇದು ತಗೊಳ್ಳಿ. ಇದರಲ್ಲಿ 35,000 ರೂಪಾಯಿ ಇದೆ. ದೇಖೋ, ಈ ಹಣ ನನಗೆ ಬೇಡ. ಇದನ್ನ ನಾನು ತಗೊಂಡ್ರೆ ಅಲ್ಲ ನನಗೆ ಮಾಫ್ ಮಾಡೋದಿಲ್ಲ. ಇದು ನಾನು ಕಷ್ಟಪಟ್ಟು ಸಂಪಾದಿಸಿ ತಂದಿರೋದು ಭಾಯ್, ಧೈರ್ಯವಾಗಿ ತಗೊಳ್ಳಿ. ಅದಕ್ಕೋಸ್ಕರನೇ ನಾನು ದುಡ್ಡು ಬೇಡ ಅಂದಿದ್ದು. ನೀನು ಕೊಡಲೇಬೇಕು ಅಂತಿದ್ರೆ ವಿಸಾ ದುಡ್ಡನ್ನು ಮಾತ್ರ ತಗೊಂಡು ಬಂದು ಕೊಡು. ಈ ಕಮಿಷನು ಬಡ್ಡಿ ಎಲ್ಲ ನನಗೆ ಬೇಕಾಗಿಲ್ಲ. ಅದೇ ಯಾಕಂತ ನಂಗೆ ಅರ್ಥ ಆಗ್ತಿಲ್ಲ. ಸಾಲಕ್ಕೆ ದುಡ್ಡು ಅಂತ ಕೊಟ್ಟರೆ ಬಡ್ಡಿನೂ ತಗೊಳ್ಳೋದಿಲ್ವಾ? ವಿಸಾ ಅರೇಂಜ್ ಮಾಡುವಾಗ ಕಮಿಷನ್ ತಗೊಳ್ಳೋದಿಲ್ವಾ? ಅಲ್ಲ, ನಿಂಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ನನ್ನ ಮಗನ ನೋಡಿದ್ಯಾ? ನೀನು ಕೊಟ್ಟ ರಕ್ತ ಇವನ್ ಮೈಯಲ್ಲಿ ಹರಿತಿದೆ. ನೀನು ಇವನ್ ಜೀವನ ಕಾಪಾಡಿಬಿಟ್ಟೆ. ಹಾಯ್ ಚಂದ್ರು. ಹಾಯ್. ಎಲ್ಲಿ ಹೋಗ್ತಿದ್ಯಾ? ನಾನು ಕೆಮ್ಮಣ್ಗುಂಡಿ ಹೋಗ್ತಾ ಇದ್ದೀನಿ. ಕೆಮ್ಮಣ್ಗುಂಡಿಗ? ನಿನ್ ಜೊತೆ ಯಾರು ಬರ್ತಾ ಇದ್ದಾರೆ? ಒಬ್ಬನೇ ಹೋಗ್ತಾ ಇದ್ದೀನಿ. ನೀವೆಲ್ಲ ಬಿಸಿ ಇದ್ದೀರಲ್ಲ? ಓಕೆ ಬಾಯ್, ಆಲ್ ದಿ ಬೆಸ್ಟ್. ಇವನ್ ನೋಡಿದ್ರೇನೆ ಮೈಯೆಲ್ಲ ಹತ್ಕೊಂಡು ಉರಿಯತ್ತೆ. ಹಾಯ್ ನೀತು. ಓ ಮಿಥುನ್, ನೀನಿಲ್ಲಿ ಬಾ ಕೂತ್ಕೋ. ಜಸ್ಟ್ ಲೈಕ್ ದಟ್. ಈ ಕಡೆ ಹೋಗ್ತಾ ಇದ್ದೆ, ನೀನು ನೋಡ್ಬೇಕು ಅನಿಸ್ತು, ಹಾಗೆ ಬಂದೆ. ನೀನಿವತ್ತು ಫ್ರೀ ಆಗಿದೆಯಾ? ಎಕ್ಸ್ಕ್ಯೂಸ್ ಮೀ, ನೀತು, ಡೀಟೇಲ್ಸ್ ಎಲ್ಲ ರೆಡಿ ಆಗಿದೆಯಾ? ಯಾಕೆ ನೀನ್ ಈಗಲೇ ಹೋಗ್ತಿದ್ಯಾ? ನಾನು ಈವ್ನಿಂಗ್ ಹೋಗ್ತೀನಿ, ಆದ್ರೆ ಈಗ ನನಗೆ ಡೀಟೇಲ್ಸ್ ಬೇಕಾಗಿತ್ತು. ಇದು ನೋಡಿದ್ಯಾ? ಹೊಸ ಮೈಕ್, 250 ಯೂರೋ. ಇಂಡಿಯನ್ ಕರೆನ್ಸಿ ಎಷ್ಟು ಗೊತ್ತಾ? 15,000 ರೂಪಾಯಿ. ಏನಾಗಿದೆ ನಿಂಗೆ? ಹಾ, ಇದೆಲ್ಲ ಬೇರೆ ಲೆವೆಲ್ ಥಿಂಗ್ಸ್ ಅಮ್ಮ. ಬ್ರ್ಯಾಂಡ್ ನಾವೆಲ್ಲ ಬ್ರ್ಯಾಂಡೆಡ್ ಅನ್ನೇ ತಗೊಂಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಲ್ವಾ? ಆಹಾ, ಎಂತ ಒಂದು ಸುವಾಸನೆ. ನಿನಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ. ಗೌರವಾನ್ವಿತ ನಿವೇದಿತಾ ಮೇಡಮ್ ಅವರೇ, ನಾನೇನು ಲೂಸ್ ಅಲ್ಲ. ಇಲ್ಲ ಕ್ರ್ಯಾಕ ಅಂತ ಕೇಳಿದ್ರೆ ನಾನೇನು ಕ್ರ್ಯಾಕೂ ಅಲ್ಲ. ಅಯ್ಯಯ್ಯೋ, ರೆಕಾರ್ಡ್ ಮಾಡೋ ಟೈಮ್ ಆಗೋಯ್ತಲ್ಲ. ಯೂರೋ ಇವನ್ ಒಳ್ಳೆ ಮೂಡಲ್ಲಿದ್ದಾನೆ ಅನ್ಸುತ್ತೆ. ಮೂಡ ಏನು? ಹಲೋ. ಹಾ ಹೇಳಿ ಅಣ್ಣ. ನಾನು ನಿನ್ನನ್ನು ಈಗಲೇ ನೋಡಬೇಕು. ಯಾಕಣ್ಣ? ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕು. ಓ, ನಾನು ಪಾರ್ಕ್ ಪಕ್ಕದಲ್ಲೇ ಇರ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಹಾ ಸರಿ, ನಾನು ಬರ್ತೀನಿ. ಓಕೆ ಓಕೆ. ಹಲೋ. ಹೇಳಿದ್ದು ನೆನಪಿದೆ ತಾನೆ? ಗೋಲ್ಡನ್ ಪೀಕ್, ಹಸಿರು ಕಲರ್ ಸ್ಕಾರ್ಪಿಯೋ, KL 018-6338. ಓಕೆ ಬಿಡಿ ಸರ್, ನಾವು ನೋಡ್ಕೊಳ್ತೀವಿ. ಓಕೆ. ನಡಿಯೋ. ಯಾವ ಕಣ್ಣಲ್ಲಿ ಲೈಟ್? ಬನ್ನಿ ಒಳಗೆ ಬನ್ನಿ. ಒಳಗೆ ಬನ್ನಿ ಅಣ್ಣ, ನಾನೇ ಈ ಕಡೆ. ಏನಣ್ಣ, ಫುಲ್ ಬೂಸ್ಟ್ ಆಗಿರೋ ಥರ ಇದೆ? ಹೌದು, ಟೈಟು. ನೀನು ಗಾಡಿ ತೆಗಿ, ನಾನು ನಿನ್ನ ಹತ್ರ ಒಂದು ಸೀರಿಯಸ್ ಆಗಿರೋ ವಿಷಯ ಮಾತಾಡಬೇಕು. ಓಕೆ? ಇಂಥ ಸ್ಥಿತಿಲಿ ಒಬ್ಬರೇ ಬರಬೇಡಿ ಅಣ್ಣ. ಈಗ ನೀನು ಎಲ್ಲಿಗೆ ಹೋಗಿ? ಕೆಮ್ಮಣ್ಗುಂಡಿಗೆ ಸೌಂಡ್ ರೆಕಾರ್ಡ್ ಮಾಡೋದಕ್ಕೆ. ಹೌದಾ? ಹೈ ರೇಂಜಲ್ಲಿ.
ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗ ಹಾಕವಳೆ ವೈಫು ಕಣ್ ತುಂಬ ನೀರು ಬಾಯಿ ತುಂಬ ಬೀರು ನಿಜವಾಗ್ಲೂ ಕುಡಕ್ರೆ ಸಮಾಜಕ್ಕೆ ಇಲ್ಲ ನಾನು ಹಲೋ ಮೈಕ್ ಟೆಸ್ಟಿಂಗ್ ಹೊಂಟೋತ್ರಿ. ಅಯ್ಯೋ ಅಣ್ಣ ಅದು ಕೊಡಿ ಅಣ್ಣ, ಅದು ತುಂಬಾ ಸೆನ್ಸಿಟಿವ್ ಆದ ಮೈಕ್ ಅಣ್ಣ. ತಗೊಂಡೋಗ ನೀನು ಮೈಕು, ಅದಕ್ಕಿಂತ ಸೆನ್ಸಿಟಿವ್ ಕೊಡ ನಾನು. ಇಲ್ಲಿ ಬಾರೋ ಇಲ್ಲಿ. ಏನೋ ಹೇಳ್ತೀನಿ ಅಂತಿದ್ದೀರಾ, ಇದುವರೆಗೂ ಹೇಳಲಿಲ್ಲ. ಇರು ನಾನೇ ನಿನ್ನ ಹತ್ರ ಬರ್ತೀನಿ. ಲೈ ಸರಿ ಹೇಳಿ. ಅವಳು ತನ್ನ ವರ್ಷೆ ತೋರಿಸ್ಬಿಟ್ಲು. ಯಾರು? ಸೀತಾಲಕ್ಷ್ಮಿಗೆ ಮದುವೆ ಆಗೋಯ್ತು. ಅವಳು ತನ್ನ ವರ್ಷೆ ತೋರಿಸಿದ್ಲು, ಗರ್ಭಿಣಿ ಆಗ್ಬಿಟ್ಟವಳೆ. ಅಯ್ಯೋ, ಅವಳನ್ನೆಲ್ಲ ತಗ್ಲಾಕ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟವಳೆ. ಅವಳು ನರ್ಸ್ ತಾನೆ, ಗರ್ಭಿಣಿ ಆಗದಿರೋ ಥರ ಎಲ್ಲ ದಾರಿ ಗೊತ್ತಿರುತ್ತೆ ತಾನೆ. ಹಾಗಿದ್ಮೇಲೆ ನಾನು ಯಾಕೋ ಈ ರೀತಿ ತಗ್ಲಾಕ್ಬೇಕೋ? ಇವಾಗ ಈ ವಿಷಯದಲ್ಲಿ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ನಾನು ಅವಳನ್ನ ಅದನ್ನೇ ಕೇಳಿದೆ ಕಣೋ, ನಿನಗೆ ಏನು ಮಾಡಬೇಕು ಅಂತಿದ್ಯಾ ಅಂತ. ನಾನು ನಿನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನೀನು ಏನು ಮಾಡ್ತೀಯಾ ಅಂತ. ಅವ್ರೇನು ಹೇಳಿದ್ರು? ಕೂಡಲೇ ನನ್ನ ನೋಡಿ ಅಸಹ್ಯವಾಗಿ ನಕ್ಲು. ಆ ನಗು ಇದೆಯಲ್ಲ, ಆ ನಗು ನೋಡೇ ನಾನು ಅವಳಿಗೆ ಅಡಿಕ್ಟ್ ಆಗಿದ್ದು. ಅವಳು ನಕ್ಕೊಂಡೇ ಒಂದು ಹೇಳಿದ್ಲು, ಆ ಮಗುನ ಎತ್ಕೊಂಡು ಅವಳೇ ಬೆಳೆಸ್ತಾಳಂತೆ. ಮದುವೆ ಮಾಡ್ಕೊಳ್ದೇನೆ ಒಂದು ಮಗುನ ಬೆಳೆಸೋಷ್ಟು ಧೈರ್ಯ ಅವಳಿಗಿದೆಯಂತೆ. ಅಣ್ಣ ಏನ? ನೀವು ಸೀತಾ ಅವ್ರನ್ನ ಮದುವೆ ಮಾಡ್ಕೊಳ್ಳಿ ಅಣ್ಣ. ನೀನು ನನ್ನ ಬಗ್ಗೆ ಏನೋ ಅಂದ್ಕೊಂಡಿದ್ಯಾ? ಇಲ್ಲಿ ನೋಡಿದ್ಯಾ, ನಾನು ಅವಳು ಕತ್ತು ಕಟ್ಟೋದಕ್ಕೆ ತಗೊಂಡಿರೋ ತಾಳಿ. ಅವಳು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನಾನು ಅವಳು ಕುತ್ತಿಗೆ ಕಟ್ಟಬೇಕು. ನಮ್ಮ ಅಮ್ಮ ಇರ್ತಾರೆ, ನನ್ನ ತಮ್ಮನಾಗಿ ನೀನು ಇರ್ತೀಯ ಅಲ್ವೇನೋ? ನೀನು ಬರ್ತೀಯ, ನನಗೆ ಅಷ್ಟು ಸಾಕು. ಲೈ, ನಾನು ಇನ್ನೊಂದು ಪೆಗ್ಗೊಡಿಬೇಕು, ನೀರಿಲ್ಲ. ನಾನು ಹೋಗಿ ಆ ಪೆಟ್ಟಿಗೆ ಅಂಗಡಿಯಲ್ಲಿ ಸೋಡಾ ತಗೊಬರ್ತೀನಿ. ನೀವು ಒಂದಲ್ಲ ಎರಡು ಎಷ್ಟು ಬೇಕಾದರೂ ಹೊಡೀರಿ ಅಣ್ಣ. ಹೋಗಿ ಗಾಡೀಲಿ ಕುತ್ಕೊಳ್ಳಿ ಅಣ್ಣ, ನಾನು ಹೋಗಿ ತೊಗೊಂಡು ಬರ್ತೀನಿ. ಲೈ, ಹುಷಾರಾಗಿ ಹೋಗಿ ಬರೋ. ನಾನೊಂದು ಲವ್ ಸಾಂಗ್ನ ಹಾಡಬೇಕೀಗ. ತುಂಬ ವರ್ಷ ಆಯಿತು, ನನ್ನ ಧ್ವನಿನ ರೆಕಾರ್ಡ್ ಮಾಡ್ತೀನಿ ನಾನೇ. ಹೆಂಗಿರುತ್ತೆ ಅಂತ ನೋಡೋಣ. ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ. ಸೋಡಾ ಇದೆಯಾ? ನಿಮ್ಮ ಜೊತೆಲಿ ಬಂದಿರೋ ತುಂಬಾ ಟೈಟ್ ಆಗ್ಬಿಟ್ಟಿದ್ದಾರೆ. ಇದೆಲ್ಲ ಯಾವಾಗಲೂ ಇದ್ದಿದ್ದೆ. 2 ಆಮ್ಲೆಟ್ಟು 6 ದೋಸೆ ಹಾಕ್ಬಿಡಿ. ಕೊಡ್ತೀನಿ, ಬೇಗ ಕೊಡಿ. ಆಯ್ತಾಯ್ತು. ಮರೆಯಲಾರೆ ನೀನೇನ ಚಂದ್ರು? ಹೌದು. ಏನೀಗ? ನಮ್ ಬಾಸ್ ಹುಡುಗಿನ ನೀನ್ ಲವ್ ಮಾಡ್ತೀಯ? ಎಷ್ಟು ಧೈರ್ಯ ನಿನಗೆ? ಚಂದು, ಏನೋ ಜಗಳ ಆಗ್ತಿರ್ಬೇಕು. ಬನ್ನಿ ನೋಡೋಣ. ನಡಿಯೋ ಬೇಗ, ಬರೋಣ. ಬೇಗ. ಅಣ್ಣ, ಅಣ್ಣ ಎಲ್ಲೂ ಹೋದ್ರಿ ಅಣ್ಣ? ಅಣ್ಣ, ಅಣ್ಣ,
ಬೇಡ ಬೇಡ ಅಂತ ನಾನು ಸುಮಾರು ಸಲ ಅವ್ರ ಹತ್ರ ಹೇಳಿದೆ. ಚಂದ್ರು, ನೀನದ್ರ ಬಗ್ಗೆ ಯೋಚನೆ ಮಾಡಬೇಡ. ಅವ್ರ ಬಗ್ಗೆ ನನಗೆ ಗೊತ್ತು. ಅದಕ್ಕೆ ಅಣ್ಣ ನನ್ನ ಹತ್ರ ಒಂದು ವಿಷಯ ಹೇಳಿದ್ರು. ನಿಮ್ಮನ್ನ ಅವರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಅವ್ರ ಮಗುನ್ ಕಾಪಾಡೋದಿಕ್ಕೆ, ಅದನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದಿಕ್ಕೆ ಈ ತಾಳಿ ಒಂದು ಸಾಕು. ನೀನ್ ಫೋನ್ ಇಡು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಾವು ಮಾಡಿದ ಪ್ಲಾನ್ ಎಲ್ಲ ಉಲ್ಟಾಯ್ತು, ಈಗ ಸಂತೋಷನಾ? ಅದಕ್ಕೆ ಎಷ್ಟು ದೊಡ್ಡ ಶಿಕ್ಷೆ ಆಗುತ್ತೆ ಅನ್ನೋ ಜ್ಞಾನನಾದ್ರೂ ಇದೆಯಾ ನಿನ್ಗೆ? ನಾನು ಈಡಿಯಟ್ಸ್ಗೆ ಕೇರ್ಫುಲ್ ಆಗಿರಿ ಅಂತ ಎಷ್ಟು ಹುಡುಗಿನ ಹೇಗಾದ್ರೂ ಮಾಡಿ ಸರಿ ಮಾಡ್ಕೊ ಅಂತ ಹೇಳಿದ್ರೆ ಈಗ ಒಂದು ಸಮಸ್ಯೆನ ಹುಟ್ಟಾಕೊಂಡು ನನ್ ಮುಂದೆ ಬಂದು ನಿಂತಿದ್ಯಾ. ಎಣ್ಣೆ ಹೊಡೆದು ಬಿದ್ದು ಸತ್ತಿದ್ದಾನೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಅದರಿಂದ ನಾವು ಸೇಫ್. ಅದು ಸರಿ. ಈಗ ನನಗೆ ಅದನ್ನ ನೆನ್ಸ್ಕೊಂಡು ಭಯ ಅಲ್ಲ, ಈ ಸಮಸ್ಯೆಯಿಂದ ಆ ಹುಡುಗ ಒಂದಾಗ್ತಾರೇನೋ ಅನ್ನೋ ಭಯ. ಅಕ್ಕ ಬನ್ನಿ. ಅಕ್ಕ, ಅಮ್ಮ ಬಂದೆ ಇರಮ್ಮ. ಅಣ್ಣ ಹೊರಗಡೆ ಬರದೇ ಇಲ್ಲ ಅಂತ ಅದಕ್ಕೆ ನಾನು ಬಂದೆ. ಬನ್ನಿ ಅಕ್ಕ. ಬಾಮ್ಮ, ನೀ ಹೋಗಿ ಅವನ್ನ ಕೂಗು. ಇಲ್ಲ ಬೇಡ, ನಾನೇ ಹೋಗಿ ನೋಡ್ತೀನಿ. ಪಪ್ಪು ಹೋದ್ಮೇಲೆ ಅವನ್ ಬಲಗೈಯೇ ಹೋದಾಗಿದೆ. ನಮ್ಗೊಂದು ಆಸರ ಆಗಿದ್ದ ಹುಡುಗ. ನೀನೊಳಗಡೆ ಹೋಗಿ ನೋಡು. ಬನ್ನಿ. ಅಣ್ಣ, ಅಣ್ಣ ಯಾರು ಬಂದಿದ್ದಾರೆ ನೋಡು. ಅಣ್ಣ, ಬಾಗ್ಲು ತೆಗಿ. ಯಾರೋ ಒಬ್ರು 4 ದಿನದಿಂದ ಕಾಣಿಸ್ತಿಲ್ಲ. ಫೋನ್ ಮಾಡಿದ್ರೆ ಕಾಲು ಅಟೆಂಡ್ ಮಾಡ್ತಿಲ್ಲ, ಅದಕ್ಕೆ ಬಂದೆ. ನಾನು ಟೀ ತಗೊಂಡ್ ಬರ್ತೀನಿ. ನೀನ್ ಆಫೀಸಿಗೆ ಬಂದು ಎಷ್ಟು ದಿನ ಆಯ್ತು. ನೀನಿಲ್ದೇ ಇದ್ರೆ ಯಾರೂ ಇಲ್ದೇ ಇರೋ ಥರ ಅನ್ಸುತ್ತೆ. ನನಗ್ ಮಾತ್ರ ಅಲ್ಲ, ಎಲ್ಲಾರ್ಗೂ. ಹೊರಗಡೆ ಬರಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ನೀತು. ಬಂದ್ರೂ ಹೇಗೆ ಕೆಲಸ ಮಾಡೋದು? ಕಣ್ಣು ಮುಚ್ಚಿದ್ರೆ ಅಣ್ಣನ ಜ್ಞಾಪಕನೇ ಬರುತ್ತೆ. ನಿನ್ ಸಂಕಟ ನನಗೆ ಅರ್ಥ ಆಗುತ್ತೆ. ನನ್ನ ಪ್ರಕಾರ ನೀನ್ ಕೆಲ್ಸಕ್ಕೆ ಬಂದ್ರೆ ಒಳ್ಳೇದು. ನೀನ್ ಇಲ್ಲೇ ಇದ್ರೆ ಮತ್ತೆ ಮೂಡ್ ಆಫ್ ಆಗ್ತೀಯ ಚಂದು. ಮೊದಲು ನೀನ್ ಇಲ್ಲಿಂದ ಹೊರಗೆ ಬಾ. ಬಂದಿಯೇನಮ್ಮ? ನೋಡು, ನಿನ್ನ ನೋಡೋದಿಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂತ. ನಾವಿಬ್ರು ಬಂದ್ಬಿಟ್ವಿ. ಯಾಕೆಂದ್ರೆ ನಿಮ್ಮಿಬ್ರು ಹೀಗೆ ಬಿಡೋಕ್ಕಾಗಲ್ವಲ್ಲ. ನಾವು ನಿನ್ನ ಮದುವೆ ವಿಷಯನೇ ಮಾತಾಡ್ತಾ ಇದ್ವಿ. ಇನ್ನೂ ಯಾಕೆ ಮದುವೆನ ಮುಂದೆ ಹಾಕ್ತಾ ಹೋಗ್ಬೇಕು? ಈ ಮದುವೆ ಮುಗಿದ್ರೆ ನಾವು ಸ್ವಲ್ಪ ನೆಮ್ಮದಿಯಾಗಿರ್ತೀವಿ. ಇವನು ಬೇಗ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಿದ್ದಾನೆ. ಅವನು ಬಂದಿರೋ ಕೆಲಸ ಕೂಡ ಮುಂದಿನ ತಿಂಗಳು ಮುಗಿದೋಗತ್ತೆ. ಒಂದ್ ಒಳ್ಳೆ ಜ್ಯೋತಿಷರು ನೋಡಿ ಮುಹೂರ್ತ ಇಟ್ಬಿಟ್ರೆ ಕೆಲಸ ಮುಗ್ದಾಗೆ. ಆ ನಂತರ ಮದುವೆ ಕೆಲಸ ತಾನೆ. ಈ ಕಾಲದ ಹುಡುಗಿರಿಗೆ ತಟ್ಟಂತ ಮದುವೆ ಮಾಡಿಸ್ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ಹೇಗ್ ಬದಲಾಗ್ತಾರಂತ ಹೇಳಕ್ಕಾಗಲ್ಲ. ಇವಾಗ ಬೇಡ ಅಂತ ಇಲ್ಲಿ ಯಾರು ಹೇಳಿಲ್ವಲ್ಲ. ಏನಮ್ಮ? ನೀನ್ ಯಾಕಮ್ಮ ನಮ್ಮ ಹತ್ರ ಹೀಗ್ ನಡ್ಕೋತಾ ಇದ್ಯಾ? ನಿಂಗೊಂದೊಳ್ಳೆ ಬಾಳ್ ಸಿಗ್ಬೇಕು ಅಂತ ತಾನೇ ನಾವಿಷ್ಟೆಲ್ಲ ಒದ್ದಾಡ್ತಾ ಇರೋದು. ನೀನ್ ಯಾಕೆ ಅರ್ಥ ಮಾಡ್ಕೊಂತಾ ಇಲ್ಲ? ಅದಕ್ಕಿವಾಗ ನಾನು ಏನ್ ಮಾಡ್ಲಿ? ನೀನೇನು ಮಾಡೋದ್ ಬೇಡ. ನಾವು ಹೇಳೋದನ್ನ ನೀನ್ ಕೇಳಿದ್ರೆ ಸಾಕು. ನಿನ್ನಿಂದ ನಿಮ್ಮಪ್ಪ ತಲೆ ತಗ್ಸೋ ಹಾಗಾಗ್ಬಾರ್ದು. ನನಗ್ ಗೊತ್ತು, ಈಗ ನಿನ್ ಮನ್ಸಲ್ಲಿ ಬೇರೆ ಯಾರೂ ಇದ್ದಾರೆ ಅಂತ. ಅವನ್ ನಿನ್ ತಲೆ ಕೆಡಿಸಿರ್ತಾನೆ. ಮಮ್ಮಿ, ಚಂದು ಆತರ ಎಲ್ಲ. ಹಾಗಾದ್ರೆ ನಾನ್ ಕೇಳಿದ್ದು ನಿಜಾನೇ. ನೀವೇನ್ ಕೇಳಿದ್ರಿ? ಇಲ್ ನೋಡು, ಅವನ್ ಮನ್ಸಲ್ಲಿ ಏನಿದೆ ಅಂತ ನಿನಗ್ ಗೊತ್ತಿಲ್ಲ. ನಿನ್ನ ಆಸ್ತಿ ಅಂತಸ್ತಿನ ಬಗ್ಗೆ ಇಲ್ಲಿರೋರೆಲ್ರಿಗೂ ಗೊತ್ತು. ಅವ್ರ ಕಣ್ಣೆಲ್ಲ ಅದ್ರ ಮೇಲೆ ಇರುತ್ತೆ. ಈಗ ಅದೆಲ್ಲ ನಿಂಗ್ ಗೊತ್ತಾಗಲ್ಲ. ಚಂದು, ನೀನ್ ಕೆಲ್ಸಕ್ಕೆ ಬಂದ್ರೆ ನಿನ್ಗೊಂದು ರಿಲೀಫ್ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ನಾನು ಟ್ರೈ ಮಾಡ್ತೀನಿ ಜಾನ್. ಇಲ್ಲಿ ನೋಡು, ನೀನು ಅವತ್ತು ರೆಕಾರ್ಡ್ ಮಾಡಿದ್ದು ಲೆವೆಲ್ ಹೇಗಿದೆ ಅಂತ ನೋಡು ಬಾ.
ನಾನಿನ್ನ ಮರೆಯಲಾರೆ. ನನ್ನಿಂದ ಈ ಶಬ್ದನ ಕೇಳಕ್ಕಾಗ್ತಿಲ್ಲ ಜಾನ್. ನನಗೇನೋ ಒಂಥರ ಇದೆ. ಅಣ್ಣ ಸತ್ತಿರೋದು ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಕೂತ್ಕೋತೀನಿ. ನಿಮ್ ಮಗನಿಗೆ ಹೇಳಿ ನನ್ನ ಮಗಳ ಜೊತೆ ಸೇರ್ಬೇಡ ಅಂತ. ಅವನ ಬಗ್ಗೆ ನೀವು ಅನ್ಕೊಂಡ ಹಾಗೆ ಏನೂ ಇಲ್ಲದೆ ಇರಬಹುದು. ಚಿಕ್ಕ ವಯಸ್ಸಲ್ಲಿ ಎಲ್ಲ ಸೇರ್ಕೊಂಡು ಆಟ ಗಿಟ ಆಡೋದೆಲ್ಲ ಸಹಜಾನೇ. ಆದ್ರೆ ಅವ್ರ ಮುಂದಿನ ಜೀವನಕ್ಕೆ ಸಮಸ್ಯೆ ಆಗ್ಬಾರ್ದಲ್ವಾ? ನಿಮ್ಮ ಮಗ ಅವಳಿಗೂ ಈ ಕುಟುಂಬಕ್ಕೂ ಸಹಾಯ ಮಾಡಿರೋದನ್ನ ಮರ್ತು ಮಾತಾಡ್ತಿದೀವಿ ಅನ್ಕೋಬೇಡಿ. ಅವನಿಗೆ ಸ್ವಲ್ಪ ಅಡ್ವೈಸ್ ಮಾಡಿ. ಹೇಗ್ ಅಡ್ವೈಸ್ ಮಾಡ್ತಾರೆ? ಅವನ್ ಗಮನ ಎಲ್ಲ ದುಡ್ಡಿನ ಮೇಲೆ ಇದೆ. ಅವನ್ಗೇನಾದ್ರೂ ಆತರ ಆಸೆ ಇದ್ರೆ ಆ ಆಸೆ ಎಲ್ಲ ಅವನ್ ಮನ್ಸಲ್ಲೇ ಇರ್ಲಿ. ಸಾಕು, ಮಾತಾಡುವಾಗ ನೋಡಿ ಮಾತಾಡು. ಶಿವರಾಮ, ನೀನ್ ಹೋಗು. ನಾನು ನನ್ನ ಮಗನ ಜೊತೆ ಮಾತಾಡ್ತೀನಿ. ಹೋಗ್ಬರ್ತೀನಿ ಸರ್. ಮೆನನ್ ಸರ್ ಮೊಮ್ಮಗಳಿಗೂ ನಿನಗೂ ಏನ್ ಸಂಬಂಧ? ಏನು? ನಿಮ್ಮಿಬ್ಬರ ಮಧ್ಯೆ ಏನ್ ಸಂಬಂಧ? ಏನ್ ಸಂಬಂಧ? ಒಂದೇ ಕಂಪ್ನಿಲಿ ಕೆಲಸ ಮಾಡ್ತೀವಿ ಅಷ್ಟೇನಾ? ಆದ್ರೆ ಆ ಹುಡುಗಿ ಆತರ ಹೇಳಿಲ್ವೇ? ಆ ಹುಡುಗಿ ತಾಯಿ ನನ್ನ ಜೊತೆ ಕೋಪದಿಂದ ಮಾತಾಡಿದ್ರು. ನೀತು ಏನು ಹೇಳಿದ್ಲು? ಅವಳು ಹೇಳಿದ್ ಒಂದ್ ಕಡೆ ಇರ್ಲಿ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ಅವಳು ಇಷ್ಟನಾ? ಅದು ನಿಮ್ಮ ಹತ್ರ ನಾನು ಸುಳ್ಳು ಹೇಳಕ್ಕಾಗಲ್ಲಪ್ಪ. ನೀ ನಿಜ ಹೇಳೋದು ಬೇಡ, ಸುಳ್ಳು ಹೇಳೋದು ಬೇಡ. ಅವಳು ನಿನಗೆ ಇಷ್ಟನಾ? ಅದು ಏನದು? ಅದು ಸತ್ಯವಾಗ್ಲೂ ನಂಗೆ ಗೊತ್ತಿಲ್ಲಪ್ಪ. ಒಂದ್ ವೇಳೆ ಅವಳಿಗೆ ನೀನು ಇಷ್ಟ ಆಗಿರ್ಬೋದು. ಒಂದು ವೇಳೆ ಅವಳಿಗೆ ಇಷ್ಟ ಅಂದ್ರೆ ನೀನು ಅಷ್ಟು ದೂರ ಮುಂದುವರೆದಿದ್ಯಾ? ನಾನು ನಿಮ್ಮ ಅಮ್ಮನ ಒಪ್ಕೊಳ್ಳಿಲ್ಲ ಅಂದ್ರೆ? ಒಪ್ಕೊಳ್ದೆ ಇದ್ರೆ ಒಪ್ಲಿಲ್ಲ ಅಂದ್ರೆ ನಾನು ನನ್ನ ಮುಖ ನೋಡು ಮಾತಾಡು. ಅದು ಬಂದು ಹೇಳು. ನಾನು ಆ ಹುಡುಗಿನ ಕರ್ಕೊಂಡು ಹೋಗ್ಬಿಡ್ತೀನಿ. ನೀನ್ ಕಣ ನನ್ನ ಮಗ ಅಂದ್ರೆ. ಪ್ರೀತಿಸೋರು ಯಾರು ಬೇಕಾದ್ರೂ ಪ್ರೀತಿಸ್ತಾರೆ. ಆದ್ರೆ ನಮ್ಮ ಪ್ರೀತಿಗೆ ಎಷ್ಟೇ ದೊಡ್ಡ ಗೋಡೆ ಇದ್ರು ಅದನ್ನ ಒಡೆದು ಆ ಹುಡುಗಿನ ಮದ್ವೆ ಆಗ್ಬೇಕು. ಅದ್ ಕಣೋ ಗಂಡಸ್ತಾನ. ಅವಳು ಹಣ ನೋಡಿ ಕರ್ಕೊಂಡ್ ಬಾ ಅಂತ ಹೇಳ್ತಿಲ್ಲ, ಅವಳು ನಿನಗೆ ಇಷ್ಟ ಆಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅಮ್ಮಯ್ಯ, ಎಸ್ ಡ್ಯಾಡ್. ನೀನ್ ಯಾಕಮ್ಮ ಹೇಗಿದೀಯಾ? ನಾವು ನಿರ್ಧಾರ ಮಾಡಿರೋ ಮದುವೆನ ಬೇಡ ಅನ್ನೋದಕ್ಕೆ ಸರಿಯಾದ ರೀಸನ್ ಇರ್ಬೇಕಲ್ವಾ? ಡ್ಯಾಡಿ, ನನ್ಗೆ ಐ ನೋ ನಿನಗೆ ಚಂದು ಜೊತೆ ಒಂದು ಅಟ್ಯಾಚ್ಮೆಂಟ್ ಶುರು ಆಗಿದೆ. ನನ್ನ ಫ್ರೆಂಡ್ ಹೆಣ್ಣು ಕೇಳೋಕ್ಕಿಂತ ಮೊದಲೇ ಆಗಿದ್ದಿದ್ರೆ ಐ ಡೋಂಟ್ ನೋ, ನಾನು ನಿನಗೆ ಸಪೋರ್ಟ್ ಮಾಡ್ತಿದ್ದೆ. ಡ್ಯಾಡಿ ಪ್ಲೀಸ್. ಇಲ್ಲಿ ನೋಡಮ್ಮ, ಜಸ್ಟ್ ಲೀವ್ ಇಟ್. ಇದು ಬರೀ ಇನ್ಫ್ಯಾಕ್ಚುಯೇಷನ್ ಅಷ್ಟೇ. ಇದೆಲ್ಲ ಸಹಜ. ಜಸ್ಟ್ ರೊಮ್ಯಾಂಟಿಕ್ ಫ್ರೆಂಡ್ಶಿಪ್. ಇದಕ್ಕೆಲ್ಲ ಅಷ್ಟೊಂದು ಸೀರಿಯಸ್ನೆಸ್ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಮ್ಮ. ಮಮ್ಮಿ ಪ್ಲೀಸ್, ದಯವಿಟ್ಟು ಜಗಳ ಮಾಡಬೇಡಿ. ನೀನೇನ್ ಅನ್ಕೊಂಡಿದ್ಯಾ? ನಾನು ಯಾವಾಗ್ಲೂ ನಿನ್ ಹತ್ರ ಜಗಳ ಮಾಡ್ತೀನಿ ಅಂತಾನಾ? ನಾನ್ ಜಗಳ ಮಾಡಕ್ ಬಂದಿಲ್ಲ. ನನ್ನ ಜೀವನದಲ್ಲಿ ನೀನು ನಿಮ್ಮಪ್ಪ ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು. ಆದ್ರೆ ನನ್ನ ಮಗಳಿಗೀಗ ಅವರಪ್ಪನ ಕುಟುಂಬದ ಮರ್ಯಾದೆಗಿಂತ ಅವಳ ಸಂತೋಷನೇ ಮುಖ್ಯ ಅಂತ ತಿಳ್ಕೊಂಡ್ರೆ ಹಾಗೆ ಆಗ್ಲಿ ಬಿಡ್ರಿ. ಬನ್ನಿ ನಾವು ಹೋಗೋಣ. ನೀನೇನು ಯೋಚನೆ ಮಾಡಬೇಡ, ನಾವೇನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಲ್ಲ. ನಿಮಗೆ ಯಾವಾಗ ಬೇಕೋ ಅವಾಗ ಮದ್ವೆ ಫಿಕ್ಸ್ ಮಾಡ್ಕೊಳ್ಳಿ. ನನಗೊಪ್ಪಿಗೆ ಇದೆ. ಗುಡ್ ಗರ್ಲ್.
ನೀನ್ ನೀತು ಫೋನ್ ಮಾಡಿಲ್ವಾ? ಕಾಲ್ ಮಾಡಿದೆ, ಅದರ ಲೈನ್ ಸಿಗ್ಲಿಲ್ಲ. ನಾನು ಜಾನ್ ಹತ್ರ ಮೊದಲೇ ಹೇಳಿದೆ ಇದು ಖಂಡಿತ ಲವ್ ಮ್ಯಾರೇಜೇ ಆಗೋದು ಅಂತ. 8.25 ಸೆಕೆಂಡ್ ನಡೆದಂಗೆ ನಡೀತಿದೆ. 8.25 ಸೆಕೆಂಡಾ? ಅದೊಂದು ಪಿಕ್ಚರ್ ಹೆಸರಲ್ವಾ? ಅದೊಂದು ಸೈಂಟಿಫಿಕ್ ಸ್ಟಡಿ. ಒಂದು ಹುಡುಗಿ ಮೊದಲು ನೋಡಿದಾಗ 8.25 ಸೆಕೆಂಡ್ ಒಳಗೆ, ಟು ಬಿ ಪ್ರಿಸೈಸ್ 8.2 ಸೆಕೆಂಡ್ಸ್, ತಮಗೆ ಗೊತ್ತಿಲ್ಲದೆ ಅವರು ಒಬ್ರನ್ನೊಬ್ರು ನೋಡ್ಕೊಂಡ್ರೆ ಡೆಫಿನೆಟ್ ಆಗಿ ಅದು ಪ್ರೀತಿಯಾಗಿ ತಿರುಗ್ಬೋದು. ಅದರಿಂದ ನಿನ್ ವಿಷಯ ಕ್ಲಿಯರ್ ಆಗಿದೆ ಅಂತ ಅನ್ಕೋ. ಹುಡುಗಿರ ವಿಷಯದಲ್ಲಿ ಅದು ಗ್ಯಾರಂಟಿ ಇಲ್ಲಪ್ಪ. ಎಲ್ಲ ಸಂದರ್ಭದಲ್ಲೂ ಹೆಣ್ಮಕ್ಳು ಕಾನ್ಶಿಯಸ್ ಆಗಿರ್ತಾರೆ. ಅವ್ರ ಮಧ್ಯೆ ಒಂದು ಆಸಿಲೇಷನ್ ಇರುತ್ತೆ. ಆದರೆ ಅವ್ರು ಯೋಚನೆ ಮಾಡಿ ಒಂದು ನಿರ್ಧಾರ ಮಾಡಿದ್ರೆ ಅವ್ರ ಮನ್ಸು ಬದಲಾಯಿಸಲ್ಲ ಅಲ್ವಾ ಡಯನಾ? ಹೌದೌದು, 100 ಸಲ ಚೆನ್ನಾಗಿ ಯೋಚನೆ ಮಾಡಿನೇ ಅವರು ಮುಟ್ಟಾಳ್ ಕೆಲಸನ ಮಾಡೋದು. ಹೈ ನೀತು, ಹೋಗಿ ನೋಡು ಏನಾಯ್ತು ಇವಳಿಗೆ. ಏ ನೀತು, ಏನಾಯ್ತು? ನಾನು ಫೋನ್ ಮಾಡಿದಾಗ ಯಾಕೆ ಅಟೆಂಡ್ ಮಾಡಲಿಲ್ಲ? ಅದು ನಾವು ಮುಂಚೆ ಥರ ಮತ್ತೆ ಫೋನಲ್ಲಿ ಮಾತಾಡ್ತಾ ಇದ್ರೆ ಒಳ್ಳೇದು. ನಾನು ನಮ್ಮಪ್ಪ ಅಮ್ಮನಿಗೆ ನೋವು ಕೊಟ್ಟು ನಾನು ಖಂಡಿತ ಸಂತೋಷವಾಗಿರೋದಕ್ಕಾಗಲ್ಲ. ಸೆಳುತ್ತಿದೆ ಕೇಳು ಜೀವವೇ, ಮನಸೆಳುತ್ತಿದೆ ಕೇಳು ಜೀವವೇ, ಮನಸೆಳುತ್ತಿದೆ ಕೇಳು ಜೀವವೇ, ಮನ ಮಿಡಿದಿದೆ ನೀನಿಲ್ಲದೆ ಹೊಸ ರಾಗವ ಶ್ರುತಿ ಮೀಟಿದೆ, ತಂತಿಯಿಲ್ಲದ ವೀಣೆಯಂತೆ ಮನಸೆಳುತ್ತಿದೆ ಕೇಳು ಜೀವವೇ. ತೇಲಿ ಬರುತ್ತಿದೆ ಪ್ರೀತಿ ಮೋಡ, ತೇಲಿ ಬರುತ್ತಿದೆ ಪ್ರೀತಿ ಮೋಡ, ತಾಳವು ತಪ್ಪಿ ಹಾಡೆಂದಿದೆ, ಕಪ್ಪು ಮೋಡದಂತೆ ಸುರಿಯಿತು ರಾಗ, ಜೊತೆಗತಿಯೇ ಮರೆಯಾದೆಯ, ಏಕೆ ಹೋಗುವೆ ಮೌನವಾಗಿ ನೀ, ಅಲೆಯಂತೆ ನಾ ನಿನ್ನ ಸೇರುವೆ, ಮನಸೆಳುತ್ತಿದೆ ಕೇಳು ಜೀವವೇ.
ಜೀವನವೆಂದು ದಾರಿ ತಪ್ಪಿದೆ ಜೊತೆಗೂಡಿ ಬಾಳು ಕನಸು ಕಂಡೆ ನಾನು ಹೊಂಬೆಳಕಲಿ ನಿನ್ನ ಕಂಡೆನ ಮುಂಜಾವಲಿ ಬೆಳಕು ತಂದೆ ನೀ ದಡ ಸೇರದ ಅಲೆಯಾದೆನ ಮನಸಳುತ್ತಿದೆ ಕೇಳು ಜೀವವೇ ನೇತು ಹೊರಗಡೆ ಎಲ್ಲ ಸುತ್ತು ಬಂದು ಹುಡುಗಿ ಅಲ್ವಾ, ಅದಕ್ಕೆ ಇಷ್ಟು ದೊಡ್ಡ ಸಮಾರಂಭ ಎಲ್ಲ ಯಾಕೆ ಅಂದ್ಲ ಅದಕ್ಕೇನು ಮದ್ವೆನ್ ಸಿಂಪಲ್ ಆಗಿ ಮಾಡಿದ್ರಾಯ್ತು. ಆಡಂಬರದಿಂದ ಏನು ಪ್ರಯೋಜನ ಇಲ್ಲಪ್ಪ. ಮನಸ್ಸು ತೃಪ್ತಿಯಾಗಿರ್ಬೇಕು, ಅದೇ ಮುಖ್ಯ. ಅದು ಸರಿನೇ, ಮನಸ್ಸಿನಂತೆ ಮಾಂಗಲ್ಯ ಅಂತ ಹೇಳ್ತಾರಲ್ವಾ. ಹಾಗಾದ್ರೆ ಬರೋ ತಿಂಗಳಲ್ಲಿ ಮದುವೆ ಮುಗಿಸ್ಬಿಡೋಣ. ಕಲ್ಯಾಣ ಮಂಟಪ ಸಿಗ್ತಾ ಇದ್ದಾಗೆ ಡೇಟ್ ಫಿಕ್ಸ್ ಮಾಡ್ಬಿಡೋಣ. ಇದು ಹುಡುಗನ ಜಾತಕ ನಿಮ್ಮ ಹತ್ರ ಇರ್ಲಿ. ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಾರಿ, ಅದರಲ್ಲಿ ಜಗಳ ಆಡ್ಕೊಂಡು ಬದುಕೋದ್ರಲ್ಲಿ ಅರ್ಥ ಇಲ್ಲ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸರಿ, ಎಲ್ಲ ಟೀ ಕುಡಿಯೋಣ. ನೀತು ಎಲ್ರಿಗೂ ಟೀ ತಂದ್ಕೊಡಮ್ಮ. ಚಂದು, ಫೇಸ್ ಇಟ್ ಮ್ಯಾನ್, ಅವಳ ಎಂಗೇಜ್ಮೆಂಟ್ ಆಗೋಗಿದೆ, ಅವಳನ್ನ ಬಿಟ್ಬಿಡು. ಇದರಲ್ಲಿ ಇವಾಗ ಯಾರನ್ನ ಬ್ಲೇಮ್ ಮಾಡೋಕ್ಕೂ ಏನೂ ಇಲ್ಲ. ನಂದು ಲಾಸ್ಟ್ ಅಸೈನ್ಮೆಂಟಲ್ಲಿ ಇದೇ ನಿನ್ನ ಆಡಿಯೋ ಫೈಲ್, ಶಾರ್ಟ್ ಔಟ್ ಮಾಡು. ನಾನಿನ್ನ ಮರೆಯಲಾರೆ, ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನಾಣೆಗೂ. ನಿನ್ನ ಮರೆಯಲಾರೆ. ನೀನೇನ ಚಂದ್ರು? ಹೌದು, ಏನೀಗ? ನಮ್ಮ ಬಾಸ್ ಹುಡುಗಿನ ನೀನ್ ಲವ್ ಮಾಡ್ತೀಯಾ? ಎಷ್ಟೋ ಧೈರ್ಯ ನಿನಗೆ? ಯಾರು ನೀನು? ನನ್ಗೆ ನಮ್ಮ ಬಾಸ್ ಹುಡುಗಿನ ನೀನ್ ಲವ್ ಮಾಡ್ತೀಯಾ? ಎಷ್ಟೋ ಧೈರ್ಯ ನಿನಗೆ? ಯಾರು ನೀನು? ನನ್ಗೆ ಮಿಥುನ್, ಅನ್ಯಾಯವಾಗಿ ನಮ್ಮಣ್ಣನ್ ಕೊಂದ್ಬಿಟ್ಟಿಯಲ್ಲೋ. ಏಯ್, ನನ್ನ ಮಗನ ಮೇಲೆ ಕೈ ಇಟ್ರು ಅಷ್ಟೇ. ಏಯ್ ಬಿಡ, ಏಯ್ ಬಾರ ಈ ಕಡೆ, ನಡಿಯ ನಡಿಯ. ಏಯ್ ಏಯ್ ನಡಿ, ಬಿಡಿ. ನೀ ನಡಿಯ. ಏಯ್ ಬಾರ, ಏಯ್ ನಡಿಯ. ಏಯ್ ಹಲೋ, ಹುಚ್ಚಿ ಹಿಡಿತಾ ಇದೆ. ಹಲೋ, ನೀವು ಕರೆ ಮಾಡುತ್ತಿರುವ ನಂಬರ್ ಸ್ವಿಚ್ ಆಫ್ ಆಗಿದೆ.
ಹಲೋ, ಹಾಂ ನೀತು, ನಾನು ಚಂದ್ರು. ಎಷ್ಟು ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ. ಚಂದ್ರು, ನಡೆದಿದ್ದು ನಡೆದೋಯ್ತು. ಇನ್ಮೇಲಾದ್ರೂ ನನ್ನ ಮಗಳನ್ನ ಬಿಟ್ಬಿಡು. ನಾಳೆ ನಾವಿಲ್ಲಿಂದ ಹೋಗ್ತಾ ಇದ್ದೀವಿ. ಇನ್ಮೇಲೆ ನನ್ನ ಮಗಳನ್ನ ಹುಡ್ಕೊಂಡು ಬರಬೇಡ. ಇಲ್ಲ, ಬೇಡ. ಯಾವ ಎಕ್ಸ್ಪ್ಲನೇಷನು ಬೇಡ. ಇದುವರೆಗೂ ನೀನು ಮಾಡಿರೋ ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಚಂದು, ಐ ಆಮ್ ಸಾರಿ, ರಿಯಲಿ ಸಾರಿ. ಇದೆಲ್ಲ ಈ ರೀತಿ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವಾಗಲೇ ಇದೆಲ್ಲ ಮುಗಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ ನನ್ನ ಲೈಫ್ನಲ್ಲಿ ನೀನೆಷ್ಟು ಇಂಪಾರ್ಟೆಂಟ್ ಅಂತ. ಯು ಆರ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಸ್ ಎವರ್ ಹ್ಯಾಪನ್ ಟು ಮೀ. ಮನೆಯವ್ರು ಎಲ್ರೂ ಎದುರು ಹಾಕೊಂಡು ನಿನ್ನ ಬಿಟ್ಟರೆ ನನ್ನ ಲೈಫಲ್ಲಿ ಯಾರೂ ಬರಬಾರ್ದು ಅಂತ ಎಲ್ರೂ ಎದುರಿಸಿ ಮಾತಾಡಬೇಕು ಅಂತ ಅನ್ಸುತ್ತೆ. ಆದರೆ ಆ ರೀತಿ ಮಾತಾಡೋಕ್ಕೆ ನನಗೆ ಧೈರ್ಯ ಇಲ್ಲ. ಚಂದು, ಐ ಆಮ್ ಟೂ ವೀಕ್. ನಾಳೆ ನಾನು ಮತ್ತೆ ಮುಂಬೈಗೆ ಹೋಗ್ತಿದ್ದೀನಿ. ಆದರೆ ನೀನು ಸದಾ ನನ್ನ ಮನಸ್ಸಲ್ಲಿರ್ತೀಯ. ನಿನ್ನ ತುಂಟಾಟ, ನಗು ಎಲ್ಲ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ, ನಾನು ಸಾಯೋವರೆಗೂ. ನೀನು ನನ್ನ ಮೇಲೆ ಕೋಪಿಸ್ಕೋಬೇಡ. ಅದು ನಾನು ಸಹಿಸ್ಕೊಳಕ್ಕಾಗಲ್ಲ. ಇಲ್ಲೇನೋ ಕೆಲಸ? ನೀತು ಹತ್ರ ಒಂದು ವಿಷಯ ಹೇಳಬೇಕು. ನೀತು, ಹೇಯ್, ಅನಾವಶ್ಯಕವಾಗಿ ತೊಂದರೆ ಕೊಡಬೇಡ ಇಲ್ಲಿ. ಏನಪ್ಪ ಬೇಕು? ನಾನು ನೀತು ಹತ್ರ ಸ್ವಲ್ಪ ಮಾತಾಡಬೇಕು. ಏನು ವಿಷಯ ಅಂತ ಹೇಳಿ ಚಂದ್ರು. ಶಿವರಾಮ, ಏನ್ ಸಮಸ್ಯೆ? ಚಂದ್ರು, ನಿನ್ ಮನೆಗೆ ಹೋಗು. ಶಿವರಾಮ, ನೀನು ಸ್ವಲ್ಪ ಸುಮ್ಮನಿರು. ಅವನು ಏನ್ ಹೇಳ್ತಾನೆ ಹೇಳಿಬಿಡು. ನೀತು, ನೀನು ನನ್ನ ಜೊತೆ ಬರೋಕ್ಕಾಗತ್ತಾ? ಆದರೆ ನಮ್ಮನೇಲಿ ಈ ಥರದ ಸೌಕರ್ಯಗಳೇನೂ ಇರಲ್ಲ. ನಿನ್ನ ಜೊತೆ ಇವಳು ಬಂದು ಬಾಳೋದಕ್ಕೆ ನಿನ್ನ ಹತ್ರ ಏನು ಅರ್ಹತೆ ಇದೆ ಅಂತ ಇವರೆಲ್ಲ ಕೇಳ್ಬೋದು. ಆದರೆ ಒಂದು ಮಾತ್ರ ಹೇಳ್ತೀನಿ, ನಿನ್ನ ಮುಖ ನೋಡ್ತಾ ಇದ್ರೆ ನನ್ನ ಮನಸ್ಸು ತುಂಬಿ ಬರುತ್ತೆ. ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡಿದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಜೀವನ ಪೂರ್ತಿ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಕೊನೆ ಉಸಿರಿರೋವರೆಗೂ. ಅದಷ್ಟೇ, ಅದು ಮಾತ್ರ ನನ್ನ ಹತ್ರ ಇರೋ ಯೋಗ್ಯತೆ. ಅಷ್ಟು ಸಾಕು ಅಂದ್ರೆ ಬಾ. ಬೇಡಮ್ಮ. ಚಂದು, ಬೇಡಮ್ಮ.
ಪ್ರೀತಿಗೆ ನಾ ಜಾರಿದೆ ಕನಸಲಿ ನಾ ಬೆರೆತೆ ನಿನ್ನಲಿ ನಾ ಸೇರಿದೆ ಜೀವವೇ ಉಸಿರಾದೆ ನೀ ನನಗೆ